ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸತ್ಯ, ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ರಾಜ್ಯದ ಜನತೆ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಚುನಾವಣೆ ಬಂದಾಯ್ತು, ಚುನಾವಣೆ ಹೋದಾಯ್ತು, ಮುಗ್ದಾಯ್ತು, ಫಲಿತಾಂಶವೂ ಕೂಡ ಬಂದು ಹೋಗಿ ಆಯ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಯ್ತು. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇಬ್ರು ಘಟಾನುಘಟಿ ನಾಯಕರು, ಒಂದ್ ಕಡೆ ಸಿದ್ದರಾಮಯ್ಯ ಜೊತೆಗೆ ಡಿಕೆಶಿ ಅವರ ನಡುವೆ ಬಹಳಷ್ಟು ಜಿದ್ದಾಜಿದ್ದಿನ ಪೈಪೋಟಿಗಳ ನಡುವೆ ಸಿದ್ದರಾಮಯ್ಯ ಇದೀಗ ಗೆದ್ದರಾಮಯ್ಯ ಆಗಿದ್ದಾರೆ. ಅಂದ್ರೆ ನಮ್ಮ ರಾಜ್ಯದ ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನವನ್ನ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದಾರೆ. ಇವೆಲ್ಲದರ ಜೊತೆಗೆ ಡಿಕೆಶಿ ಅವರು ಬಹಳ ಫೈಟ್ ಕೊಟ್ಟಿರುವಂತಹ ಬಂಡೆ ಡಿಕೆಶಿ ಅವರು ಕನಕಪುರದ ಬಂಡೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಇವೆಲ್ಲದರ ಜೊತೆಗೆ 8 ಶಾಸಕರು ಸಚಿವರಾಗಿಯೂ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಇವತ್ತು ಪ್ರಮುಖವಾಗಿ ರಾಜ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಇದು. ಇದರ ಹೊರತಾಗಿ ಏನಿದೆ ಅಂತ ಬಂದಾಗ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ಮುಖ್ಯಮಂತ್ರಿಯವರು ಬಂದಾಯ್ತು, ಜೊತೆಗೆ DCM ಅವರು ಕೂಡ ಬಂದಾಯ್ತು. ಇನ್ಯಾವಾಗ ನಮಗೆ ಹೇಳಿರುವಂತಹ, ನಮಗೆ ಪ್ರಾಮಿಸ್ ಮಾಡಿರುವಂತಹ, ಮಾತು ಕೊಟ್ಟಿರುವಂತಹ ಗ್ಯಾರಂಟಿಗಳು ಯಾವಾಗ ಸಿಗುತ್ತೆ ಅನ್ನೋದು ಜನರು ಕೇಳ್ತಾ ಇರೋದು. ಜನರಿಗೆ ಬೇಕಾಗಿರುವಂಥದ್ದು ಇಷ್ಟೇ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಪ್ರಥಮವಾಗಿ ಚುನಾವಣೆ ಬಂದು ಹೋಗಿ ಆಯ್ತು, ಫಲಿತಾಂಶ ಬಂದು ಹೋಗಿ ಆಯ್ತು, ಎಲ್ಲವೂ ಕೂಡ ಆಯ್ತು. ಇದೀಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಹಾಗಾಗಿ ಜನರ ನಿರೀಕ್ಷೆ ಇರುವಂತದ್ದು ಈ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥದ್ದು. ಈ ಸರ್ಕಾರ ಜನರ ಪರವಾಗಿರುತ್ತಾ ಅಥವಾ ಹಿಂದಿನ ಸರ್ಕಾರ ಮಾಡಿರುವಂತಹ 40% ಭ್ರಷ್ಟಾಚಾರದ ಆರೋಪ ಆಗಿರ್ಬೋದು, ಅಥವಾ ಬೆಲೆ ಏರಿಕೆ ಬಿಸಿ ಆಗಿರ್ಬೋದು, ಇಂತಹ ವಿಚಾರಗಳು ಈ ಸರ್ಕಾರವು ಕೂಡ ಮುಂದುವರಿಸುತ್ತಾ ಅಥವಾ ಹೇಳಿದ ರೀತಿಯಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಹೋಗುತ್ತಾ, ಜನಸಾಮಾನ್ಯರ ಪರವಾಗಿರುತ್ತಾ, ಶ್ರೀಸಾಮಾನ್ಯರ ಪರವಾಗಿರುತ್ತಾ, ಮತದಾರರ ಪರವಾಗಿರುತ್ತಾ ಅನ್ನುವಂಥದ್ದು ಜನರು ಕೇಳ್ತಾ ಇರುವಂಥದ್ದು. ಇವೆಲ್ಲದರ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ. ಅದಕ್ಕೂ ಕೂಡ ಮೊದಲನೇದಾಗಿ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದಂತಹ ಕ್ಷಣ ಲಕ್ಷಾಂತರ ಜನರು ಇವತ್ತು ಅಲ್ಲಿ ಸೇರಿದ್ರು. ಕಂಠೀರವ ಸ್ಟುಡಿಯೋದಲ್ಲಿ ಯಾವ ರೀತಿ ಇತ್ತು ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.
ಎಸ್, ಇದು ಸಿದ್ದರಾಮಯ್ಯನವರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರೆ. ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ, ನಮ್ಮೆಲ್ಲರ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಜೊತೆಗೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಬಹುಮತದಿಂದ, ಸ್ಪಷ್ಟ ಬಹುಮತದಿಂದ, ಜನಾದೇಶದಿಂದ ಈಗಾಗಲೇ ಅಧಿಕಾರಕ್ಕೆ ಬಂದಿದೆ. ಜೊತೆಗೆ ಇದರ ಹಿಂದೆ DCM ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿದವರು. ಈ ಬಾರಿ ಕಾಂಗ್ರೆಸ್ ಪಕ್ಷ ಇಷ್ಟು ಸೀಟುಗಳನ್ನು ಪಡೆದುಕೊಳ್ಳುತ್ತೆ ಅಂತ ಬಂದಾಗ ರಾಜ್ಯದಲ್ಲಿ ಅದರ ಹಿಂದಿರುವಂತಹ ಪ್ರಮುಖವಾಗಿರುವಂತಹ ವ್ಯಕ್ತಿ DKC ಅವರು. ಬಹಳಷ್ಟು ಹಗ್ಗಜಗ್ಗಾಟ, ಜಿದ್ದಾಜಿದ್ದಿನ ಪೈಪೋಟಿಗಳ ನಡುವೆ DKC ಅವರು ಕೂಡ DCM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಬಿಫೋರ್ ದಟ್ ನಾನು ಅದನ್ನ ಮಾತನಾಡ್ತೀನಿ, ನಿಮ್ಮ ಮುಂದೆ ಅದರ ಬಗ್ಗೆಯೂ ಕೂಡ ನಾನು ಪ್ರಸ್ತಾಪವನ್ನು ಮಾಡ್ತೀನಿ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲಾಗಿ KPCC ಪ್ರಧಾನ ಕಾರ್ಯದರ್ಶಿ ಪದ್ಮಪ್ರಸಾದ್ ಜೈನ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ BJP ವಕ್ತಾರರು ಸಂಜಯ್ ಪ್ರಭು ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಇದೀಗ ಗೆದ್ದರಾಮಯ್ಯರಾಗಿದ್ದಾರೆ. ಯಾಕಂದ್ರೆ ಬಹಳಷ್ಟು ಪೈಪೋಟಿಗಳ ನಡುವೆ ಅಂತೂ ಇಂತೂ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತಹ ಭಾಗ್ಯ ಸಿಕ್ಕಿದೆ. ಈ ಭಾಗ್ಯಗಳ ನಡುವೆ ಅವರು ಕೊಟ್ಟಿರುವಂತಹ ಜನರುಗಳಿಗೆ ಹೇಳಿರುವಂತಹ ಭಾಗ್ಯ ಏನಿದೆ, ಆ ಭಾಗ್ಯ ಯಾವಾಗ ಸಿಗುತ್ತೆ ಅಂತ ಜನರು ಕಾಯ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ DCM ಆಗಿ DK ಶಿವಕುಮಾರ್ ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಅಜ್ಜಯ್ಯರವರ ಹೆಸರಲ್ಲಿ, ಅಂದ್ರೆ ಅವರ ಆರಾಧ್ಯ ದೈವ ಅಜ್ಜಯ್ಯ ಅವರ ಹೆಸರಲ್ಲಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಅವರು ಕೂಡ ಈ ಗ್ಯಾರಂಟಿಗಳ ಬಗ್ಗೆ ಈಗ ತಾನೇ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಬನ್ನಿ. ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಬಂಡೆ DKC. ಐತಿಹಾಸಿಕ ಗೆಲುವು ಸಾಧಿಸಿದ ಕಾಂಗ್ರೆಸ್ನಲ್ಲಿ ಏಕೈಕ DCM ಆಗಿ DK ಶಿವಕುಮಾರ್ ಗಂಗಾಧರ ಅಜ್ಜನ ಹೆಸರು
ಹೆಸರನ್ನ ನಾನು ಅನ್ನುವಂತಹ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇವೆಲ್ಲದರ ಜೊತೆಗೆ ತಾವು ನೋಡ್ಕೊಂಡು ಬಂದ್ರೆ ಒಂದು ಅದ್ದೂರಿ ಆಗಿರುವಂತಹ ಸಮಾರಂಭ, ಲಕ್ಷಾಂತರ ಜನರು ಅಲ್ಲಿ ಸೇರಿದ್ರು. ಜೊತೆಗೆ ಇದು ಕಾಂಗ್ರೆಸ್ಸಿಗರ ಬಹಳಷ್ಟು ದೊಡ್ಡದ ಒಂದು ಯಶಸ್ಸು, ವಿಜಯ ಯಾತ್ರೆ, ನೋ ಡೌಟ್ ಆ ಒಂದು ವಿಚಾರಗಳು. ಯಾಕಂದ್ರೆ ಬರೋಬ್ಬರಿ 135 ಸೀಟ್ಗಳನ್ನು ಅವ್ರು ಗೆಲ್ತಾರೆ. ಬಹುಮತದ ಸರ್ಕಾರ ಬರುತ್ತೆ ಅಂತ ಬಂದಾಗ ಜನರು ಅವರ ಕೈ ಹಿಡಿದಿದ್ದಾರೆ. ಜನರು ಅವರಿಗೆ ಸ್ಪಷ್ಟವಾಗಿರುವಂತಹ ಜನಾದೇಶವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ 3 ದಶಕಗಳ ಬಳಿಕ ಒಂದು ಪಕ್ಷಕ್ಕೆ, ರಾಷ್ಟ್ರೀಯ ಪಕ್ಷಕ್ಕೆ ಇಂತಹ ಒಂದು ಜನಾದೇಶ ಕರ್ನಾಟಕದಲ್ಲಿ ಸಿಕ್ಕಿರುವಂತದ್ದು ನಿಜವಾಗ್ಲೂ ಕೂಡ ಅಮೇಜಿಂಗ್, ನೋ ಡೌಟ್. ಹಾಗಾಗಿ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮಪ್ರಸಾದ್ ಜೈನ್. ತಮ್ಮ ಒಂದು ಪಕ್ಷಕ್ಕೆ ಬಹುಮತದ ಒಂದು ಸರ್ಕಾರವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜನಾದೇಶ ಬಂದಿದೆ ಸರ್ಕಾರದಿಂದ. ಅಭಿನಂದನೆಗಳು, ಕಂಗ್ರಾಚುಲೇಷನ್ ಸರ್. ಫಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳ್ತೀರಾ? ಎಸ್, ನಾನು ಈ ಮೂಲಕ ಈ ಸಲ ಏನು ರಾಜ್ಯದಲ್ಲಿ ಸ್ಪಷ್ಟ ಬಹುಮತದ ಜನಾದೇಶ ಕರ್ನಾಟಕದ ಜನತೆ ನೀಡಿದ್ದಾರೆ, ಅವರಿಗೆ ತಮ್ಮ ಟಿವಿ ಚಾನೆಲ್ ಮುಖಾಂತರ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಏನು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಅವರು ಕೂಡ ದುಡಿದಿದ್ದಾರೆ ಪಕ್ಷದ ಪರವಾಗಿ, ಅವರಿಗೆ ಕೂಡ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಸಲ ಏನಾಗಿದೆ, 1989 ಆವಾಗ ದಳ ಬಿಜೆಪಿ ಅಷ್ಟು ಇರಲಿಲ್ಲ, ದಳದ ಪ್ರಭಾವ ಇತ್ತು, ದಳ ಮುಖ್ಯಮಂತ್ರಿಗಳಿದ್ರು, SR ಬೊಮ್ಮಾಯಿ ಎಲ್ಲ. ಆವಾಗ ವೀರೇಂದ್ರ ಪಾಟೀಲ್ ನೇತೃತ್ವದಲ್ಲಿ ನಾವು ಹೋದಂಥ ಸಮಯದಲ್ಲಿ ಸುಮಾರು 182 ಸೀಟು, ದೊಡ್ಡ ಬಹುಮತ, ಅದು ಅಷ್ಟು ದೊಡ್ಡ ಸೀಟು ಬಂದಿತ್ತು. ಆ ನಂತರ 1999 SM ಕೃಷ್ಣರ ನೇತೃತ್ವದಲ್ಲಿ ಚುನಾವಣೆ ಹೋದಾಗ 132 ಸೀಟು, 128 ಬಂದಿತ್ತು, ಆಮೇಲೆ 132 ಆಯ್ತು. ಅದು ಅದೇ ಫಲಿತಾಂಶ ಈ ಸಲ ಪುನರಪಿ ಆಗಿದೆ. 2023 ಈ ಚುನಾವಣೆ ಏನಿದೆ, ಇದರಲ್ಲಿ ನಾವು ಇಷ್ಟು 135, 136 ಸೀಟ್ ಗಳಿಸಿದ್ವಲ್ಲ, ಇದು ಸ್ಪಷ್ಟ ಬಹುಮತ, ಯಾವುದೇ ರೀತಿಯಲ್ಲಿ ಅತಂತ್ರ ಅಥವಾ ಇನ್ನೊಂದು ಯಾವುದಕ್ಕೂ ಬರದ ಹಾಗೆ ಸ್ಪಷ್ಟ ಬಹುಮತವನ್ನು ಜನತೆ ನೀಡಿದ್ದಾರೆ. ಯಾಕೆ ನೀಡಿದ್ದಾರೆ ಅಂದರೆ, ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಬಂದರೆ ನಮಗೆ ಉತ್ತಮ ದಕ್ಷ ಆಡಳಿತ ಕೊಡ್ತದೆ. ಏನು 2013ರಿಂದ 2018ರವರೆಗೆ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ನಾವು ದಕ್ಷ ಸರ್ಕಾರವನ್ನು, ಆಡಳಿತವನ್ನು ನೀಡಿದ್ವಿ ಜನತೆಗೆ, ಅದನ್ನು ನೆನಪಿಸಿಕೊಟ್ಕೊಂಡು ಈ ಮತವನ್ನು ನೀಡಿದರೆ, ಅದರೊಟ್ಟಿಗೆ ನಮ್ಮ ಗ್ಯಾರಂಟಿ ಕಾರ್ಡ್ಗಳು ಏನಿದೆ ಅದು ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿರುವಂಥದ್ದು ಬಹಳಷ್ಟು ಪ್ರಭಾವವನ್ನು ಬೀರಿದೆ. ಅದರಿಂದಾಗಿ ನಮ್ಮ ಎಲ್ಲ ಕರ್ನಾಟಕದ ಬೇರೆ ಬೇರೆ ಪ್ರದೇಶ ಇರ್ಬೋದು, ನಮ್ಮ ಈ ಭಾಗದ ಬಿಟ್ಟರೆ ಮಧ್ಯ ಕರ್ನಾಟಕದಲ್ಲಂತೂ ಸ್ವೀಪ್ ಆಗಿದೆ. ನಿಮ್ಮ ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಬಳ್ಳಾರಿ ಇರ್ಬೋದು, ಆ ಎಲ್ಲ ಪ್ರದೇಶಗಳಲ್ಲಿ ಸ್ವೀಪು 100% ಸೀಟ್ಗಳು ಕಾಂಗ್ರೆಸ್ಗೆ ಬಂದಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಆಯ್ಕೆಯಾಗಿದ್ದಾರೆ, DCM ಆಗಿ DK ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಆಮೇಲೆ 8 ಜನ ಏನು ನಮ್ಮ ಅನುಭವಿ ಹಿರಿಯ ನಾಯಕರುಗಳು, ಅವರನ್ನು ಮಂತ್ರಿಮಂಡಲ ಇವತ್ತು ರಚನೆ ಆಗಿರುವಂಥದ್ದು. ಇವತ್ತು ಅಷ್ಟ ದಿಕ್ಪಾಲಕರು ಅಂತ ಹೇಳ್ಬೋದು ನಾವು, ಆ 8 ಜನ ಅಷ್ಟು ಪ್ರಬಲರು. ಅದರೊಟ್ಟಿಗೆ ಇವರಿಬ್ಬರು ಸೇರಿ 10 ಜನರ ಸಂಪುಟ ಇದೆಲ್ಲ, ಇದು ಬಹಳ ಉತ್ತಮ ಸರ್ಕಾರವನ್ನ ಕೊಡ್ಲಿಕ್ಕಿದ್ದಾರೆ. ಪ್ರಥಮ ಮಂತ್ರಿಮಂಡಲ ಸಭೆಯಲ್ಲಿ ನಾವು ಏನು ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಹೇಳಿದ್ವಿ, ಅದನ್ನ ಜಾರಿಗೊಳಿಸತಕ್ಕಂಥ ಒಂದು ತೀರ್ಮಾನವನ್ನ ಇವತ್ತು ನಮ್ಮ ಕ್ಯಾಬಿನೆಟ್ ಅಲ್ಲಿ, ಕಾಂಗ್ರೆಸ್ ಕ್ಯಾಬಿನೆಟ್ ಅಲ್ಲಿ ಇವತ್ತು ತಗೊಂಡಿದ್ದಾರೆ. ಹಾಗಾಗಿ ಜನರಿಗೆ ಯಾವುದೇ ಗೊಂದಲಗಳಿಲ್ಲ, ಇದ್ರ ಬಗ್ಗೆ ಜಾರಿ ಆಗ್ತದೆ. ಬಹಳ ಸಂತೋಷ ಆಗ್ತದೆ ನಮಗೆ ಸರ್ಕಾರ ಬಂದಿರುವಂತದ್ದು. ಮತ್ತೊಮ್ಮೆ ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಮತದಾರರಿಗೆ. ಎಸ್ ಸರ್. ಜೊತೆಗೆ ತಾವು ಹೇಳಿದ್ರೆ ಅಷ್ಟ ದಿಕ್ಪಾಲಕರು ಅಂತ ಬಂದಾಗ ಬಹುಶಃ ಅಲ್ಲಿ ಕಾದ್ರ ಅವ್ರು ಸೇರ್ತಾರ ಅನ್ಕೊಂಡಿದ್ವಿ ನಾವುಗಳು. ಹೌದು, ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಗೆ ಅವಕಾಶ ಸಿಗ್ಬೇಕಾಗಿತ್ತು. ಆದ್ರೆ 8 ಜನ ಮಾತ್ರ ಸೀನಿಯರ್ಸ್ ಅಂತ ಬಂದಾಗ ಬಹುಶಃ ಆ ಲೆಕ್ಕಾಚಾರದಲ್ಲಿ ಅಲ್ಲಿ ಜಮೀರ್ ಅಹಮದ್ ಬಂದಿದೆ. ಬೇರೆ ಬೇರೆ ಕಮ್ಯುನಿಟಿಗೆ ಒಂದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಲಿಂಗಾಯತರಲ್ಲಿ ಬರುವಾಗ MB ಪಾಟೀಲ್ ಇರ್ಬೋದು, ಅಥವಾ ರಾಮಲಿಂಗ ರೆಡ್ಡಿ ಇರ್ಬೋದು, KJ ಜಾರ್ಜ್ ಇರ್ಬೋದು, G ಪರಮೇಶ್ವರ್ ಅವರು ಇರ್ಬೋದು, KH ಮುನಿಯಪ್ಪ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ಈ ರೀತಿಯಲ್ಲಿ ಜಮೀರ್ ಅಹಮದ್ ಎಲ್ಲರಿಗೂ ಒಂದೊಂದು ಅವಕಾಶಗಳು ಕೊಡ್ತಾ ಬಂದಾಗ ನೆಕ್ಸ್ಟ್ 8 ಆಗಿರೋದು, ನೆಕ್ಸ್ಟ್ 2ನೇ ಬಾರಿ 3ನೇ ಬಾರಿ ಪುನರಚನೆ ಆಗ್ಲಿಕ್ಕಿದೆ. ಆ ಸಮಯದಲ್ಲಿ ಇವರಿಗೆ ಗ್ಯಾರಂಟಿ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಒಲಿದು ಬರ್ಲಿಕ್ಕಿದೆ. ಆವಾಗ ಸಿಗುತ್ತೆ. ಇವತ್ತಿನ ಒಂದು ದಿನ, ಪ್ರಥಮ ದಿನವೇ ಘೋಷಣೆ ಆಗುತ್ತೆ ಅನ್ನುವಂತಹ ವಿಚಾರಗಳು ಇತ್ತು. ಎಸ್, ಎನಿವೇ ಸರ್, ಅಭಿನಂದನೆಗಳು. ಜೊತೆಗೆ ಅನ್ಕೊಂಡಿದ್ರ ಈ ಲೆವೆಲ್ ಅಲ್ಲಿ ಜನರು ಜನಾದೇಶವನ್ನ ಕೊಡ್ತಾರೆ ತಮ್ಗಳಿಗೆ? ನಮ್ಮ ಲೆಕ್ಕಾಚಾರ 140 ಅಂತ ಹೇಳ್ತಾ ಇದ್ವಿ ನಾವು. ಹಾಗಾಗಿ 140ಕ್ಕೆ ಹತ್ತಿರ. ಯಾವಾಗ್ಲೂ DK ಶಿವಕುಮಾರ್ ಹೇಳಿಕ್ಕಿತ್ತು 141 ಅಂತ. ಸಿದ್ದರಾಮಯ್ಯ ಅವರು 136 ಅಂತಲೇ ಹೇಳ್ತಾ ಇದ್ರು. ಅದೇ ಹತ್ತಿರಕ್ಕೆ ಅದೇ ಫಲಿತಾಂಶ ಬಂದಿದೆ. ಸಂತೋಷ ಇದೆ ನಮಗೆ. ಕರಾವಳಿಯಲ್ಲಿ ಬಂದಿಲ್ಲ, ಸ್ವಲ್ಪ ಬೇಸರ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲಿ ಕೂಡ ಹಿಂದುತ್ವದ ಪ್ರಭಾವ ಹೋಗಿ ಕಮ್ಮಿ ಆಗಿ, ಈಗ ಪುತ್ತೂರಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹೌದೌದು, ಕಡಿಮೆ ಆಗ್ತಿದೆ ಅಂದ್ರೆ ಅದರ ಪ್ರತಿಫಲ ಎಲ್ಲ ಜನರಿಗೆ ಗೊತ್ತಾಗ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯವರು ಬುದ್ಧಿವಂತ ಜನರು ಪುತ್ತೂರಲ್ಲಿ ಹೊತ್ತಿ ಉರಿತಾ ಇದೆ. ಹೌದು, ಒತ್ತಿ ಉರಿತಾ ಇದೆ. ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು 13ರಲ್ಲಿ ಬಂದಿತ್ತು, ನಾವು ಆಶಾವಾದಿಗಳಿದೆ ಅದೇ ರೀತಿಯ 10 ವರ್ಷಗಳ ನಂತರ ಪುನರಪಿ ಆಗ್ಬಹುದು ಅಂತ. ಬಂದಿಲ್ಲ, ಸ್ವಲ್ಪ ಬೇಸರ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಕೂಡ ನಮ್ಮ ಒಂದಿಗೆ ಈ
ಕೈ ಜೋಡಿಸಲಿದೆ ಅಭಿವೃದ್ಧಿಯೊಂದಿಗೆ ಅಂತ ನಮಗೆ ಆಶಾವಾದ ಇದೆ. ಓಕೆ, ಮುಂದಿನ ದಿನಗಳಲ್ಲಿ ಕರಾವಳಿಯನ್ನು ಕೂಡ ಕ್ಲೀನ್ ಸ್ವೀಪ್ ಮಾಡ್ತೀರಾ ಹಾಗಾದ್ರೆ ಕಾಂಗ್ರೆಸ್? ಕ್ಲೀನ್ ಸ್ವೀಪ್ ಅಂತಲ್ಲ, ಪ್ರಬಲ ಆಗ್ಲಿಕ್ಕಿದೆ ಪಕ್ಷ. ಓಕೆ, ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ಮಾಡಿದ್ರಿ ತಾವುಗಳು ಇತ್ತು ಅಲ್ವಾ? ಹೌದು. ಎಸ್, ದಟ್ಸ್ ವೈ ಐ ಆಮ್ ಆಸ್ಕಿಂಗ್. ಎಸ್ ಸರ್, ಫಸ್ಟ್ ಎಲೆಕ್ಷನ್ ಸರ್, ಬಿಜೆಪಿ ವಕ್ತಾರರು ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಸಿದ್ದರಾಮಯ್ಯನವರ ಟಗರು ಇವರ ಸರ್ಕಾರ ಬಂದಿರುವಂತದ್ದು. ತಾವು ಹೇಳ್ತಾ ಇದ್ವಿ ಚಾನ್ಸೇ ಇಲ್ಲ, ಸಿದ್ದರಾಮಯ್ಯನವರು ಇನ್ನು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳಾಗಲ್ಲ, ಏನು ಹುಲಿಯ ಕಾಡಿಗೆ ಜೊತೆಗೆ ಬಂಡೆ ಕ್ರಷರ್ ಒಳಗೆ ಅನ್ನುವಂಥದ್ದು, ಏನ್ ಹೇಳ್ತೀರಾ ಸರ್? ಫಸ್ಟ್ ಆಫ್ ಆಲ್ ಏನಂದ್ರೆ ಕ್ಲೀನ್ ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಬಂದಿದೆ, ಜನಾದೇಶಕ್ಕೆ ನಾವು ತಲೆ ಬಗ್ಲೇಬೇಕು. ಮತ್ತೆ ಅವರಿಗೆ ಅಭಿನಂದನೆಯೂ ಕೂಡ ಸಲ್ಲಿಸ್ತೇನೆ. ಯಾಕಂತ ಕೇಳಿದ್ರೆ ಅವರು ಏನು ಗ್ಯಾರಂಟಿಗಳನ್ನೆಲ್ಲ ಹೇಳಿದ್ದಾರೆ, ಏನು ಪ್ರಣಾಳಿಕೆಯನ್ನೆಲ್ಲ ಹೇಳಿದ್ದಾರೆ, ಅವರು ಅದನ್ನು 100ಕ್ಕೆ 100 ಮಾಡಬೇಕು ಅಂತ ಹೇಳುವ ಒಂದು ಇಚ್ಛೆ ನಮಗಿದೆ. ಯಾಕಂದ್ರೆ ಈ ಸರ್ಕಾರಕ್ಕೆ ಹೇಗೆ ಈಗ ನಮಗೆ 36% ವೋಟ್, ನಮ್ಮದು 1% ವೋಟ್ ಸಮೇತ ಆಚೆ ಈಚೆ ಆಗಲಿಲ್ಲ. ನಾವು 104 ಬಂದಾಗ ಹೇಗಿತ್ತು ಹಾಗೆಯೇ ನಮಗೆ ವೋಟ್ ಶೇರಿಂಗ್ ನಮಗೆ ಬಂದಿದೆ. ಆದರೆ ಅವರು ಪ್ರಣಾಳಿಕೆಯಲ್ಲಿ ತೋರಿಸಿದ ಒಂದು 5 ಗ್ಯಾರಂಟಿಗಳಲ್ಲಿ ಒಂದು 6% ವೋಟು ಮತ್ತೆ ಮೈನಾರಿಟಿಗಳ ವೋಟು. ಯಾಕಂತ ಹೇಳಿದ್ರೆ ಅವರೊಂದು ಬಜರಂಗ ದಳವನ್ನು ನಾವು ನಿಷೇಧ ಮಾಡ್ತೇವೆ ಅಂತ ಹೇಳಿದ್ರು. ಆ ನಿಷೇಧ ಮಾಡ್ತೇವೆ ಹೇಳುವಾಗ ಅವರಿಗೆ ಒಂದು ಇಂಟ್ರೆಸ್ಟ್ ಇತ್ತು, ಏನಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನಾವು ಜೀವಮಾನದಲ್ಲಿ ಬರುವುದಿಲ್ಲ, ಇಲ್ಲಿ ಹೋದ್ರೂ ನಮಗೆ ತೊಂದರೆ ಇಲ್ಲ, ಬೇರೆ ಕಡೆ ಎಲ್ಲ ನಾವು JDSಗೆ ಹೋಗುವ ಮತವನ್ನು ಏನಾದರೂ ಮಾಡಿ ಕ್ರೋಢೀಕರಣ ಮಾಡಬೇಕು ಅಂತ ಹೇಳುವ ಒಂದು ಸ್ಟ್ರಾಟಜಿಯನ್ನು ಅವರು ಮಾಡಿದ್ದಾರೆ. ಆ ಸ್ಟ್ರಾಟಜಿಯಲ್ಲಿ ಅವರು ಸಕ್ಸಸ್ಫುಲ್. ಯಾಕಂದ್ರೆ JDSಗೆ ನಿಮ್ಗೆ ಗೊತ್ತಿರಬಹುದು 16ರಿಂದ ಎಷ್ಟು ಕಮ್ಮಿ ಆಯಿತು ಅಂತ. ಇವರಿಗೆ 43% ವರೆಗೆ ಇವರಿಗೆ ಮತದಾನ ಬಂದಿದೆ. ಏನಿದ್ರು ಜನಾದೇಶಕ್ಕೆ ನಾವು ಬಗ್ಲೇಬೇಕು, ಅವರನ್ನು ಅಭಿನಂದಿಸ್ತೇವೆ. ಮತ್ತೆ ಮುಂದೆಯೂ ಕೂಡ ಈ ಪ್ರಣಾಳಿಕೆಯಲ್ಲಿ ಏನೆಲ್ಲ ಹೇಳಿದ್ದಾರೆ ಅದನ್ನು ಆದಷ್ಟು ಬೇಗ ಹೇಗೆ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ. ಬಟ್ ಅವರು ಫಸ್ಟ್ ಬಂದ ಕೂಡಲೇ ಹೇಳಿದ್ರು, ಪ್ರಥಮ ಈಗ ರಾಹುಲ್ ಗಾಂಧಿ ಅವರದ್ದು ಸ್ಪೀಚ್ ಇತ್ತು, ಈಗಲೇ ಸ್ವಲ್ಪ ಗಂಟೆಗಳ ನಂತರ ಅಂದ್ರೆ ಆಗ ಅವರು 12:30 ಗಂಟೆ ವೇಳೆಗೆ ಹೇಳುವಾಗ ನಾನು ಇಮಿಡಿಯೇಟ್ ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಇದನ್ನು ಅನೌನ್ಸ್ ಮಾಡಿ ಜಾರಿಗೆ ತರ್ತೇನೆ ಅಂತ ಹೇಳಿದ್ರು. ಇವತ್ತು ಮಾತಾಡುವಾಗ ಇನ್ನೊಂದು ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ರೂಪರೇಷೆ ಕೊಡ್ತೇನೆ ಅಂತ ಹೇಳಿದ್ರು. ಯಾಕಂದ್ರೆ ಜನ ಕಾಯ್ತಾ ಇದ್ದಾರೆ. ಈಗ ಬಸ್ಸಿಗೆ ಹೋಗುವಾಗ ನಿಮ್ಗೆ ಗೊತ್ತಿರಬಹುದು, ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡುವಾಗ ಹೇಳಿದ್ರು ಕಲಬುರಗಿಯಲ್ಲಿ, ನೀವು ಕೊಲ್ಲಾಪುರಕ್ಕೆ ಹೋಗಿ, ನೀವು ಸೊಲ್ಲಾಪುರಕ್ಕೆ ಹೋಗಿ, ಮಾವನ ಮನೆಗೆ ಹೋಗಿ, ಅಳಿಯನ ಮನೆಗೆ ಹೋಗಿ, ಯಾರ ಮನೆಗೆ ಬೇಕಾದ್ರೆ ಸಹ ನೀವು ದೀಳದಾಯರಾಗಿ ಹೋಗ್ಬಹುದು, ನನಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಇವತ್ತೊಂದು ಬಂತು ಕೆಂಪು ಬಸ್ಸು ಮಾತ್ರ ಅಂತ ಒಂದು, ಯಾಕಂದ್ರೆ ಒಂದು ಜಾಹೀರಾತು ನೀವು ನೋಡ್ಬೋದು 100% ಆಫ್ ಅಂತ ಟಿವಿದ್ದು ಬರ್ತದೆ, ಅದರಲ್ಲಿ ಒಂದು ಸೈಡ್ ಅಲ್ಲಿ ಇರ್ತದೆ ಕಂಡೀಷನ್ ಅಪ್ಲೈ ಅಂತ. ಬಟ್ ಇವರು ಕಂಡೀಷನ್ ಅಪ್ಲೈ ಅಂತ ಇರಲಿಲ್ಲ, ಕಂಡೀಷನ್ ಅಪ್ಲೈ ಅಂತ ಎಂದಿಗೂ ಹೇಳಲಿಲ್ಲ. ಬಟ್ ಈಗ ಬಂತು, ಈಗ ಒಂದು ಬಂತು, ಯಾವುದು ಕೆಂಪು ಬಸ್ಸು ಮಾತ್ರ ಅಂತ. ಈಗ ನಮ್ಮ ಸಿಟಿಯಲ್ಲೆಲ್ಲ ಇರುವ ಬಸ್ಸುಗಳು, ನರ್ಮ್ ಬಸ್ಸುಗಳು ಅದೆಲ್ಲ ಸ್ವಲ್ಪ ಹಸಿರು ಉಂಟು, ಜನರಿಗೆ ಕನ್ಫ್ಯೂಷನ್. ಆಗಲೇ ಹೇಳ್ಬೋದಿತ್ತು ಅವರು ಕೆಂಪು ಬಸ್ಸು ಮಾತ್ರ ಅಂತ ಒಂದು ಹೇಳಿದ್ರೆ ತುಂಬಾ ಒಳ್ಳೇದಿತ್ತು, ಅದನ್ನು ಹೇಳಲಿಲ್ಲ. ಈಗ ಈ ಹಸಿರು ಬಸ್ ಉಂಟಲ್ಲ, ಈಗ ನಮ್ದೆಲ್ಲ ಹೋಗ್ತಾ ಉಂಟಲ್ಲ ನರ್ಮ್ ಬಸ್ಸುಗಳು, ಅದ್ರ ಬಗ್ಗೆ ಏನಂತ ನಮ್ಮ ಸ್ನೇಹಿತರು ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಸಿಟಿಯಲ್ಲಿ ತುಂಬಾ ಜನ ಓಡಾಡ್ತಾ ಇದ್ದಾರೆ ಒಂದು. ಮತ್ತೆ ಮಂಗಳೂರು ಮಣಿಪಾಲಕ್ಕೆ ಹೋಗೋ ಬಸ್ಸು ಕೆಂಪು ಬಸ್ಸೇ, ಅದು ಯಾವುದಲ್ಲಿ ಓಲು ಹೊರಡ್ತದಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಅದ್ರ ಬಗ್ಗೆ ಮಾತಾಡೋಣ ಸರ್, ಬರ್ತೇನೆ. ಜೊತೆಗೆ ನಮ್ಗೆ ಇಲ್ಲಿ ತಮ್ಮ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ, ಯಾಕೆ ಸೋತ್ರಿ ತಾವುಗಳು, ಯಾಕೆ ಜನಾದೇಶ ತಮ್ಗಳ ಪರವಾಗಿಲ್ಲ ಅಂತ ಬಂದಾಗ ತಾವು ಹೇಳ್ತಾ ಇರುವಂತದ್ದು ಒಂದ್ ಕಡೆ ಬಜರಂಗ ದಳ ನಿಷೇಧ, ಅದು ಆಕ್ಚುಲಿ ತಮ್ಗಳಿಗೆ ಪ್ಲಸ್ ಆಗ್ಬೇಕಾಗಿತ್ತು, ತಮ್ಗಳಿಗೆ ಅಲ್ಲ. ನಮಗೆ ಕರಾವಳಿ ಜಿಲ್ಲೆಗಳಲ್ಲಿ ಪ್ಲಸ್ ಆಯ್ತು. ನಮ್ಮಲ್ಲಿ ನೋಡಿ ಬೈಂದೂರು ಇರ್ಬೋದು, ಇದು ಇರ್ಬೋದು, ಎಲ್ಲರೂ 10,000 15,000 ಇಲ್ಲೆಲ್ಲ ಓಟು, ಕಾಂಗ್ರೆಸ್ಸಿಗೆ ಓಟೇ ಒಂದು ಬರ್ಲಿಲ್ಲ. ಅವರು 100ಕ್ಕೆ 100 ಬಂಟ್ವಾಳ ಗೆಲ್ತೇನೆ ಅಂತ ಹೇಳ್ತಿದ್ರು. ಬಂಟ್ವಾಳದಲ್ಲಿ SDPI ನಿಂತರೂ ಕೂಡ ನಮ್ಮ ರಾಜೇಶ್ ನಾಯ್ಕರು ಅದು 2 ಒಟ್ಟು ಮಾಡಿದ್ರೆ ಸಮೇತ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಜಾಸ್ತಿ ಬಂದಿದೆ. ಪ್ರತಿಯೊಂದು ಕಡೆ ನಮಗೆ ಪ್ಲಸ್ ಆಯ್ತು, ಇಲ್ಲಿ ನಮಗೆ ಪ್ಲಸ್ ಆಯ್ತು. ಮೇಲೆ ಫ್ರೀ ಇದ್ರದ್ದು ಉಂಟಲ್ಲ ನಿಮ್ಮದು ಗ್ಯಾರಂಟಿ ಕಾರ್ಡ್ ಎಂಬುದು, ಯಾಕೆಂತ ಕೇಳಿದ್ರೆ ಗ್ಯಾರಂಟಿ ಕಾರ್ಡ್ ಅಷ್ಟು ಮನಸ್ಸು ಭಯಂಕರ ಮನಸ್ಸು. ಯಾಕಂತ ಕೇಳಿದ್ರೆ ನಿಮ್ಗೆ 200 ಯೂನಿಟ್ ಫ್ರೀ ಎಲ್ಲರಿಗೆ ಸಿಗ್ತದಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ಪ್ರತಿ ಒಂದು ಮನೆಯಲ್ಲಿ ಸಮೇತ ಒಂದು 200 ಒಳಗೆ ಯೂನಿಟ್ ಉಂಟು ಮಿಡ್ಲ್ ಕ್ಲಾಸ್ ನವರಿಗೆ. ಒಂದು ಸ್ವಲ್ಪ ಹೈ ಕ್ಲಾಸ್ ನವರಿಗೆ ಮನೆಯಲ್ಲಿ AC ಅವರಿವರಿಗೆಲ್ಲ ಇದ್ದವರಿಗೆ ಒಂದು 400 ಯೂನಿಟ್ ವರೆಗೆ ಬರ್ತದೆ. ನಿಮ್ಗೆ 200 ಯೂನಿಟ್, ಯಾಕಂದ್ರೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ತುಂಬಾ ಕಷ್ಟಪಡುವವರು ನಮ್ಮ ಮೇಲೆ ಯಾವಾಗಲೂ ನಮ್ಮ ಮಧ್ಯ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಮೆಸ್ಕಾಂ ಒಂದು ಬಿಟ್ರೆ ಬೇರೆ ಹೆಸ್ಕಾಂ ಇರ್ಬೋದು, ಜೆಸ್ಕಾಂ ಇರ್ಬೋದು, ಅದು ಪ್ರಾಫಿಟ್ ಅಲ್ಲಿ ಇಲ್ಲ. ಇವತ್ತು ಪ್ರಾಫಿಟ್ ಅಲ್ಲಿ ಇಲ್ಲ ಅದು. ಯಾಕಂತ ಕೇಳಿದ್ರೆ ಅಲ್ಲಿ ಒಂದು ಕರೆಂಟ್ ಬಿಲ್ ವಸೂಲಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆದಾಯಕ. ಆಗ ನೀವು ಕರೆಂಟ್ ಅನ್ನು ಫುಲ್ ಫ್ರೀ ಕೊಡ್ತೀರಿ, ಮನೆಯಲ್ಲಿದ್ದ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀರಿ, ಡಿಗ್ರಿ ಆದವರಿಗೆ ಕೂಡಲೇ 3,000 ಕೊಡ್ತೀರಿ. ಇಂಥದ್ದೆಲ್ಲ ಹೇಳುವಾಗ ನೋಡುವ ಈ ಸರ್ಕಾರ ಕೊಟ್ಟ ನೋಡಿ, ಯಾರಿಗೆ ಸಿಗುವುದನ್ನು ಯಾರು ತಪ್ಪಿಸ್ಲಿಕ್ಕೆ ರೆಡಿ ಇಲ್ಲ. ಯಾಕಂತ ಕೇಳಿದ್ರೆ 3-4 ಓಟಿನ ಸ್ವಿಂಗಿನಲ್ಲಿ ಸೀಟುಗಳು ಚೇಂಜ್ ಆಗುದು. ಆಗ ಅದನ್ನು ಎಲ್ಲರೂ ನಂಬಿದ್ದಾರೆ. ಯಾಕಂತ ಕೇಳಿದ್ರೆ ಅದನ್ನು 10 ಸಾರಿ ಹೇಳಿದ್ದಾರೆ. ನೋಡಿ DK ಶಿವಕುಮಾರ್ ಅವರು ಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಅವ್ರು ಕೇಳಿದ್ರು,
ರಂಗನಾಥ್ ಅವರು ನಮಗೂ ಉಂಟು, ಆಗ ಹೇಳಿದ್ರು ನಮಗೂ ಉಂಟು ನಿಮ್ಗೂ ಉಂಟು ಎಲ್ಲರಿಗೂ ಉಂಟು ಅಂತ. ಈಗ ಗೊತ್ತಿಲ್ಲ ನನ್ಗೆ, ಬಂದ್ರೆ ಒಳ್ಳೇದು. ನಾ ಯಾಕಂತ ಕೇಳಿದ್ರೆ ಎಲ್ಲರಿಗೂ ಇದು ಉಂಟು, 200 ಯೂನಿಟ್ ವರೆಗೆ ಫ್ರೀ ಅಂತ ಹೇಳಿದ್ದಾರೆ. ಇದು ಈಗ ಜೂನ್ 1ರಿಂದ ಯಾವ ರೀತಿ ಇವರು ಮಾಡ್ತಾರೆ, ಪುನಃ ಏನಾದ್ರು ಹೇಳ್ತಾರೆ ಅವನಿಗಿಲ್ಲ ಇವನಿಗಿಲ್ಲ ಅಂತ ಹೇಳ್ತಾರೆ, ಎಲ್ಲ ಗೊತ್ತಿಲ್ಲ ನಮ್ಗೆ. ಬಟ್ ಕೊಡ್ತೇನಂತ ಈಗ ಸಹ ಹೇಳ್ತಾ ಇದ್ದಾರೆ. ಅವ್ರು ಕೊಡಬೇಕು, ಆ ಕೊಟ್ಟದಕ್ಕೆ ಅವರಿಗೆ ಆಗ ಗೊತ್ತಾಗ್ತದೆ ಒಂದು 3-4 ತಿಂಗಳಲ್ಲಿ ಯಾವ ರೀತಿ ಎಷ್ಟು ಹಣ ಬೇಕು. ಈಗ ಇದನ್ನೇ ಹೇಳ್ತಾರೆ, ಕರೆಂಟ್ ಇದು ಮಾತಾಡುವ 1,200 ಕೋಟಿ ಬೇಕು ಹೇಳ್ತಾರೆ. ಹಾಗಾದ್ರೆ ಈ ಒಂದು ವಿಚಾರ ಅಲ್ಲ, ಬಜರಂಗ ದಳ ಹಾಗಾದ್ರೆ ಇಲ್ಲಿ ಪ್ಲಸ್ ಆಯ್ತು, ಆ ಕಡೆಗೆ ಅವರಿಗೆ ಪ್ಲಸ್ ಯಾಕೆಂದ್ರೆ JDS ಗೆ ಹೋಗುವ ಅಲ್ಪಸಂಖ್ಯಾತರ ಓಟ್ ಎಲ್ಲ ಇವರಿಗೆ ಶಿಫ್ಟ್ ಆಯ್ತು. ನೀವು ನೋಡ್ಬೋದು, ಓಲ್ಡ್ ಮೈಸೂರು ಇರ್ಬೋದು, ಚಿತ್ರದುರ್ಗ ಮಧ್ಯ ಎಲ್ಲ ಕಡೆದು ಓಟ್ ಉಂಟಲ್ಲ, ನಿಮ್ಗೆ 43% ಬಂದದ್ದು ಕಾಣ್ತದಲ್ಲ JDS ಇದು ಕಮ್ಮಿಯಾಗಿ. JDS ಗೆ ಇಷ್ಟು ಓಟ್ ಶೇರ್ ಅಂತ ಉಂಟು, ಅದೆಲ್ಲ ಓಟ್ ಅವರಿಗೆ ಶಿಫ್ಟ್ ಆಯ್ತು. ಓಕೆ, ಹಾಗಾಗಿ ಕಾಂಗ್ರೆಸ್ ಪ್ಲಸ್ ಆಯ್ತು. ಕಾಂಗ್ರೆಸ್ ಅವರು ಬಳಕೆ ಮಾಡಿರೋ ಪ್ರಣಾಳಿಕೆಯ ವೆಪನ್ ಏನಿತ್ತು ಅದು ಪ್ಲಸ್ ಆಯ್ತು ಅವ್ರಿಗೆ. ಅಲ್ಲ, ಅವರಿಗೆ ಎಲ್ಲರೂ ಹೇಳಿದ್ರು ಸೆಲ್ಫ್ ಗೋಲ್ ಇದೆಲ್ಲ ಅಂತ, ಅದು ಎಲ್ಲಿ ಕೋಸ್ಟಲ್ ಅಲ್ಲಿ ಆಯ್ತು. ಯಾಕಂದ್ರೆ ಇದು ಕಾಂಗ್ರೆಸ್ನವರ ಒಂದು ತಪ್ಪು ನಡೆ ಅಂತ ಇಲ್ಲಿ ಕೋಸ್ಟಲ್ ಅಲ್ಲಿ ಕೂತ್ಕೊಂಡ್ರು. ಕೋಸ್ಟಲ್ ಅಲ್ಲಿ ಅವರ ಸೀಟುಗಳು ಸಹ ಹಾಗೆ ಹೋಯ್ತು. ಈಗ ಅವರು ಪುತ್ತೂರಿದ್ದು ಕತೆ ಬಂದದ್ದು ಸೀಟ್ ಹೇಳಿದ್ರೆ ಸಹ ನಮ್ಮದೊಂದು ಸಮಸ್ಯೆ ಬಂದ ಬಿಟ್ಟರೆ ಬೇರೆ ಎಲ್ಲ ಕಡೆ ಅವರಿಗೆ 60,000 ಓಟ್ ಸಿಕ್ಕಿತ್ತು. ಈಗ ಪುತ್ತೂರಿನಲ್ಲಿ ಸಹ 64,000 ಓಟ್ ಸಿಕ್ಕಿದ್ದು, ಅಷ್ಟು ಸಿಕ್ತಿತ್ತು ಅವರಿಗೆ. ಅವರಿಗೆ ಅವರ ಓಟ್ ಶೇರ್ ಅಲ್ಲಿ ಏನು ಆಚೆ ಆಗ್ಲಿಲ್ಲ. ಬಟ್ ನಮ್ಮದು ಹೇಗೆ ಅಂತ ಕೇಳಿದ್ರೆ ಇಲ್ಲಿದ್ದು ಸ್ಪಿಲಿನ್ ವಿಪ್ ನೋಡ್ಬೋದು. ಈಗ ಲೋಬೋ ಅವರು ಲಾಸ್ಟ್ ಟೈಮ್ 16,000ದಲ್ಲಿ ಇದಾದದ್ದು, ನಮ್ದು 22,000 ಹೋಯ್ತು. ನಮ್ಮ ಭರಶೆಟ್ಟಿ ಅವರು 33,000ಕ್ಕೆ ವಿನ್ ಆದ್ರು. ನೀವು ನೋಡಿರ್ಬೋದು, ಹರೀಶ್ ಪೂಂಜಾರಿ ಇರ್ಬೋದು, ಎಲ್ಲರೂ ಒಂದು ಒಳ್ಳೆ ಮಾರ್ಜಿನ್ ಇಟ್ಕೊಂಡು ವಿನ್ ಆಗಿದ್ದಾರೆ. ಕಾಂಪಿಟೇಷನ್ ಕೊಟ್ಟಿರ್ಬೋದು ಕಾಂಗ್ರೆಸ್, ಬಟ್ ಸ್ಟಿಲ್ ಒಳ್ಳೇದು. ಈಗ ನಿಮ್ಗೆ ಗೊತ್ತಿರ್ಬೋದು, ಬೈಂದೂರಲ್ಲಿ ಅವರು 100ಕ್ಕೆ 100 ವಿನ್ ಆಗ್ತಾರಂತ. ಸಿದ್ದರಾಮಯ್ಯ ಸರ್ ಸಮೇತ ಅಲ್ಲಿಂದ ಫೋನ್ ಮಾಡಿ ಕೇಳಿದ್ರು, ಬೈಂದೂರು ಏನಪ್ಪ ಆಯ್ತು ಅಂತ. ಬೈಂದೂರು ಹೋಯ್ತು ಅಂತ ಹೇಳಿದ್ರು ಪತ್ರಕರ್ತರು. ಅಂದ್ರೆ ಅವರು ಒಂದು ಬಂಟ್ವಾಳ ಮತ್ತೆ ಬೈಂದೂರು 100ಕ್ಕೆ 100 ಬರ್ಬೋದು ಅಂತ ಅವರ ಮನಸ್ಸಿನಲ್ಲಿತ್ತು. ಯಾಕಂತ ಕೇಳಿದ್ರೆ ಇಲ್ಲಿ ಅದು 100ಕ್ಕೆ 100 ಅವರ ಪ್ರಣಾಳಿಕೆಯನ್ನು ನಿಗ್ಲೆಕ್ಟ್ ಮಾಡಿದ್ರು. ಏನು ಫ್ರೀ ಆಗ್ಲಿ ಏನಾಗ್ಲಿ, ಇಲ್ಲಿಯ ಜನ ಹೇಗಂದ್ರೆ ಅದನ್ನು ಸ್ವಲ್ಪ ವಿದ್ಯಾವಂತರಾದ ನಿಮಿತ್ತ ಅದನ್ನು ಯಾವ ರೀತಿ ಕೊಡ್ಲಿಕ್ಕೆ ಆಗ್ತದೆ, ನಮ್ಮ ಮೇಲೆ ಟ್ಯಾಕ್ಸ್ ಹಾಕುದಲ್ಲ ಇದಲ್ಲ ಅಂತ ಸ್ವಲ್ಪ ಒಂದು ಆಲೋಚನೆಗಳನ್ನು ಮಾಡ್ತಾರೆ. ಮತ್ತೆ ಕೋಸ್ಟಲ್ ಬೆಲ್ಟಿನಲ್ಲಿ ನಿಮಗೆ ಭಯಂಕರ ಬಸ್ಸುಗಳು, ಯಾವುದು ಸರ್ಕಾರಿ ಬಸ್ಸಲ್ಲಿ ಫ್ರೀ ಅಂತ ಹೇಳಿದ್ರೆ ಸಹ ಆ ಬಸ್ಸಿಗೆ ವೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಇಲ್ಲಿ ಪ್ರೈವೇಟ್ ಬಸ್ಗಳೆಲ್ಲ ಇರುದು, ಇದೆಲ್ಲ ಇರುದು, ಅದೆಲ್ಲ ಇಲ್ಲಿಗೆ ತಾಗ್ಲೇ ಇಲ್ಲ ಅವರಿಗೆ. ಬಟ್ ಒಂದು ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಇಲ್ಲೆಲ್ಲ ಬೆಂಗಳೂರಿನಲ್ಲಿ ತಾಗ್ಲಿಲ್ಲ. ಬೆಂಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 1 ಸೀಟ್ ಸಹ ಕಮ್ಮಿ ಆಗ್ಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಯಾಕಂದ್ರೆ ಒಂದು ವಿದ್ಯಾವಂತರವರಿಗೆ ಅರ್ಥ ಆಗ್ತದೆ ಕರೆಂಟ್ ಫ್ರೀ ಎಲ್ಲಿದ್ದು ಕೊಡ್ಬೋದು, ಇದು ಎಲ್ಲಿದ್ದು ಕೊಡ್ಬೋದು, ಅದು ಕೊಡ್ಬೋದು. ಹಾಗಾಗಿ ಅಲ್ಲಿ ಎಲ್ಲಿಯೂ ಆಗ್ಲಿಲ್ಲ, ಮಾತ್ರ ಆದದ್ದು. ಕಡಿಮೆ ಆಗ್ಲಿಲ್ಲ, ಹೆಚ್ಚು ಆಗ್ಲಿಲ್ಲ. ನಿತಿನ್ ಅವರೇ, ನಾನು ಇದಕ್ಕೆ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಬಿಟ್ಟು, ನಮ್ಮ ಜಿಲ್ಲೆಯಲ್ಲಿ ಓಟು 60,000ಕ್ಕಿಂತ ಹೆಚ್ಚು ಕಡಿಮೆ ಯಾರಿಗೂ ಬರ್ಲಿಲ್ಲ, ಹೆಚ್ಚು ಬರ್ಲಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ನವರಿಗೆ. ರಮಣಾತ್ರಿ ಅವರಿಗೆ ಬಂದಿರತಕ್ಕಂಥದ್ದು 85,000 ಓಟು. ಅವರಿಗೆ ಕಳೆದ ಬಾರಿಗಿಂತ 8,000 ಮತ ಹೆಚ್ಚು ಬಂದಿದೆ. ಆ ಗ್ಯಾಪ್ 16,000 ಏನು ಗ್ಯಾಪ್ ಇತ್ತು, ಅದು 8,000 ಬಂದು ಮುಟ್ಟಿರೋದು. ಇನ್ನೊಂದು ಸ್ವಲ್ಪ ಬಂದಿದೆ ವಿನ್ ಆಗಿರೋರು. ಆಮೇಲೆ ಮೂಡುಬಿದಿರೆಯಲ್ಲೂ ಅಷ್ಟೇ, ಕಳೆದ ಬಾರಿ ಅಭಯಚಂದ್ರವರಿಗೆ ಸಿಕ್ಕಿದ್ದು 57,000, ಈ ಸಲ ಇವರಿಗೆ 64,000, ಸುಮಾರು 7-8 ಸಾವಿರದಷ್ಟು ಮಿಥುನ್ ರೈ ಅವರಿಗೆ ಹೆಚ್ಚು ಬಂದಿದೆ. ಬೆಳ್ತಂಗಡಿಯಲ್ಲೂ ಅದೇ ರೀತಿ. ಏನು ರಕ್ಷಿತ್ ಶಿವರಾಮ್ ಅವರು ಪ್ರಬಲ ಪೈಪೋಟಿಯನ್ನೇ ನೀಡಿದ್ದಾರೆ. ಅವರು ಕಳೆದ 30,000 ಅಷ್ಟು ಗ್ಯಾಪ್ ಇತ್ತು, ಅದನ್ನ ಅತ್ಯಂತ ಕಡಿಮೆಗೆ ತಂದಿಟ್ಟಿದ್ದಾರೆ. ಎಲ್ಲ ಕಡೆ ಪ್ರಬಲ ಪೈಪೋಟಿಯನ್ನ ಕೊಟ್ಟಿದ್ದೇವೆ. ಆಮೇಲೆ ಕಾರ್ಕಳದ ನೀವು ಗಮನಿಸಬಹುದು, ಕಾರ್ಕಳದ ಫ್ಯಾಂಟಾಸ್ಟಿಕ್ ಇದೆ. ಉದಯ್ ಶೆಟ್ಟಿ ಅವರಿಗೆ 1 ವಾರ ಮುಂಚೆ ಘೋಷಣೆ ಆಗಿದ್ರೆ ಅಲ್ಲಿ ಸುನಿಲ್ ಕುಮಾರ್ ಮನೆಗೆ ಹೋಗ್ಬೇಕಿತ್ತು, ಅಲ್ಲೇನು ಅಂತ ತೊಂದರೆ, ಅಷ್ಟು ಪ್ರಬಲ ಪೈಪೋಟಿ ಬೈದವರು ಹೇಳಿದ್ರು. ಹಾಗಾಗಿ ಕಾಂಗ್ರೆಸ್ ಇತ್ತು. ಆಮೇಲೆ ಕರಾವಳಿ ಅಂತ ಹೇಳುದು ನಾವು, ನಿಮ್ಮ ಉತ್ತರ ಕನ್ನಡ ಕೂಡ ಕರಾವಳಿಗೆ ಸೇರ್ತದೆ. ಅಲ್ಲಿ 3 ಸೀಟು ಬಂದಿದೆ ಕಾಂಗ್ರೆಸ್. ಯಾವುದು ಕಾಗೇರಿ ಅವರನ್ನೇ ಸೋಲಿಸಿದ್ದಾರೆ, ಭೀಮಣ್ಣ ನಾಯ್ಕ ಅವರು, ಮಂಗಳ ವೈದ್ಯ ಅವರು ಗೆದ್ದಿದ್ದಾರೆ. ಕರಾವಳಿ ಅಂದ್ರೆ ಈ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿನ ಅವರಾಗ ಬಜರಂಗ ದಳದ ಹೇಳಿದ್ರು, ಅದು ಇಲ್ಲಿ ಎಫೆಕ್ಟ್ ಆಗಿರ್ಬೋದು, ಸ್ವಲ್ಪ ಇಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿರ್ಬೋದು. ಆಮೇಲೆ ಏನು ಯೋಜನೆಗಳು ಇದೆಯಲ್ಲ, ಭಾಗ್ಯಗಳು ಕೇಂದ್ರದ GST ಏನು ಕೇಂದ್ರ ಸರ್ಕಾರ ಹಾಕ್ತದಲ್ಲ, ಕೇಂದ್ರ ಸರ್ಕಾರದ GST ಏನಿದೆ ಅದು ನಮ್ಮ ರಾಜ್ಯದ ಪಾಲದು. ಅದರ ಪಾಲು ನಮಗೆ ಸಿಕ್ಕಿದ್ರೆ ಆ ಹಣದಿಂದಲೇ ಈ ಯೋಜನೆಗಳನ್ನೆಲ್ಲ ತರಬಹುದು. ಆಮೇಲೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಅನಗತ್ಯ ವೆಚ್ಚಗಳನ್ನ ನಾನು ಒಂದು ಮುಗಿಸ್ಬಿಡ್ತೇನೆ, ಅನಗತ್ಯ ವೆಚ್ಚಗಳನ್ನೆಲ್ಲ ಕಡಿಮೆ ಮಾಡಿ ಈ ಭಾಗ್ಯದ ಯೋಜನೆಗಳನ್ನ ತರ್ತೀವಿ ಅಂತ. ಏನು ಸರ್ಕಾರ ಸಿದ್ದರಾಮಯ್ಯ ಬಗ್ಗೆ ಉಚಿತ ವಿದ್ಯುತ್ ಹೇಳ್ಬಿಡ್ತೇನೆ, ಬೇರೆ ಏನು ಹೇಳಿ ಅದೇ ಇನ್ ಡೀಟೇಲ್ ಅಲ್ಲ. ಉಚಿತ ವಿದ್ಯುತ್ ಬಗ್ಗೆ ಹೇಳಿದ್ರು, ಕೊಡ್ತಾರಾ ಬಸ್ ಕೊಡ್ತಾರ ಅಂತ. ಉಚಿತ ವಿದ್ಯುತ್ ಒಂದು ಉದಾಹರಣೆ ಹೇಳ್ತೀನಿ. 1991ರಲ್ಲಿ ಬಂಗಾರಪ್ಪ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೀರಾವರಿ ಪಂಪ್ ಸೆಟ್ಗಳಿಗೆ ನಾವು ಉಚಿತ ವಿದ್ಯುತ್ ಕೊಟ್ಟಿದ್ದೇವೆ. ಇವತ್ತಿಗೂ ಅದು ಮುಂದುವರಿತಾ ಇದೆ. ನೀರಾವರಿ ಪಂಪ್ ಸೆಟ್ಗಳಿಗೆ ರಾತ್ರಿ ಆಗಲು ನೀರಾವರಿ ಯೂಸ್ ಮಾಡ್ತಾರೆ ಎಲ್ಲರೂ. ಸುಳ್ಯ, ಪುತ್ತೂರಿನ ಎಲ್ಲಾ ಕೃಷಿಕರು, ಆ ಪಕ್ಷ ಈ ಪಕ್ಷ ಅಂತೆಲ್ಲ ದೊಡ್ಡವರು ಉಪಯೋಗಿಸಿದ್ದಾರೆ, ಶ್ರೀಮಂತರು ಉಪಯೋಗಿಸಿದ್ದಾರೆ. ಯಾವ ಪಕ್ಷ ರೈತರಿಗೆ ಆ ಒಂದು ಪಂಪಿಗೆ ಯೂಸ್ ಮಾಡುವ
ಏನು ಇದಿದೆಲ್ಲ ಯೂನಿಟ್ಗಳು ಅದು 500 ಮನೆ ಕೊಡ್ಬೋದು. ಓಕೆ 500 ಮನೆ ಕೊಡ್ಬೋದು. ನಾವು ಹೇಳುದು ಅದರಲ್ಲಿ ಒಂದು ಮನೆಗೆ 200 ಯೂನಿಟ್ಗಳು ಫ್ರೀ. ಪಂಪ್ ಸೆಟ್ ಲೆಕ್ಕ ಹಾಕಿ ಪಂಪ್ ಸೆಟ್ ಕ್ಯಾನ್ಸಲ್ ಮಾಡ್ತಾರೆ ಅವರು. ಕ್ಯಾನ್ಸಲ್ ಮಾಡಿ ನಾನು ಹೇಳಿದ್ದು ಹೇಗೆ ಕೊಡ್ತಾರೆ ಅದು ಅಷ್ಟು ಬಲ್ಲ. ಬರ್ತೇನೆ ಒಂದು ಕರೆ ಇದೆ, ಆಫ್ಟರ್ ದಟ್ ಬರ್ತೇನೆ ಸರ್. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು ಮೇಡಮ್? ಮುಜ್ಜನಕ್ಲ ನಮಸ್ಕಾರ. ಎಸ್ ಎಸ್ ನಮಸ್ಕಾರ. ಯಾಂತೊಳುಟೆ ಬಾತೆ. ನಮಸ್ಕಾರ ಮೇಡಮ್. ಪ್ರಾಬ್ಲಮ್ ಅದಾದ ಗೊತ್ತೇನೆ ಬಿಜೆಪಿ ದಾಖಲೆ ಒಂದೊಂದು ಪಾಠ ಸರ್. ತಾಯಿ ಗೊತ್ತೇನೆ 71 ವರಿಯನ್ನ ಜಾಸ್ತಿ ಹಂಗಿಸ ಅದು ಪಾತೆಯರ ಬಲ್ಲಿ ಧೂಳಿಪಟ ಅಪಾರ ಒಂದು ಪನೊಂದೇ ಇತ್ತೇರು. ನಿಜವಾದ ಮನ್ಪೇನಿ ಏರೆಲ್ಲ ಬಿಜೆಪಿ ನಾಡು ಕಾಂಗ್ರೆಸ್ ನಾಡು ಉವೆ ಪಕ್ಷನು ಜಾಸ್ತಿ ಎಲ್ಲಿ ಮಲ್ತದ ಪಾತೆಯರ ಬಲ್ಲಿ ಇಂದುವೇ ಹಾಕ್ಲೆಗ ಅನುಭವ ಏರೆ ಬಿಜೆಪಿ ದಾಖಲೆಗೆ ವಿದ್ಯುತ್ ಬಂಡೇರು ತುಂಬಲ ಭಾಗ್ಯ ಜ್ಯೋತಿ ಕೊಡ್ದಿತ್ತು ಕಾಂಗ್ರೆಸ್. ಒಂಜಿ ಇಲ್ಲಾಗ ಒಂಜಿ ಬಲ್ಬು ಬತ್ತದು ಫ್ರೀ ಬಂದ ಅವಲ್ಲ ಇತ್ತು. ನಾವನ್ನ ಎಷ್ಟೋ ಜನ ಬಳಸಿದ್ರು ಇತ್ತೆ ಒಂದುವೇ ಬಿಜೆಪಿ ದಾಖಲೆ ಒಂಜಿ ಟೈಮ್ ಸಿದ್ದರಾಮಯ್ಯ 7 ಕಿಲೋ ಹರಿಕೋರ್ನಾಗ ದಾದ ಬಂತೇರೆ ಹೆಚ್ಚತೆ ತೊಂದಿನ ಹಾಕುಲಿ ಇತ್ತೇ ಲಂಚಿನ ಬತ್ತಿನ ಸವಲತ್ತನ ಏರ್ಲ ಬಿಡ್ಪುಜಿರು ಸುರುಕೇನು ಏಪ ರೇಷನ್ ಗಾರಿ ಗೊರ್ಪಿನಿಂದ ಕೊರ್ನಾಗ ಉಂಡತೆ ಅವನು ಹೀನಾಯಿಸದು ಬಾತಿರ್ದೇರು ಕೊರ್ನಾಗ ಮಾತಿರ್ಲದೆ ತೊಂದ್ರೆ ರಾಂಡ ಎಂಜನೆ ಗೊತ್ತನೆ ಏಪಲ ಅವನು ಆ ನಮ್ನಿಡ ಹಂಗೆ ನಾನಾ ಇಜ್ಜಪ್ಪ ಕಾಂಗ್ರೆಸ್ ಪೋಂಡೆ ಮಂಡೆ ಬೊಂಡುಂಡು ಏರೇ ಗೊತ್ತನೆ ಮಿತ್ತು ದಾಖಲೆಗೆ ಬೊಂಡು ನೆಟ್ಟು ಓಟು ಕೊರಿಯೇರು ಘಟ್ಟ ದಾಖಲೆಗೆ ಬೊಂಡುಂಡು ದಾಖಲೆಗೆ ಓಟು ಕೊರಿಯೇರು ಪಂಡ ಹಾಕ್ಲೆ ಮುಂಚೆ ಸಾಮಾನಿಗೆ ರೇಟ್ ಕೊಡ್ದು ಗೊತ್ತುಂಡು ಅಂಗಡಿ ಗುಂಡತೆ ಒಂಜಿ ಗ್ಯಾಸ್ಗ್ ಅರಿಕ್ ಮುಂಚಿಗ್ ಪ್ರತಿ ಒಂಜಕ್ಲ ಬೆಲೆ ಈ ನಮ್ಮನೆ ಗಗನೋಗೆ ಏರ್ದಿನ ಅಕ್ಲೆಗುಂಡು ಬಾಕಿ ದಕ್ಲೆ ಇಲ್ಲಾಗ ಕಂತದ ಕೊರಂದಿನ ಅಕ್ಲೆಗೆ ಜಾತ ಅನುಭವ ಇಜ್ಜಿ ಎಲ್ಲ ಅನುಭವನ ಬಂದ್ಬಿನಿ ಎಂಕಲ್ಲ ಪತ್ತೊಂದು ಪರಿಸ್ಥಿತಿ ಇಜ್ಜಿ ಸರ್. ಕರೆಕ್ಟ್ ಮೇಡಮ್. ಈ ಪನ್ನ ಗೊತ್ತುಂಟು. ಎಸ್ ಅನುಭವ ನೋ ಡೌಟ್. ಎನ್ನ ಇಲ್ಲದೆನ್ನ ಬಂದ್ಬಿನಿ ಎಲ್ಲ ಮುಂಚಿಗೆ ಕಾಸುಗೋರ್ನೆಟ್ ಎಂಕಲ ಗೊತ್ತು ಕಾಸುಗೋರ್ನೆಟ್ ಗೊತ್ತು ಗ್ಯಾಸ್ಗೆ ಕಾಸುಗೋರ್ನೆಟ್ ಗೊತ್ತು. ಕರೆಕ್ಟ್ ದೂಷಿತಾದ ಸಾಪೇರ್ನತ್ತೆ ಇನಿ ಒರಿಯಾಗಬಾರ್ದು 4 ಜನ ಬೆಂದಿಂದಲ್ಲ ಜೀವನ ದೆಪ್ಪನ ಪರಿಸ್ಥಿತಿ ಜಡೆ ಮುಟ್ಟ ಬರ್ತುದು ಒಂಜಿ ಚೀರಾವುಡ ಸಾಮಾನು ಕನಪಿನ ಪರಿಸ್ಥಿತಿ ಬೈದನ್ ನಂಗೆ ಅಂಚನೆ ಜನಕುಲು ಮೇಡಮ್ ಒಂಜಿ ವಿಚಾರ ಇಡನಕ್ಕೆ ನೋಡ ಅಂಚನೆ ಜನಕುಲು ಈ ಬೆಲೆ ಏರಿಕೆ ಅಥವಾ ಫ್ರೀಟ್ ಕೊರ್ಪ ಬಂದಂಚಿನ ವಿಚಾರಕ್ಕೆ ಓಟ್ ಪಾಡಿಯರ ಬಂದಂಚಿನ ವಿಚಾರ ಬರ್ಪುಂಡು ಪಾಡ್ತೀನಿ ನಾನು ಗ್ಯಾರಂಟಿ ಬಂಪೆ ಅವು ಜನಕುಲು ಹೈಯೆಸ್ಟ್ ಪಾಡ್ತೀನಿ ಐಕೆ ಸರ್ತಿ. ಓಕೆ ಆಂಡ ಬಿಜೆಪಿ ದಾಯಿಸೋ ತುಂಬ ಪ್ರಶ್ನೆ ಮಾಡ್ತಾರೆ ಬಿಜೆಪಿ ಬಂಡ ಹಿಂದೂ ನಕ್ಲೆ ರಕ್ಷಣೆ ಕೊರ್ಪುಡು ಅಥವಾ ಭಜನೆಗಳನ್ನ ನಿಷೇಧ ಮಾಡ್ತಾರೆ ಗೊತ್ತಿದೆ ಸರ್. ಹಿಂದುತ್ವ ಎಂಕುಲು ಪುಟುನಗಲ ಹಿಂದೂ ಸೈನಗಲ ಹಿಂದುವೆ ಹಿಂದೂ ಅದೇ ಪುಟುದಿನಿ ಎಂಕುಲು ಹಿಂದೂ ಅದೇ ಸೈಪಿನಿ ಮೊಕ್ಕಲು ಪಂಡದು ಹಿಂದೂ ಆಪಿನತ್ತ ಹಿಂದೂ ಐತೆ ಎನ್ನ ಮೇಟು ನೆತ್ತೇರು ಪುನಿ ಹಿಂದೂ ತಾನೆ ಅಂಚೆ ಬಂದು ಬೊಕ್ಕೋರಿಯಾಗ ಬಿರೇಲ್ ದಜಪದ ಪಾತೆರೆಲ್ಲ ಇಜ್ಜಿ ಅವು ಎಂಚಿನ ಗೊತ್ತನೆ ಒಂಜಿ ದಿನ ಉಲ್ಟಾ ಹಾಕೊಂಡು ಉಲ್ಟಾ ಹಾಕಿದೀನಿ ಪಂಪಿ ನೀರು ಉಲ್ಟಾ ಹಾಕದೀನಿ ಮೊಕ್ಲಿಗೆ ಉಲ್ಟಾನೆ ಹಾಕಿನಿ ಮೊಕ್ಲಿಗೆ ಆ ಬೊಕ್ಕ ಮೇರ್ ನಳಿನ್ ಕುಮಾರ್ ರಡ್ಡು ಜಂತಲ್ಲ ಶವ ಪೆಟ್ಟಿಗೆ ಬಂದಿರತ್ತೆ ಇನಿ ಹಾಕೊಂಡು ರಡ್ಡು ಜನ ಅಲ್ಲ ಅವ್ರು ಪ್ರಮಾಣ ವಚಾರ ಮಲ್ಪುನ ಗಾರ್ ತೂ ಓಡಿತ್ತಂದು ಅವನ್ ಬಂತೀನಿ ನಾನು ಸೂಕ್ಷ್ಮವಾದ ತೂತಾರ್ ಗಮನಿಸಿದಾರೆ ಅತೆ ಗಮನಿಸಿದ ಪ್ರತಿ ಒಂದೆಲ್ಲ ಗಮನಿಸುದು ತೂದೇ ಮಾತಿರ್ನು. ಓಕೆ ಸರಿ ಮೇಡಮ್ ಸರಿ ಓಕೆ ಅವನ್ ಬಂತೀನಿ ಸರ್ ಬಕ್ಕದಲ್ಲ ನಿಜ ಗೊತ್ತಂಡು ಎಸ್ ಮೇಡಮ್ ಆ ಕಷ್ಟ ಗೊತ್ತುಂಡು ದಾದ ಜೀವನ ಗೊತ್ತುಂಡು ಆಯ್ತು ನಡುಟು ಗೊತ್ತುಂಡು ಅಂಚಾದ ಜನಕುಲು ಈ ಬಾರಿ ಕಾಂಗ್ರೆಸ್ ವೋಟ್ ಮಾಡ್ತಾ ಇರೋದೇ ನಮ್ಮ ಅಂಜು ಬೆಂದು ಗಂಟಿನ 10 ರೂಪಾಯಿ ಓಡ್ಪೇರದು ಓಡತ್ತೆ. ಕರೆಕ್ಟ್ ನೂದೇ ಸ್ಟೈನು 100 ರೂಪಾಯಿ ಖರ್ಚು ಮಾಡ್ತಾರೆ ಎಲ್ಲ ಎಂಗಲ್ಲ ಜೋಕ್ಲೆಗ್ ದಾದಂಡು ಎನ್ನು ಜನ ಇನಿ ಓಡೆ ಮುಟ್ಟ ಬಂದ ಒಂಜಿ ಇಲ್ಲಿಗೆ ಟ್ಯಾಕ್ಸ್ ತೂಯಿಂದ ಪನ್ವಾರು 10 ರೂಪಾಯಿ ವ್ಯಾಲ್ಯೂ ಉಂಡತೆ ಮೇಡಮ್. ಒಂಜಿ ಇಲ್ಲಿಗೆ ಎಂಕಲೆಗೆ ಬರ್ಕೊಂಡು 4 ಸಾರ 5 ಸಾರ ಒಂಜಿ ಇಲ್ಲಿಗೆ 3 ಸಾರ ಅಪ್ಪಗೆ ಎಂಚ ಬದುಕುನು ನಿಜಪುರ ಅಂಡ ನನ್ನ ಮನುಷ್ಯ ಪ್ರತಿ ಒಂಜೆಕ್ಲ GST ಪ್ರತಿ ಒಂಜೆಕ್ಲ GST ತಿಕ್ಕದಿನ ಅಲ್ಪ ಪಾಟಿನ ಕಾಸದ ಲೆಕ್ಕಜ್ಜಿ ಓಡೆ ಪೋಪುನೊಂದು ಇಜ್ಜಿ ಈ ನಮ್ನೆ ಫಸ್ಟ್ ಏರು ಬಂಗಾರ ಕಾಸ ಓಡೆ ಪೋಪುನೊಂದು ಆ ಪರಮಾತ್ಮಗೆ ಗೊತ್ತು. ಮಧ್ಯಮ ವರ್ಗ ಗೃಹಿಣಿಯ ಮಾತುಗಳು ಬಹಳಷ್ಟು ಅರ್ಥಪೂರ್ಣವಾಗಿ ವೇಟೇಜ್ ಇತ್ತು. ಬಹುಶಃ ನಮ್ಗೆ ಆ ಒಂದು 10 ರೂಪಾಯಿಗೂ ಕೂಡ ಬೆಲೆ ಇದೆ ನೈಜವಾಗಿದೆ. ಸಾಲ ಮಾಡಬಹುದು, ಸಾಲ ಮಾಡಿಯೇ ಬದುಕಲ್ಲ, ಉಳಿತಾಯ ಆಗ್ತಾ ಇಲ್ಲ ಅನ್ನೋದು ಅವರ ಅದು ಅಷ್ಟು ಎಫೆಕ್ಟ್ ಆಗಿದೆಯಾ ರಾಜ್ಯಾದ್ಯಂತ ಆಗಿದೆ.
ಯಾಕಂದ್ರೆ ಅವರ ಖರ್ಚುಗಳು ಏನಿರ್ತದೆ ಇವರ ಪ್ರಚಾರ ಹಾಗೆ ಇಲ್ಲ ಇಲ್ಲ ಈಗ ಅವ್ರು ಮಾತಾಡಿದ ಪ್ರಚಾರ ಅಲ್ಲ ಪ್ರಚಾರ ಆ ರೀತಿ ಪ್ರಚಾರ ಮಾಡಿ ಇಲ್ಲ ಇಲ್ಲ ಈಗ ಹೇಳಿದ್ದಾರೆ ಈಗ ಏನು ಗ್ಯಾಸಿಗೆ ಕಮ್ಮಿ ಆಗ್ತದೆ ಇದೇ ಮಹಿಳೆ ಇನ್ನೊಂದು 6 ತಿಂಗಳ ನಂತರ ನೀವು ಅವರದ್ದು ಅಡ್ರೆಸ್ ಎಲ್ಲ ತೆಗ್ದಿಡಿ ಅವರದ್ದು ಫೋನ್ ಬರ್ತದೆ ಏನೋ ಗೊತ್ತಿಲ್ಲ ನನಗೆ ಈಗ 6 ತಿಂಗಳ ನಂತರ ಗ್ಯಾಸಿಗೆ ಜಾಸ್ತಿ ಆಗಿದೆ ಹೇಳಿದ್ದಾರೆ ಇದು ಈಗ ನಾವು ಇದು 5 ಗ್ಯಾರಂಟಿ ಆಯ್ತಲ್ಲ ಇನ್ನೆಲ್ಲ ಎಷ್ಟು ಕಮ್ಮಿ ಆಗ್ತದೆ ಏನಂತ ಒಂದು ಆದ್ರೆ ಬಾರಿ ಒಳ್ಳೇದು ಇವರು ಕಮ್ಮಿ ಮಾಡಿದ್ರೆ ಏನು ನಮ್ಗೆ ನಾವು ಮಾಡ್ಲಿಲ್ಲ ಇವರು 3 ಗ್ಯಾಸ್ ಫ್ರೀ ಕೊಡ್ತೀನಿ ಹೇಳಿದ್ರು ಹಾಲು ಕೊಡ್ತೀನಿ ಅಂದ್ರು ಬರ್ಬೇಕಿತ್ತಲ್ಲ ಇವರನ್ನು ನಂಬಲಿಲ್ಲ ನೋಡಿ ನಂಬಲಿಲ್ಲ ರಾಜಸ್ಥಾನದಲ್ಲಿ ಪೆಟ್ರೋಲ್ ಇದ್ದು ಬೆಲೆ ಅಲ್ಲಿದ್ದ ಕತೆ ಬೇಡ ಈಗ ನೀವು ಇಲ್ಲಿದ್ದು 3 ಗ್ಯಾಸ್ ಕೊಡ್ತೀನಿ ಅಂತ ಹೇಳಿದ್ದು 3 ಗ್ಯಾಸ್ ಯಾಕೆ ಫ್ರೀ ಕೊಡ್ತೀನಿ ಹೇಳಿದ್ದು ಪೆಟ್ರೋಲ್ ಬೆಲೆಗಿಂತ 3 ಗ್ಯಾಸ್ ಜಾಸ್ತಿ ಇದೆ 3 ಗ್ಯಾಸ್ ಫ್ರೀ ಯಾಕೆ ಪ್ರದೇಶದಲ್ಲಿ ಇವತ್ತು ಜಾಸ್ತಿ ಇದೆ ನಾವೇನು ಮಾತಾಡ್ಲಿಕ್ಕೆ ಹೋಗ್ತಿಲ್ಲ ಅದು ಪಾಕಿಸ್ತಾನ ತೋರಿಸ್ತೀರಿ ಬೇರೆ ತೋರಿಸ್ತೀರಿ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಲಿಕ್ಕೆ ಓಕೆ ವಾಯ್ ಪೆಟ್ರೋಲ್ ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ ನಾವು ಪೆಟ್ರೋಲ್ ಅಲ್ಲ ಪೆಟ್ರೋಲ್ ಮಾರಿ ಬದುಕಬಾರದಲ್ಲ ಪೆಟ್ರೋಲ್ ಮಾರಿ ಬದುಕಬಾರದು ಆದ್ರೆ ಇದೇ ಒಂದು ಬೇರೆ ರೀತಿಗಳ ನಂತರ ಎಕ್ಸ್ಪೆಕ್ಟ್ ಮಾಡ್ತೇವೆ ಯಾಕಂತ ಕೇಳಿದ್ರೆ ಅವರು ಗ್ಯಾಸ್ ಬಾರಿ ಕಷ್ಟ ಅಂಡ್ ಮುಂದೆ ಕಷ್ಟ ಅಂತ ಅದು ಕಷ್ಟ ಇರಬಹುದು ನಾನು ಅಲ್ಲ ಹೇಳಿಲ್ಲ ಆದ್ರೆ ನಿಜ ಹೇಳಿದ್ದು ಕರಿಬೇಕು 6 ತಿಂಗಳ ನಂತರ ನಿಮ್ಗೆ ಯಾಕೆ ಹಾಗೆ ಅಂತ ನಿಜ ಮಾತು ಹೇಳುವಾಗ ಯಾಕೆ ನಿಮಗೆ ಅದನ್ನು ಒಪ್ಪಿಕೊಳ್ಳುವ ಇದು ಬರುವುದಿಲ್ಲ ವಿಷಯ ಮಾತಾಡುವಾಗ ನರಸಿಂಹರಾವ್ ಕಾಲದಲ್ಲಿ ಅವರ ಮಧ್ಯಮ ವರ್ಗದ ಮಹಿಳೆ ಅವರ ಮಾತನ್ನು ನೀವು ಒಪ್ಪಿಕೊಳ್ತೀರಾ ಇಲ್ವಾ ಯಾಕೆ ಅದು ವಿರೋಧ ಮಾಡ್ತೀರಾ ಅವರಿಗೆ ಪಾಪ ಅದರ ನೀವು ಶ್ರೀಮಂತರು ಇರಬಹುದು ಅವರು ಮಧ್ಯಮ ವರ್ಗದವರು ಜಿಎಸ್ಟಿ ಮಧ್ಯಮ ವರ್ಗದವರು ಭಾವನೆ ಭಾರತೀಯ ಜನತಾ ಪಾರ್ಟಿ ಬರುವ ಮೊದಲು ವ್ಯಾಟ್ ಇತ್ತು ವ್ಯಾಟ್ ಇತ್ತು 5% ಇದ್ದಿದ್ದು ವ್ಯಾಟ್ ಎಷ್ಟಿತ್ತು 5 ಇದ್ದದ್ದು 18 ಇತ್ತ 28 ಇತ್ತ ಎಲ್ಲಿ ಆದ್ರೆ ತರುದಾದ್ರೆ ನಾವು ಡಬಲ್ ಕೊಡ್ತಿದ್ದೆವು ಅಲ್ಲಿಯೂ ಕೊಡ್ತಿದ್ದೆವು ಇಲ್ಲಿ ಒಪ್ಪುದು ಬಿಡುದು ಬೇರೆ ವಿಷಯ ಇವತ್ತು ಜಿಎಸ್ಟಿ ಏನು ಮಾತಾಡ್ತಾರೆ ಅಂತ ಕೇಳಿದ್ರೆ ಅದೊಂದು ಇವರು ಕಾಮನ್ ಆಗಿ ಮಾತಾಡ್ತಾರಲ್ಲ ರಾಜ್ಯ ಸರ್ಕಾರದ ಪಾಲು ಕೊಡ್ಲಿ ರಾಜ್ಯ ಸರ್ಕಾರದ ಪಾಲು ಕೂತ್ಕೊಂಡಾಗ ಒಂದು ನಿಮಿಷ ಜಿಎಸ್ಟಿ ಇದ್ದು ನಾವು ಜಿಎಸ್ಟಿಗೆ ಒಪ್ಪುದಿಲ್ಲ ಅಂತ ಯಾವ ಚೀಫ್ ಮಿನಿಸ್ಟರ್ ಹೇಳಿಲ್ಲ ಜಿಎಸ್ಟಿ ಜಿಎಸ್ಟಿ 2 ಪಾಲಿದೆ ಸ್ಟೇಟ್ ಪಾಲು ಸೆಂಟ್ರಲ್ ಪಾಲು ನಾನು ಅಲ್ಲ ರಿಟರ್ನ್ ಕೊಡ್ತಾ ಇಲ್ಲ ಇವರದ್ದು ಸಹ ಚೀಫ್ ಮಿನಿಸ್ಟರ್ ಅಲ್ಲಿ ಹೋಗ್ತಾರಲ್ಲ ನಮ್ಮ ರಿಟರ್ನ್ ಕೊಡ್ತಾ ಇಲ್ಲ ರಿಟರ್ನ್ ಕೇಳುದು ನಮ್ಮ ಹಕ್ಕು ನಮ್ಮ ರೈಟ್ಸ್ ಅನ್ನು ಕೊಡಿ ಅಂತ ರಿಟರ್ನ್ ಇದಲ್ಲ ನಮ್ಮ ದುಡ್ಡು ನೀವು ಇಟ್ಕೊಂಡು ಅಲ್ಲಿಂದ ಅವರು ಮಾತಾಡುದು ದೊಡ್ಡ ಜನರಿಗೆ ಓಲ್ಕೊಂಡಲ್ಲ ಜಿಎಸ್ಟಿ ಉಂಟಂತ ಹೇಳಿ ಕಾಂಗ್ರೆಸ್ ಅಧಿಕಾರದಲ್ಲಿ ಅವರು ಸಹ ಅಲ್ಲಿ ಜಿಎಸ್ಟಿ ಸರಿ ಸರಿ ಬರ್ತೇನೆ ಇಬ್ಬರಲ್ಲಿ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹೌದು ಸ್ವಾಮಿ ಕೇಳ್ತಾ ಇದೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಚಿಕ್ಕಮಗಳೂರಿಂದ ಸರ್. ಚಿಕ್ಕಮಗಳೂರಿಂದ. ತಮ್ಮ ಹೆಸರು ಸರ್? ಹನೀಫ್ ಅಂತ ಹೇಳಿ. ಹನೀಫ್ ಅವ್ರು. ಎಸ್ ಸರ್, ಹನೀಫ್ ಅವರೇ ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಈಗ 8 ವರ್ಷ ಬಿಜೆಪಿ ಕೂತಿತ್ತಲ್ಲ, 8 ವರ್ಷಕ್ಕೂ ಈಗ ಕಾಂಗ್ರೆಸ್ ಕೂರತಿಗೂ ಏನ್ ವ್ಯತ್ಯಾಸ ಕಾಣ್ತಿದೆ ಸರ್ ನಿಮಗೆ? ಎಲ್ಲಿ ಕೂತಿತ್ತು? 8 ವರ್ಷ ಬಿಜೆಪಿ ಆಡಳಿತ ಮಾಡಿದ್ರಲ್ಲ, ಈಗ ಕಾಂಗ್ರೆಸ್ ಕೂತಿದ್ದಕ್ಕೆ ಹೆಂಗ ಅನಿಸ್ತಾ ಇದೆ ನಿಮಗೆ ಬಿಜೆಪಿ ಅವರಿಗೆ? ನಾವು 4 ವರ್ಷ ಮಾಡಿದ್ದು ಮಾರ್ರೆ. ಅಲ್ಲ, ಹಳೇದು ಸೇರಿಸಿ ಹೇಳ್ತಿದ್ದಾರೆ ಅವರು. ಯಡಿಯೂರಪ್ಪರ ಕಾಲದಲ್ಲಿ ನಿಮಗೆ ಸಹ ಗೊತ್ತಿರಬಹುದು, ಯಾವುದೇ ಯೋಜನೆ ತರದಿದ್ದನ್ನು ಪರ್ಫೆಕ್ಟ್ ಆಗಿ ತಂದದ್ದು ಯಡಿಯೂರಪ್ಪನವರೇ. ಹೌದು, ನಮ್ ಧ್ವನಿ ನಿಮಗೆ ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಸಿಟಿ ರವಿ ಹೇಳಿ. ಸಿಟಿ ರವಿ ಹೇಗೆ ಸೋಲಿಸಿದ್ರು ಅಂತ. 224 ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಎಷ್ಟು MLA ಮಾಡಿದಾರೆ ಸ್ವಾಮಿ ನೀವು? ಸುಮಾರು 60-65 ಕ್ಷೇತ್ರಗಳು ಅಲ್ಪಸಂಖ್ಯಾತರ 100% ಓಟಿನಿಂದಲೇ ಬಂದಿದೆ. ನೀವು ಓಟ್ ಕೇಳಬೇಡಿ, ದುಡ್ಡು ಮನೆಗೆ ದುಡ್ಡು ಅಲ್ಪಸಂಖ್ಯಾತರನ್ನ ಎಷ್ಟು MLA ಮಾಡಿದ್ರೆ ಬಹುಸಂಖ್ಯಾತರ ಅಂತ ಹೇಳುವುದಿಲ್ಲ. ನಮ್ಮಲ್ಲಿ ಕ್ಯಾಂಡಿಡೇಟ್ ಬೇಕಲ್ಲ, ನಮ್ಮಲ್ಲಿ ಯಾರು ಕ್ಯಾಂಡಿಡೇಟ್ ಬರುದಿಲ್ಲ. ಯಾಕೆ ಕ್ಯಾಂಡಿಡೇಟ್ ಬರಲ್ಲ? ನೀವು ಮುಸ್ಲಿಮ್ಸಿಗೆ ಗೌರವಿಸುವಲ್ಲ, ಅದಕ್ಕೂ ಬರಲ್ಲ. ಅದು ನೀವು ಹೇಳ್ಬೋದು ಗೌರವ ಕೊಡುದಿಲ್ಲ, ನಾವು ಕೊಟ್ಟಷ್ಟು ಗೌರವ ನೀವು ಬೇರೆ ಯಾರು ಕೊಡ್ಲಿಲ್ಲ, ಇವರೇ ಗೊತ್ತಿರ್ಲಿ. ಕೊಟ್ಟಿಲ್ಲ. ಚಿಕ್ಕಮಗಳೂರು ಸಿಟಿ ರವಿ ವಿಚಾರಿಸಿ ಯಾವ ತರ ಗೌರವ ಕೊಟ್ಟಿದ್ದಾರೆ ಚಿಕ್ಕಮಗಳೂರಲ್ಲಿ ಅಂತ ಹೇಳಿ. ಅದು ಇರ್ಬೋದ್ರಿ, ನಿಮಗೆ ಗೌರವ ಸಿಕ್ಲಿಲ್ಲ ಅಂತ ನೀವು ಹೇಳ್ಬೋದು. ನಾವು ಎಲ್ಲರೂ ಸಬ್ಕೆ ವಿಕಾಸ್ ಅಂತ ಹೇಳಿದ್ದು ನಾವು ಮಾತ್ರ. ಹಲೋ, ನೀವು ಮಾತಾಡಬಹುದು. ಕುವೈಟ್ ನಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಪ್ರಾಬ್ಲಮ್ ಆದಾಗ ನಾವು ಮುಸ್ಲಿಮರು ಹಿಂದೂಗಳು ಅಂತ ಹೇಳಿಲ್ಲ, ಎಲ್ಲರನ್ನೂ ಸಹ ನರೇಂದ್ರ ಮೋದಿ ಅವರು ಊರಿಗೆ ಕರ್ಕೊಂಡು ಬಂದಿದ್ದಾರೆ. ಇದು ಇವರಿಗೆ ನೆನಪೋಗ್ತದೆ ನಿತಿನ್ ಅವರೇ, ಇದು ನೆನಪೋಗ್ತದೆ. ಅಲ್ಲಿ ಕರೋನಾ ಟೈಮ್ ನಲ್ಲಿ ಪ್ರಾಬ್ಲಮ್ ಆದಾಗ ಇದರಲ್ಲಿ ಮುಸ್ಲಿಮರು ಬರುದು ಬೇಡ, ಹಿಂದೂಗಳು ಮಾತ್ರ ಬನ್ನಿ ಅಂತ ಎಲ್ಲಿಯೂ ನರೇಂದ್ರ ಮೋದಿ ಹೇಳಿಲ್ಲ. ಉಪಕಾರ ಮಾಡಿದ್ದು ಇವರಿಗೆ ನೆನಪೋಗ್ತದೆ. ಸ್ವಲ್ಪ ಚೆನ್ನಾಗಿ ಹನೀಫ್ ಅವರು ಸ್ಪಷ್ಟವಾಗಿರ್ಲಿ ತಮ್ಮ ಪ್ರಶ್ನೆ ಹೇಳಿ ಸರ್, ಹೇಳಿ. ಅಲ್ಲ ಸರ್, ಈಗ ಆಡಳಿತ 66 ಸೀಟಿಗೆ ಬರ್ಬೇಕಾದ್ರೆ ನಿಮ್ಗೆ ಹೆಂಗ್ ಅನ್ಸಿರ್ಬೇಕು ಸರ್? ಈಗ ಅದನ್ನ ಕೇಳ್ತಾ ಇದ್ದಾರೆ ಹನೀಫ್ ಅವರೇ. ಈಗ ಚಿಕ್ಕಮಂಗ್ಳೂರಲ್ಲಿ ನೋಡಿ, ಸಿಟಿ ರವಿ ಅವರು ಯಾರ್ಯಾರನ್ನ ದೇವೇಗೌಡರನ್ನ ಏನ್ ಬೈದ್ರು, ಬೇರೆ ಕೆಟ್ಟದಾಗಿ ಬೈದ್ರು, ಯಡಿಯೂರಪ್ಪರನ್ನ ಬೈದ್ರು, ಸಿದ್ದರಾಮಯ್ಯ ಖಾನ್ ಅಂದ್ರು. ಈ ರೀತಿಯ ಎಲ್ಲ ಮಾತುಗಳಿಗೆ ನೀವು ಪಾಠ ಕಲಿಸಿದ್ರಿ ಅಲ್ಲಿ ಚಿಕ್ಕಮಂಗ್ಳೂರು ಜನತೆ.
ಸಿಟಿ ರವಿನ ಮನೆಗೆ ಕೂರಿಸಿದ್ರಿ, ನಿಮ್ಗೆ ಅಭಿನಂದನೆ ಹೇಳ್ಬೇಕು ಚಿಕ್ಕಮಗಳೂರು ಜನತೆಗೆ. ಖಂಡಿತ ಹೌದಾ ಅಲ್ವಾ? ಆ ಮೆಸೇಜ್ ಹೋಗ್ತದೆ ರಾಜ್ಯಕ್ಕೆ. ಈ ರೀತಿ ಕೆಟ್ಟದಾಗಿ ಆಗ್ಲೂ ಒಬ್ಬ ಮಹಿಳೆ ಹೇಳಿದ್ರು ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅಂತ. ಓಕೆ ಸರಿ, ಎಸ್ ಎಸ್ ಅವರು ಮಾತಾಡ್ತಾರೆ 2018ನಲ್ಲಿ ಚುನಾವಣೆ ಆದಾಗ ಓಕೆ ಓಕೆ ಸಿದ್ದರಾಮಯ್ಯರನ್ನು ಸಹ ಚಾಮುಂಡೇಶ್ವರಿಯಲ್ಲಿ 33,000ಕ್ಕೆ ಸೋಲಿಸಿದ್ದಾರೆ, 1,400ಕ್ಕೆ ವಿನ್ ಆದದ್ದು ಅಲ್ಲ. ನಾನು ಹೇಳುದು ಜನಾದೇಶದ್ದು ಅವರು ಸೋತ್ರು ಇವರು ಸೋತ್ರು ಅಂತಲ್ಲ, ಸಿದ್ದರಾಮಯ್ಯಕ್ಕೆ ಸೋಲಿಸಿದ್ದಾರೆ. ಅಲ್ಲ ಬಹುಶಃ ಹನೀಫ್ ಅವರು ಮಾತನಾಡಿದಾಗ ಬಹುಶಃ ಬಿಜೆಪಿಗರಿಗೆ ಇದು ಕೂಡ ಪ್ರಾಬ್ಲಮ್ ಆಗಿರಬಹುದು. ಅಲ್ಪಸಂಖ್ಯಾತರನ್ನ ತಾವುಗಳು ನೋಡ್ಲೇ ಇಲ್ಲ ಬಹುಶಃ. ಅಲ್ಲ ನೋಡುದಲ್ಲಿ ಮರ್ರೆ ಸಿಕ್ಕಿದಲ್ಲಿ ನಾವು ಒಳ್ಳೆ ಪೋಸ್ಟ್ ಕೊಟ್ಟಿದ್ದೇವೆ. ಕೊಡಬೇಕಾದ್ರೆ ಅವರಾಗೆಲ್ಲ ನೇರವಾಗಿ ಒಂದೇ ಒಂದು ಟಾರ್ಗೆಟ್ ಗಳನ್ನ ಇಟ್ಕೊಂಡು ಹೋಗಿದ್ರಿ ತಾವುಗಳು. ಹಾಗಾಗಿ ಇವರುಗಳನ್ನ ತಾವುಗಳು ಪರಿಗಣನೆಗೆ ಅಂದ್ರೆ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಯಡಿಯೂರಪ್ಪನವರು ಪ್ರಥಮ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಫಸ್ಟ್ ಮುಸ್ಲಿಮಿಗೆ ಸಚಿವರು ಕೊಟ್ಟದ್ದು ಅವರೇ, ಯಡಿಯೂರಪ್ಪರೇ. 2000 ಅವರಿಗೆ ನೆನಪೋಯ್ತೇನ ಯಡಿಯೂರಪ್ಪರು ಇರುವಾಗ. ಅಲ್ಲಲ್ಲ ಈ ಬಾರಿ ಚುನಾವಣೆ ಯಡಿಯೂರಪ್ಪರ ಬಗ್ಗೆ ಮಾತಾಡ್ತಿಲ್ಲ, ಯಡಿಯೂರಪ್ಪರನ್ನ ಕೆಳಗಿಳಿಸಿದ್ದು ಕೂಡ ತಮ್ಗಳಿಗೆ ದೊಡ್ಡ ಡಿಫೆಕ್ಟ್ ಅದು. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ನೋಡಿ ಪಾಲಿಟಿಕ್ಸ್ ಅಲ್ಲಿ ನೀವು ಹೇಳಿದಾಗೆ ನಮ್ಮಲ್ಲಿ ಹೊಸತನವನ್ನು ತರುವುದು ಭಾರತೀಯ ಜನತಾ ಪಾರ್ಟಿದ ಒಂದು ವಿಶೇಷ. ಆ ಹೊಸತನವನ್ನು ಮನೆ ಕಳಿಸಿದ್ದಾರೆ ಈ ಬಾರಿ, ಮನೆ ಕಳಿಸಿದ್ದಾರೆ. ಮನೆಗೆ ಕಳಿಸಿದ್ದು ನಿಮ್ಗೆ ಹೇಳಿದೆ ಅಲ್ಲ, ಈ 5 ಗ್ಯಾರಂಟಿಯಲ್ಲೇ ನಮ್ಗೆ ಯಾರು ಮನೆ ಕಳಿಸಿಲ್ಲ. ನಮ್ಮ 36% ವೋಟ್ ಅಲ್ಲಿ 1% ಕಮಿತ. ಅಲ್ಲ ಹನೀಫ್ ಅವರ ಕಾಲ್ಗೆ ಏನು ಹೇಳುತ್ತೆ ಅಂತ ಬಂದಾಗ, ಅವರ ಒಂದು ಕಾಲಿನ ಮರ್ಮ ಯಾವ ರೀತಿ ಇರುತ್ತೆ ಅಂತ ಬಂದಾಗ ಬಹುಶಃ ಬಿಜೆಪಿಗರು ಇನ್ನು ಮುಂದಕ್ಕೆ ಅಲ್ಪಸಂಖ್ಯಾತರನ್ನು ಕೂಡ ನೋಡಬೇಕಾಗುತ್ತೆ. ಮುಸ್ಲಿಮರಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲ. ಹೌದು, ಅದನ್ನೇ ಅವರಿಗೆ ನಾನು ಹೇಳಿದ್ದು ಕೊರೋನಾ ಟೈಮ್ ಅಲ್ಲಿ ಫ್ಲೈಟ್ ಅಲ್ಲಿ ಬರುವಾಗ ನಾವು ಇವರು ಹಿಂದೂ ಇವರು ಬಹುಶಃ ತಮ್ಗೆ ರಾಜೇಶ್ ನಾಯ್ಕರ್ ಅವರು ತಾವು ಈಗಲೇ ಎಕ್ಸಾಂಪಲ್ ಕೊಟ್ರಿ ಹೇಗ್ ಗೆದ್ರು ಅನ್ನುವಂಥದ್ದು. ರಾಜೇಶ್ ನಾಯ್ಕರ್ ಅವರು ಹೇಗ್ ಗೆದ್ರು ಅಂತ ಬಂದಾಗ ವಿಚಾರ, ಅವರ ಭಾಗದಲ್ಲಿ ಅಲ್ಪಸಂಖ್ಯಾತರು ಕೂಡ ಅವರಿಗೆ ಮತವನ್ನ ಹಾಕಿದ್ದಾರೆ, ಹಾಗಾಗಿ ಅವರು ಗೆದ್ರು. ಅಲ್ಲಿ SDP ಅನ್ನೋ ಸ್ಪರ್ಧೆ ಮಾಡಿದ್ರು ಕೂಡ. ಆ ರೀತಿ ಒಂದು ಮನಸ್ಥಿತಿ ಬಹುಶಃ ಹನೀಫ್ ಅವರ ಕಾಲ್ ಆ ರೀತಿಯ ಒಂದು ಕಾಲ್ ವ್ಯವಹಾರಿಕವಾಗಿ ಸಂಬಂಧ ಹೊಂದಿರ್ತಾರೆ, ಆತರ ಚೆನ್ನಾಗಿರ್ತಾರೆ ಅಲ್ಪಸಂಖ್ಯಾತರೊಟ್ಟಿಗೆ. ನಾನು ಹೇಳುದು ಈ ಜಾತಿ ಧರ್ಮಗಳಿದೆಲ್ಲ ಅದು ರಾಜಕಾರಣದಲ್ಲಿ ಬರಬಾರ್ದು, ಅದು ಅವರ ಮನೆಗೆ ವೈಯಕ್ತಿಕ ಸಂಬಂಧಗಳಿಗೆ ಇರಬೇಕು. ರಾಜಕಾರಣದಲ್ಲಿ ಸಂವಿಧಾನಬದ್ಧವಾಗಿ ನಾವು ಕಾರ್ಯನಿರ್ವಹಿಸಬೇಕು. ಇವರಲ್ಲಿ ಕುವೈತಿಂದ ತರಿಸ್ತೀರಾ ಅಂತ ಅದು ಆಡಳಿತದ ಇದು. ಅದು ನಾವು ಸರ್ಕಾರ ನಡೆಸುವಾಗ ಅಲ್ಲಿ ಪ್ರಮಾಣವಚನ ಏನ್ ಸ್ವೀಕರಿಸ್ತೀವಿ, ಯಾವುದೇ ರೀತಿಯ ಏನು ಭೇದ ಭಾವ ಇಲ್ಲದೆ ನಾನು ನಡೆಸ್ತೀನಿ ಅಂತ ಅದಕ್ಕೆ ಸರಿಯಾಗಿ ನಡೆಯಬೇಕು, ಎಲ್ಲರನ್ನು ಸಮಾನವಾಗಿ ಕಾಣಬೇಕು. ಆ ರೀತಿ ಇದು ಕಾಂಗ್ರೆಸ್ ಅಲ್ಲಿ ಇದೆ, ಅದನ್ನ ಎಲ್ಲರೂ ಒಪ್ಕೊಳ್ತಾರೆ. ನಮ್ಮಲ್ಲಿ ಯಾವ ಭೇದ ಭಾವ ಮಾಡುದಿಲ್ಲ. ನರೇಂದ್ರ ಮೋದಿ ಪ್ರಧಾನಿ ಅವರಲ್ಲೂ ಕೂಡ ಇದೆ. ಹಾಗಾಗಿ ಪ್ರಧಾನಿ ದೇಶದ ಪ್ರಧಾನಿ ಆಗಿದ್ದಾರೆ. ಅವರು ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಸಿಗ್ತದೆ ಹಾಗಾದ್ರೆ? ಬಿಜೆಪಿ ಟೋಟಲ್ ವೋಟ್ ಆಲ್ ಇಂಡಿಯಾ ತೆಗೆಯುವ 35% ಇಂದ ದಾಟುದಿಲ್ಲ. ಹಾಗಾದ್ರೆ 65% ಜನ ವಿರೋಧ ಇಲ್ಲ ಅಲ್ಲ ಹೇಳಿದ್ದು. ಒಗ್ಗಟ್ಟು ಇಲ್ಲದೆ ಬಂದದ್ದು ಅದು. ಅದು ನಾಡ್ದು ನೋಡುವ. ಜೈನ್ ಅವರೇ ಎಕ್ಸಾಂಪಲ್ ಕೊಟ್ಟಿರುವಂತದ್ದು ಸಂಜಯ್ ಪ್ರಭು ಕುವೈಟ್ 36% ಹೇಳಿದ್ರಲ್ಲ, ಕೊಟ್ರಲ್ವಾ? ಯಾರಾದ್ರ ಮೇಲ್ವಿಚಾರಣೆ ವಹಿಸಿದ್ರು ಪ್ರಧಾನಿ ಅವರು. ದೇಶದ ಪ್ರಧಾನಿ ಅವರ ಡ್ಯೂಟಿ. ನಾನು ಹೇಳುದು ದೇಶದ ಪ್ರಧಾನಿಯ ಡ್ಯೂಟಿಯನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅವರುಗಳಿಗೆ ಉದಾಹರಣೆ ಅವಶ್ಯಕತೆ ಇಲ್ಲ. ನಾವು ವರ್ಲ್ಡ್ ಅಲ್ಲಿ ಎಷ್ಟು ದೇಶಗಳಿದೆ, ಆ ಎಲ್ಲ ದೇಶಗಳು ಯಾವ ಯಾವ ಧರ್ಮದ್ದು ಅಥವಾ ಇನ್ನೊಂದು ನಾವು ಅದನ್ನು ಗಮನಿಸಬೇಕಾಗುತ್ತೆ. ವಿಶ್ವಗುರು ಆಗ್ಬೇಕಂದ್ರೆ ಎಲ್ಲ ಧರ್ಮ ಎಲ್ಲ ಜಾತಿಯವರೊಟ್ಟಿಗೆ ಒಂದೇ ರೀತಿ ಹೋದಾಗ ವಿಶ್ವಗುರು ಆಗ್ತಾರೆ. ಅದನ್ನೇ ಪಾಲಿಸ್ತಾ ಇದ್ದಾರೆ, ಅದನ್ನೇ ಪ್ರಧಾನಿ ಪಾಲಿಸ್ತಾ ಇದ್ದಾರೆ. ನ್ಯಾಯಯುತವಾಗಿ ಪಾಲಿಸ್ಲಿ. ಏನ್ ವಾಜಪೇಯಿ ಹೇಳಿದ್ರು ರಾಜಧರ್ಮ ಪರಿಪಾಲನೆ ಅದನ್ನ ಮಾಡ್ಲಿ, ಅದನ್ನ ಬಹಳ ಸಂತೋಷ. ಆಮೇಲೆ ಸಂತೋಷ ಇದಾರಲ್ಲ, ಸಂತೋಷದಿಂದಾಗಿ ಈ ರಾಜ್ಯ ಈ ಸಲ ಇದಾಗ್ಲಿಕ್ಕೆ ಕಾರಣ. ಪ್ರಧಾನಿಯವರ ಬಗ್ಗೆ ಗೊತ್ತಿದೆ, ಪ್ರಧಾನಿ ಅವರ ಬಗ್ಗೆ ಗೌರವ ಇದೆ, ನಾವು ಚರ್ಚೆ ಮಾಡಿದ್ವಿ. ಇಲ್ಲಿ ಯಡಿಯೂರಪ್ಪ ಅವರಿಗೆ ಅವಮಾನ ಆಗಿದೆ, ಶೆಟ್ಟರ್ ಅವರಿಗೆ ಅವಮಾನ ಆಯ್ತು, ಸವದಿ ಅವರಿಗೆ ಅವಮಾನ ಆಯ್ತು, ಸಂಪೂರ್ಣ ಲಿಂಗಾಯತರಿಗೆ ಅವಮಾನ ಆಯ್ತು. ಅದ್ರ ಫಲ ಇಲ್ಲಿ ಸಿಕ್ಕಿದೆ. ಲಿಂಗಾಯತರಿಗೆ ಆದ ಅವಮಾನ ಇದೆಲ್ಲ ನಮ್ಗೆ 43% ಸಿಕ್ಕಿದ್ದು. ನಮ್ಗೆ ಲಾಸ್ಟ್ ಟೈಮ್ ಕೂಡ 38% ಸಿಕ್ಕಿತ್ತು. ಸೀಟ್ ಕಮ್ಮಿ ಆಗಿತ್ತು. ಬಿಜೆಪಿಗೆ ಅವತ್ತು 36%, ಇವತ್ತು 36%, ನಾಳೆನೂ 36. ಅವ್ರು 36ಗಿಂತ ಮೇಲೆ ಹೋಗುದಿಲ್ಲ. ಜಸ್ಟ್ ಪಾಸ್ ಅವ್ರೇನ್ ರ್ಯಾಂಕ್ ಸ್ಟೂಡೆಂಟ್ ಗಳಲ್ಲ. ನಾವು 42, ನಾವು ಮುಂಚೆ 50-60 ತೆಗಿತಿದ್ದವರು. ಹೇಳುದು ಅವ್ರದ್ದು ಆ ಪರ್ಸೆಂಟ್ ಅದನ್ನೇ ಇಟ್ಕೊಂಡು ನಾವು ಇಷ್ಟು ಪರ್ಸೆಂಟೇಜ್, ಆಮೇಲೆ 32,000 ಬೂತಲ್ಲಿ ಲೀಡು ಅಂತ ಒಂದು ಲೆಕ್ಕ ಕೊಡ್ತಾ ಇದ್ರು ಕಾಕಗೊಬ್ಬ ಕತೆ ತರ ಸಂತೋಷ್ ಅವರು. ಎಲ್ಲಿ ಹೋಯ್ತು ಅವ್ರ ಲೆಕ್ಕ? ಎಷ್ಟು ಜನ ಬಂದ್ರು? ಹೊಣೆ ಯಾಕೆ ಹೊರತಾ ಇಲ್ಲ? ನಮ್ಮನ್ನು ಹೇಳಿದ್ರು ಮೊನ್ನೆಯಿಂದ ಲೇಟ್ ಆಯ್ತು CLP ಲೀಡರ್ ಅಂತ. ಅವ್ರದ್ದು ಇವತ್ತಿನ ತನಕ CLP ಲೀಡರ್ ಆಯ್ಕೆ ಆದ್ರ? ವಿಪಕ್ಷ ನಾಯಕ ಮಾಡ್ಲಿಕ್ಕೆ ಅವ್ರಿಗೆ ಆಯ್ಕೆ ಮಾಡ್ಲಿಕ್ಕೆ ಆಯ್ತಾ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ವಿಪಕ್ಷ ನಾಯಕನ ಹೊಣೆ ಹೊರಬೇಕಲ್ಲ ಅವರು. ಸುಮ್ನೆ ಎಲ್ಲೋ ಬಾದಿ ಬೀದಿಲಿ ಕುತ್ಕೊಂಡು ಪ್ರಶ್ನೆ ಕೇಳಿದ್ರೆ ಆಯ್ತು. ಹೇಗೆ ಮಾಡ್ತಾರೆ ಗ್ಯಾರಂಟಿ? ಸೋಮವಾರ ಮಾಡ್ತಾರೆ ಅಂತ ಹೇಳಿದ್ರೆ ಶುರುವಾಗ ಮಾಡುದಿಲ್ಲ. ಶುರುವಾಗ ಮಾಡುದು MLC ಇದ್ದು ಫಸ್ಟ್ ಆಗ್ಬೇಕು. ಯಾಕೆ ಇವತ್ತಿನ ತನಕ ಮೀಟಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ?
ಯಾಕೆ ಇಲ್ಲಿ ಯತ್ನಾಳ್ ಬಂದ್ರು ಪುತ್ತೂರಿಗೆ, ರಾಜ್ಯಾಧ್ಯಕ್ಷ ಯಾಕೆ ಬರ್ಲಿಲ್ಲ, ಹೊಣೆಯವರು ಯಾರು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಯಾಕೆ ಬರ್ಲಿಲ್ಲ, ಬೊಮ್ಮೆಯವರು ಯಾಕೆ ಬರ್ಲಿಲ್ಲ? ಹಾಗಾಗಿ ಅವರಲ್ಲಿ ಬಿಜೆಪಿಲಿ ಏನಾಗಿದೆ, ಸಂಪೂರ್ಣ ಅವರ ಒಳ ಜಗಳ ಇದೆ, ಸಂಪೂರ್ಣ ಸಂತೋಷ ಉಂಟು. ಅಲ್ಲ, ಸಂತೋಷ್ ನಿಮ್ಮಲ್ಲೇ ಇರಲಿ, ಸಂತೋಷ್ ನಮಗೆ ಬೇಡ. ಸಂತೋಷ್ ಅಂತವ್ರು ನಮಗೆ ಬೇಡವೇ ಬೇಡ. ನಮ್ಮನ್ನ ಹಿಡನ್ ಅಜೆಂಡಾ ಇಟ್ಕೊಂಡು ಬೇಲೆ ಕಂಟ್ರೋಲ್ ಮಾಡುವವರು ನಮಗೆ ಬೇಡ. ನಮ್ದು ಪ್ರಜಾಪ್ರಭುತ್ವ ರೀತಿ ಆಗಿದ್ದಕ್ಕಾಗಿ ಇವತ್ತು MLA ಗಳ ಶಾಸಕರ ಭಾವನೆ ಅವರ ಇದಕ್ಕೆ ಬೆಲೆ ಕೊಟ್ಟು ಅಲ್ಲಿ ಯಾರಿಗೆ ಹೆಚ್ಚು ಆಯ್ಕೆ ಮಾಡಿದ್ದಾರೆ ಅವ್ರನ್ನೇ ಆಯ್ಕೆ ಮಾಡಿದೀವಿ ನಾವು ಪ್ರಜಾಪ್ರಭುತ್ವ ರೀತಿಯಲ್ಲಿ. ಮುಖ್ಯಮಂತ್ರಿ ಕೂಡ ನಮ್ದು ಮೇಲಿಂದ ಹೇರಿದ್ದಿಲ್ಲ, ಮೇಲಿಂದ ಯಡಿಯೂರಪ್ಪರಿಗೆ ಬೆಂಬಲ ಇದ್ರು ಅವರು ಇಳಿಸಿ. ಈ ಸಲ ಅಲ್ಲ, ಕಳೆದ ಸಾಲನು ಇಳಿಸಿದ್ರು. ಕಳೆದ ಸಲನು 3 MLA ಮುಖ್ಯಮಂತ್ರಿಗಳು ಅದರ ಫಲ ಆ ಸಲ ತಿಂದ್ರು. ಈ ಸಲನು ಬುದ್ಧಿ ಬಂದಿಲ್ಲ, ಈ ಸಲನು ಇಳಿಸಿದ್ರು. ಏನ್ ಯಡಿಯೂರಪ್ಪ ಮಾಡಿರುವ ತಪ್ಪೇನು? ಬಿಜೆಪಿ ಜೀವನದಲ್ಲಿ ಹೇಳಿಲ್ಲ, ಮಾಡಿಲ್ವಾ? ಸಿಟಿ ಹೇಳಿಲ್ವಾ ಕಿಚನ್ ಕ್ಯಾಬಿನೆಟ್ ನಿರ್ಣಯ ಮಾಡುದಾ? ಏನು ಯಡಿಯೂರಪ್ಪ ಕಿಚನ್ ಅಲ್ಲಿ ನಿರ್ಣಯ ಆಗ್ತದೆ ಅಂತ ತೋರಿಸಿದ್ರಲ್ಲ ಅಲ್ಲಿ ಚಿಕ್ಕಮಗಳೂರಲ್ಲಿ. ತಮ್ಮೆಯವರು ಲಿಂಗಾಯಿಸಿ ಪಾಠ ಕಲಿಸಿದ್ದಾರೆ. ಹಾಗೆ ತಪ್ಪಿನಿಂದ ಯಾರನ್ನು ಟೀಕೆ ಮಾಡುವಾಗ ಟೀಕೆ ಮಾಡುವಾಗ ಲಿಮಿಟ್ಸ್, ಟೀಕೆ ಮಾಡುವಾಗ ಲಿಮಿಟ್ಸ್ ಇರಬೇಕು. ಅದನ್ನ ಮೀರಿ ಟೀಕೆ ಮಾಡಿದ್ರೆ ಉಂಟಲ್ಲ ಅದ್ರ ಇದು ಸಿಗ್ತದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಿತಿನ್. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಲಾರೆನ್ಸ್ ಡಿಸೋಜ್ ಅಂತ. ಲಾರೆನ್ಸ್ ಡಿಸೋಜ್ ಅವರು, ನಮಸ್ತೆ. ನಮಸ್ತೆ ಸರ್, ಮಾತಾಡಿ. ಸಂಜಯ್ ಪ್ರಭುಗಳಿಗೆ ಪದ್ಮಪ್ರಸಾದ್ ಜೈನ್ ನಮಸ್ತೆ. ನಮಸ್ಕಾರ. 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 ನಮಸ್ತೆ. ಈಗ ನಾನು ಫೋನ್ ಮಾಡಿರೋ ವಿಚಾರ, ನಾನೀಗ ಸಂಜಯ್ ಪ್ರಭುಗಳಾಗಿರ್ಬಹುದು, ಬಿಜೆಪಿಯ ನಾಯಕರುಗಳಾಗಿರ್ಬಹುದು, ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಮ್ಯಾನಿಫೆಸ್ಟೋ ಮೂಲಕ ಪ್ರಣಾಳಿಕೆಗಳನ್ನ ಯಾವ್ದು ಆಶ್ವಾಸನೆಗಳನ್ನ ಕೊಡ್ತದೆ. ಈಗ ಆಶ್ವಾಸನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಹ 165 ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ನೀಡಿತ್ತು. ಅದರಲ್ಲಿ 159 ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಈಡೇರಿಸಿತ್ತು. ಅದರೊಟ್ಟಿಗೆ ಹೆಚ್ಚುವರಿ ಒಂದು 35 ಯೋಜನೆಗಳನ್ನು ಸಹ ಪ್ರಕಟಿಸಿತ್ತು. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರೋದು ಜನರ ಕಷ್ಟಗಳಿಗೆ ಸ್ಪಂದಿಸ್ಲಿಕ್ಕೆ. ಆದ್ರೆ ಅಪಪ್ರಚಾರದ ಮೂಲಕ ಕಳೆದ ವಿಧಾನಸಭಾ ಚುನಾವಣೆ ನಮ್ಗೆ ಸೋಲಾಯಿತು. ತದನಂತರ ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂತು. ತದನಂತರ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಸಹ ಇವರು ಖರೀದಿಸಿ ಸರ್ಕಾರ ನಡೆಸಿದ್ರು. ಆದ್ರೆ ಸರ್ಕಾರ ನಡೆಸಿದ ಈ ಬಿಜೆಪಿಯ ಸರ್ಕಾರ ಮಾಡಿಸಿದಂತ ಇವರ ಯಾವುದು ಇವರ ಸಾಧಿಸಿದ್ದೇನು ಏನು ಸಾಧನೆ ಮಾಡಿದ್ರು? ಕೇವಲ ಭ್ರಷ್ಟಾಚಾರದಲ್ಲಿ ಹಗರಣಗಳಲ್ಲಿ ಸಿಲುಕಿಸಿದ್ದು ಬಿಟ್ರೆ ಜನರಿಗೆ ಯಾವುದೇ ಯೋಜನೆಗಳನ್ನು ತರಲಿಲ್ಲ. ಅದೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಲಿಕ್ಕೋಸ್ಕರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತು. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನಮಗೆ ಬಹುಮತದ 135 ಶಾಸಕರ ಬಹುಮತದ ಸರ್ಕಾರ ಬಂದ ತಕ್ಷಣ ಪ್ರಥಮ ಕ್ಯಾಬಿನೆಟ್ ನಲ್ಲಿ ಇದನ್ನು ಡಿಸೈಡ್ ಮಾಡ್ತೇವೆ ಅಂತ ಹೇಳಿದ್ರು ತಕ್ಷಣ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಜೆಪಿ ಅವರು ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇನ್ನು ಕರೆಂಟ್ ಬಿಲ್ ಕಟ್ಟುದು ಬೇಡ. ಇವನ್ ನಳಿನ್ ಕುಮಾರ್ ಕಟೀಲ್ ರವರು ಒಂದು ವೇದಿಕೆಯಲ್ಲಿ ಯಾವುದೊಂದು ವೇದಿಕೆಯಲ್ಲಿ ಹೇಳ್ತಾ ಇದ್ರು, ಕರೆಂಟ್ ಬಿಲ್ ಕಟ್ಟೋದು ಬೇಡ, ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೇ ನಳಿನ್ ಕುಮಾರ್ ಕಟೀಲ್ ರವರು ಜಿಲ್ಲೆಯಲ್ಲಿ $ಗೆ 15 ರೂಪಾಯಿ ತರ್ತೇನೆ, 2,000 ರೂಪಾಯಿಗೆ ಹೊಯ್ಗೆಯನ್ನು ಕೊಡ್ತೇನೆ, ಬಿಜೆಪಿಯವರು 15 ಲಕ್ಷ ರೂಪಾಯಿ ಅಕೌಂಟಿಗೆ 2 ಕೋಟಿ ಉದ್ಯೋಗ ವಾರ್ಷಿಕವಾಗಿ ಎಲ್ಲ ಯೋಜನೆಗಳನ್ನು ಅಥವಾ ಪ್ರಣಾಳಿಕೆಯಲ್ಲಿ ಕೆಲವೊಂದು ಯೋಜನೆಗಳನ್ನು ಹೇಳಿದ್ರು. ಯಾಕೆ ಯಾವುದೇ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ? ನಾವು ಇಂಪ್ಲಿಮೆಂಟ್ ಮಾಡಿದ್ದನ್ನ ನಾವೀಗ ಮಾಡ್ತೇವೆ ಅಂತ ಇಂದಿನ ಬಜೆಟ್ ನಲ್ಲಿ ಕ್ಯಾಬಿನೆಟ್ ಅನ್ನು ತೀರ್ಮಾನ ಮಾಡಿ ಈಗಾಗಲೇ ಅದಕ್ಕೆ ತಾತ್ವಿಕ ಅನುಮೋದನೆಯನ್ನು ಸಹ ನೀಡಿದ್ದಾರೆ. ತಾತ್ವಿಕ ಅನುಮೋದನೆಯ ಮೂಲಕ ಆ ಹಣವನ್ನು ಸುಮಾರು 50,000 ಕೋಟಿ ರೂಪಾಯಿಗಳ ವಾರ್ಷಿಕ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಬೇಕಾಗ್ತದೆ. ಆ ಹಣಕಾಸನ್ನು ಎಲ್ಲಿಂದ ಕ್ರೋಢೀಕರಿಸುವುದು ಅನ್ನೋದ್ರ ಬಗ್ಗೆನೂ ಸಹ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿದ್ದಾರೆ. ಸರಿಸುಮಾರು 50,000 ಕೋಟಿ ರೂಪಾಯಿಗಳಲ್ಲಿ ಸುಮಾರು 15 ಫೈನಾನ್ಸ್ ಮೂಲಕ ಸುಮಾರು 35,000 ಕೋಟಿ ರೂಪಾಯಿ ಕೇಂದ್ರದಿಂದ ಬರುವಂತಹ ಅನುದಾನ ಇದೆ. 15 ಫೈನಾನ್ಸ್ ಪ್ಲಸ್ ಹೆಚ್ಚುವರಿಯಾಗಿ ಅನುದಾನವನ್ನು 15,000 ಕೊಡ್ತಾರೆ 15 ಫೈನಾನ್ಸ್ ಮೂಲಕ. ಅದೇ ಎಕ್ಸೆಸ್ ಅನುದಾನವನ್ನು ಇದಕ್ಕೆ ಯುಟಿಲೈಸ್ ಮಾಡ್ತೇವೆ. ಅದರ ಒಟ್ಟಿಗೆ ಈ ತೆರಿಗೆಗಳನ್ನ ಈಗ ತೆರಿಗೆ ಪೋಲ್ ಆಗ್ತದೆ, ಕಟ್ಟುದಿಲ್ಲ ಜನರು, ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಕಲೆಕ್ಟ್ ಮಾಡೋದ್ರ ಮೂಲಕ ಮಾಡ್ತೀವಿ ಅಂತ ಹೇಳಿದ್ರೆ ಈ ಯೋಜನೆಗಳನ್ನ ಈಗ ನಾನು ಹೇಳ್ತಾ ಇದ್ರು ಸಂಜಯ್ ಪ್ರಭುಗಳಿಗೆ ಅಥವಾ ಲಾರೆನ್ಸ್ಗೆ ಅಥವಾ ಇನ್ನೊಬ್ಬರಿಗೆ ಕೊಡುವಂತಲ್ಲ, ಇದು ಜನರಿಗೆ ಕೊಡುವಂತದ್ದು ರಾಜ್ಯ. ಈಗ ಎಷ್ಟೋ ಈಗ ಇವ್ರು ಹೇಳ್ತಾರೆ ಸರ್ಕಾರ ದಿವಾಳಿ ಆಗ್ತದೆ ಅಂತ. ಈಗ ನಮ್ಮ ಮನೆ ಮುಂದೆ ಹೋಗುವಂತ ರಸ್ತೆ ಕಾಂಕ್ರೀಟೀಕರಣ ಆಗಿರ್ಬೋದು, ಡಾಮರೀಕರಣ ಆಗಿರ್ಬೋದು, ಅದರಿಂದ ತೆರಿಗೆ ಸಂಗ್ರಹ ಆಗೋದಿಲ್ಲ. ವಿದ್ಯುತ್ ದೀಪ ಇದು ರಸ್ತೆಗಳಿಗೆ ಹಾಕೋದ್ರಿಂದ ತೆರಿಗೆ ಸಂಗ್ರಹ ಆಗೋದಿಲ್ಲ. ಅದು ಮೂಲ ಸೌಕರ್ಯ. ಈ ಮೂಲ ಸೌಕರ್ಯಗಳನ್ನು ಕೊಡುವುದರಿಂದ ದಿವಾಳಿ ಆಗೋದಿಲ್ಲ, ಅದು ಜನರ ತೆರಿಗೆಯಿಂದ ಮಾಡೋದು. ಇದಕ್ಕೆ ವಿರೋಧವಾದ ವ್ಯಕ್ತಪಡಿಸುವಂತದ್ದು ಇವರಿಗೆ ಈ ಒಂದು ಗಾದೆ ಇದೆಯಲ್ಲ, ಕೈಲಾಗದ ಮೈಯೆಲ್ಲ ಪರಚಿಕೊಂಡ ಆ ಪರಿಸ್ಥಿತಿ ಬಿಜೆಪಿ ಅವರದಾಗಿದೆ. ಈಗ ಇವರು ಕಳೆದ 2 ಅವಧಿಗೆ ಕೇಂದ್ರದಲ್ಲಿ ಆಗಿರ್ಬೋದು, ಕಳೆದ 4 ವರ್ಷದಲ್ಲಿ ರಾಜ್ಯದಲ್ಲಿ ಇವರು ಮಾಡಿದ ಸಾಧನೆ ಹೇಳೋದಿಲ್ಲ. ಇವರು
ಈಗ ಪೇಪರ್ ಅಲ್ಲಿ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಆಡ್ಗಳ ಮೂಲಕ ಅಥವಾ ಬಹಿರಂಗವಾಗಿ ಹೇಳಿದೆ. ನೋಡು ಬಿಜೆಪಿಯವರು ನಾನು 5 ವರ್ಷದಲ್ಲಿ ಈ ಸಾಧನೆಯನ್ನು ಮಾಡಿದ್ದೇನೆ ಅಂತ ಹೇಳಿದ ಒಂದೇ ಒಂದು ಸಾಧನೆಯನ್ನು ಇವರು ಹೇಳಿ ಜನತೆಗೆ ಮುಟ್ಟುವಂತದ್ದು. ಕೇವಲ 40% ಕಮಿಷನ್ ಆಗಿರ್ಬೋದು ಅಥವಾ ಇತರ ಹಗರಣಗಳಲ್ಲಿ ಇವರು ಸಿಲುಕಿದ್ದು ಬಿಟ್ರೆ ನಾಚಿಕೆ ಆಗ್ತದೆ. ಉದ್ಯೋಗ ಸೃಷ್ಟಿಯಲ್ಲಿ ಕರಾವಳಿಗೆ ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಅದರ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಆಗಿದ್ದು ಹೂಡಿಕೆ. ನೀವೊಂದು ಮೊನ್ನೆಯ ನಮಗೆ ವಿಧಾನಸಭಾ ಚುನಾವಣೆ 135 ಸೀಟುಗಳು ಬಂದಂತ ಸಂದರ್ಭದಲ್ಲಿ ನನಗೆ ಅವರ ಹೆಸರು ಗೊತ್ತಿಲ್ಲ, ದಯಮಾಡಿ ವಿಡಿಯೋಕಾನ್ ಅಥವಾ ಯಾವುದೋ ಒಂದು ಕಂಪನಿಯ ಮುಖ್ಯಸ್ಥರಾಗಿರ್ಬೋದು ಒಂದು ಶುಭಾಶಂಸನೆಗಳನ್ನು ಹೇಳಿ ಅವರೊಂದು ಟ್ವೀಟ್ ಮಾಡಿದ್ರು. ರಾಜ್ಯದಲ್ಲಿ ನನಗೆ ಆ ಕಂಪನಿಯನ್ನು ಕರೆಕ್ಟ್ ಗೊತ್ತಿಲ್ಲ, ಅದು ತಪ್ಪಾಗಿರ್ಲಬಹುದು. ಅವ್ರು ಹೇಳಿದ್ರು ಅಂದ್ರೆ ಉದ್ಯೋಗ ಸೃಷ್ಟಿಗೆ ಅಥವಾ ಉದ್ಯೋಗ ಸೃಷ್ಟಿಗೆ ಮೂಲ ಸೌಕರ್ಯಕ್ಕೋಸ್ಕರ ಒತ್ತು ನೀಡುವಂತ ಕೆಲಸವನ್ನು ಈ ದಿನದಲ್ಲಿ ಮಾಡ್ತೀರಾ ಕಾಂಗ್ರೆಸ್ ಪಕ್ಷ ಅನ್ನೋ ಧೈರ್ಯ ಇದೆ ಅಂತ ನೋಡಿ. ಜನರಿಗೆ ಆಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ಉದ್ಯಮಿಗಳಿಗಾಗಿರ್ಬೋದು ಒಂದು ಆಶ್ವಾಸನೆ ಬಂದಿದೆ. ಅದು ಒಂದು ಏನು ಮಂದಿ ಹುರುಪು ಬಂದಿದೆ. ನಾವು ಈ ರಾಜ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ನಾವು ಈ ರಾಜ್ಯದಲ್ಲಿ ಹೂಡಿಕೆ ಮಾಡಬಹುದು. ನಮಗೆ ಇಲ್ಲಿ ಹೂಡಿಕೆ ಮಾಡಿದ್ರದ್ದು ನಮಗೆ ತೆಗಿಲಿಕ್ಕೆ ಆಗ್ತದೆ, ಬಡ್ಡಿ ಸಮೇತ ನಮಗೆ ಅಂದ್ರೆ ಉದ್ಯೋಗಗಳನ್ನು ಸೃಷ್ಟಿಯಾಗುವ ಇಂಥ ಯೋಜನೆಗಳು ತಂದಾಗ ಅದನ್ನು ತಲುಪಿಸುವ ಮಟ್ಟಿಗೆ ಇವರು ಕಾಯುವುದನ್ನು ಬಿಟ್ಟು ಅಪಪ್ರಚಾರದಲ್ಲೇ ಇರುತ್ತು. ಹಾಗಾದ್ರೆ ಇವರು ಹೇಳ್ತಾ ಇದ್ರಲ್ಲ, 100 ರೂಪಾಯಿ ಪೆಟ್ರೋಲ್ ಆದಾಗ ನಾನು ದೇಶಕ್ಕೋಸ್ಕರ ಪೆಟ್ರೋಲ್ ಹಾಕುದು, ನನಗೆ 100 ರೂಪಾಯಿ ಪೆಟ್ರೋಲ್ ನಾನು ಹಾಕ್ತೇನೆ ಅಂತ. ಈಗ ಯಾಕೆ ಇವರು ಫೇಸ್ಬುಕ್ ನಲ್ಲಿ ನನಗೆ 200 ರೂಪಾಯಿ 200 ಯೂನಿಟ್ ಕರೆಂಟ್ ಯಾವಾಗ ಕೊಡ್ತೀನಿ ಅಂತ ಇವ್ರು ಕೇಳ್ತಾರೆ. ಆಗ ಇವರು ನನಗೆ ಬೇಡ ಅಂತ ಇವರು ಬಿಜೆಪಿ ವಕ್ತಾರರು ಹೇಳಿ ನೋಡುವ, ನಾನು ದೇಶಕ್ಕೋಸ್ಕರ ನನಗೆ 200 ಯೂನಿಟ್ ಕರೆಂಟ್ ಬೇಡ, ನನಗೆ 10 ಕೆಜಿ ಅಕ್ಕಿ ಬೇಡ, ನನಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಬೇಡ, ನಾನು ದೇಶಕ್ಕೋಸ್ಕರ ಹೇಳಲ್ಲ. ಯಾರಿಗೆ ಅಗತ್ಯತೆ ಇದೆ, ಯಾರಿಗೆ ಮೂಲಭೂತವಾಗಿ ನನಗೆ ಬೇಡ ಹೇಳ್ಬೋದು, ನಾನು ಊರಿದ್ದು ನನಗೆ ಬಿಜೆಪಿ ಅವರಿಗೆ ಬೇಡ ಅಂತ ಹೇಳಿ, ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಬೇಡ ಅಂತ ತಗೊಳ್ಳೋದಿಲ್ಲ. ಸಂಜಯ್ ಬರ್ಬೇಕು ಬೇಡ ಅಂತ ಹೇಳಿದ್ರೆ ಅವ್ರು ಹೇಳ್ಬೇಕು, ಅವರ ಕಾರ್ಯಕರ್ತರು ಹೇಳ್ಬೇಕಲ್ಲ. ಅದೇ ನಾನು ಹೇಳ್ತೇನೆ, 100 ರೂಪಾಯಿ ಪೆಟ್ರೋಲ್ 120 ಆದಾಗ ಅದು ದೇಶಕ್ಕೋಸ್ಕರ ನಾನು ಹಾಕ್ತೇನೆ. ಆಗ ನಾವು ಹೇಳ್ತಾ ಇದ್ವಿ ಕಾಂಗ್ರೆಸ್, ನನಗೆ 100 ರೂಪಾಯಿ ಪೆಟ್ರೋಲ್ ಬೇಡ, ನಮಗೆ ಒಂದು 50 ರೂಪಾಯಿ ಪೆಟ್ರೋಲ್ ಕೊಡಿ, ಅವರಿಗೆ ಒಂದು ಸಪರೇಟ್ ಪೆಟ್ರೋಲ್ ಪಂಪ್ ಮಾಡಿದ್ರೆ ನಾವು ಅವಾಗ ಹೇಳ್ತಾ ಇದ್ವಿ. ಒಳ್ಳೆಯ ಪ್ರಶ್ನೆ ರೈಸ್ ಮಾಡಿದ್ರು. ಈಗ ಗ್ಯಾರಂಟಿ ಯಾವಾಗ ಅನ್ನುವಂಥದ್ದು ಬಹುಶಃ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಬಿಜೆಪಿಗರು ಬಹಳಷ್ಟು ಮುಂದೆ ಇದ್ದಾರೆ, ಗ್ಯಾರಂಟಿ ಯಾವಾಗ ಅನ್ನುವಂಥದ್ದು. ಹಾಗಾದ್ರೆ ಈ ಹಿಂದೆ 5 ವರ್ಷಗಳಲ್ಲಿ ಬಿಜೆಪಿಯವರು ಏನ್ ಮಾಡಿದ್ದಾರೆ, ಬೊಮ್ಮಾಯಿ ಸರ್ಕಾರ ಏನ್ ಮಾಡಿದೆ, ಎಕ್ಸ್ಪೆಷಲಿ ಯಡಿಯೂರಪ್ಪನವರ ಭಾಗ್ಯಗಳು ಹೇಳುವಂಥದ್ದಿದೆ. ಈ ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗಲೂ ಕೂಡ ಅವರು ಕೆಲವು ಭಾಗ್ಯಗಳನ್ನ ಮಾಡಿದ್ರು, ಕುಮಾರಸ್ವಾಮಿ ಸರ್ಕಾರದಲ್ಲಿ ಕೂಡ. ಆದ್ರೆ ವಾಟ್ ಅಬೌಟ್ ಬೊಮ್ಮಾಯಿ ಸರ್ಕಾರ ಅನ್ನೋದು ಬಹುಶಃ ಅವರ ಪ್ರಣಾಳಿಕೆಯಲ್ಲಿ ಇದ್ದಿದ್ದು ಹೇಳಿ, ನಾವು ನಮ್ಮ ಪ್ರಣಾಳಿಕೆ ಅದೊಂದು ಹೇಳಿಬಿಡ್ತೇವೆ. ನಮ್ಮ ಪ್ರಣಾಳಿಕೆಯಲ್ಲಿ ಉಂಟಲ್ಲ ಸಿದ್ದರಾಮಯ್ಯ ಪ್ರಣಾಳಿಕೆ 165ರಲ್ಲಿ 156 ಮಾಡಿದೀವಿ ಅಂತ. ಅದು ಯಾವ್ದು ಪಶುಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಜನತಾ ಪಾರ್ಟಿ ಯಾವ ಭಾಗ್ಯದ ಯೋಜನೆಗಳಿದೆ. ಆಡಳಿತ ವಿರೋಧಿಯಲ್ಲಿ ಇಲ್ಲಿ ಒಂದು ಇದೊಂದು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಭಟ್ಕಳದಿಂದ ಉದಯ್ ಪ್ರಭು ಅಂತ. ಉದಯ್ ಪ್ರಭು ಭಟ್ಕಳದಿಂದ. ಸರ್ ಮಾತಾಡಿ ಸರ್. ನಾವು ಪದ್ಮಪ್ರಸಾದ್ ಜೈನ್ ಅವರಿಗೆ ಕೇಳೋದು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮ್ಮ ಬಿಜೆಪಿ ವಕ್ತಾರರಿಗೂ ನಮಸ್ಕಾರ. 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 ಈ ಪ್ರಣಾಳಿಕೆಯನ್ನೆಲ್ಲ ನೋಡಿದ್ರೆ ಒಂದು ರೀತಿಯ ಅಂದ್ರೆ ಒಂದು ಗಾದೆ ಇದೆ ಕನ್ನಡದಲ್ಲಿ, ಹೊಳೆ ದಾಟಿದ ಮೇಲೆ ಅಂಬಿಗನ ಮಿಂಡ ಅಂತ ಹೇಳಿ. ಅಂದ್ರೆ ಹೊಳೆ ದಾಟುವವರೆಗೂ ಅವನು ವಿಧಿಯಾಗಿರ್ತಾನೆ, ದಾಟಿದ ಮೇಲೆ ಅಂಬಿಗನಿಗೆ ಮೋಸ ಮಾಡ್ತಾನೆ ಅಂತೇಳಿ. ಅದೇ ರೀತಿ ಒಂದು ನಿಮ್ಮ ಪ್ರಣಾಳಿಕೆ ಆಗಿದ್ದಂತ ಆಗಲ್ವಾ? ಯಾಕಂದ್ರೆ ಈ ಹಿಂದೆ ನಿಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಣಾಳಿಕೆ ಲೋಕಸಭಾ ಇದರಲ್ಲಿ ನಾವು ನಮ್ಮ ಸರ್ಕಾರ ಬಂದ್ರೆ 3 ತಿಂಗಳೊಳಗೆ ಎಲ್ಲಾ ಸಾಮಾನುಗಳನ್ನು ಬೆಲೆಗಳನ್ನು ಇಳಿಸ್ತೇವೆ ಅಂತ ಪ್ರಣಾಳಿಕೆಯಲ್ಲಿ ಹೇಳಿ ಜನ ಅವರಿಗೆ ವೋಟ್ ಕೊಟ್ಟು ಲೋಕಸಭೆಯಲ್ಲಿ ಆದ ಬಂದ ನಂತರ 3 ತಿಂಗಳೊಳಗೆ ಆಗುದಿಲ್ಲ, ದೇಶದ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಯಾವ ವರ್ಷ ಅದು ನನ್ನ ಅವಾಗ ಸಂದಿದ್ದೆ, ಅವಾಗ ಗೊತ್ತಿಲ್ಲ. 2004ರಿಂದ 2014ರವರೆಗೆ ಏನು ಆಡಳಿತ ಮನಮೋಹನ್ ಸಿಂಗ್ ಇತ್ತು, ಅಷ್ಟು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ನೀವು ರಾಜ್ಯದ ಮಾತಾಡಿ 13ರಿಂದ 18 ಇದೆಲ್ಲ ಸಿದ್ದರಾಮಯ್ಯ ಸಮಯದಲ್ಲಿ ಏನು ಪ್ರಣಾಳಿಕೆ ಕೊಟ್ಟಿದ್ದೇವೆ ನಾವು, ಆ ಪ್ರಣಾಳಿಕೆ ಎಲ್ಲ ಈಡೇರಿಸಿದ್ದೇವೆ. ನೀವು ಆ ಹೊಳೆ ದಾಟದ್ದು ಯಾವ್ದು ಹಳೆದೆಲ್ಲ ಅದ ಅಸಂಬದ್ಧ ಮಾತುಗಳದು. ಈ ಸಲ ಕೂಡ ಹಾಗೆ ಒಂದು ದಿನ ಆಗಿಲ್ಲ, ಹೇಗೆ ಅದು ಆ ಪ್ರಶ್ನೆ ಎತ್ತಿದ್ದೀರಿ ನೀವು, ಹೇಗೆ ಉದಾಹರಣೆ ಕೊಡ್ತೀರಿ? ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ನೋಡಿ ರಾಜಸ್ಥಾನದ ಯಾಕೆ ಹೇಳೋದಿಲ್ಲ, ಅದಲ್ಲ ಈಗ ಅಧಿಕಾರಕ್ಕೆ ಬಂದು 1 ತಿಂಗಳು, ಅಧಿಕಾರಕ್ಕೆ ಬಂದು 2 ತಿಂಗಳು 6 ತಿಂಗಳು ಆದ್ಮೇಲೆ ಪ್ರಶ್ನೆ ನೋಡಿ. ಆಡಳಿತಕ್ಕೆ ಬಂದು ನೀವು ಒಂದು 6 ತಿಂಗಳಾದ್ಮೇಲೆ 1 ವರ್ಷ ಆದ್ಮೇಲೆ ಆ ಮಾತು ಎತ್ತಿ
ಕಳೆದ ಸಲದ ಪ್ರಣಾಳಿಕೆ 156 ಇದನ್ನ ನಾವು ಈಡೇರಿಸ್ತೀವಿ. ಬಿಜೆಪಿ ಪ್ರಣಾಳಿಕೆಯಲ್ಲಿ ಎಷ್ಟು ಪರ್ಸೆಂಟ್ ಈಡೇರಿಸಿದ್ದಾರೆ ಗೊತ್ತಿದೆಯಾ ನಿಮ್ಗೆ? ಅದಲ್ಲ ಸುಮ್ಮನೆ ಪ್ರಶ್ನೆ ಮಾತಾಡಿ. ಆಡಳಿತ ಬರೋದ್ಕಿಂತ ಮೊದಲು ಒಂದು ಮಾತಾಡ್ತೀರಿ, ಬಂದ ಮೇಲೆ ಮತ್ತೊಂದು ಎಲ್ಲಿ ಬದಲಾಗಿದೆ? ಉದಯ ಪ್ರಭು ಎಸ್ ಬದಲಾಗಿಲ್ಲ, ಭರವಸೆ ಕೊಟ್ಟಿದೀವಿ ಅದನ್ನ ಈಡೇರಿಸ್ತೀವಿ ಅಂತ. ಇವತ್ತು ಕೂಡ ಪ್ರಥಮವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ, ಅದನ್ನೇ ಹೇಳ್ತಾ ಇರುವಂತ. ರಾಹುಲ್ ಗಾಂಧಿ ಕೂಡ ಹೇಳಿರುವಂತ ಅದನ್ನೇ, ಸಿದ್ದರಾಮಯ್ಯ ಹೇಳಿರುವಂತದ್ದು ಕೂಡ ಅದನ್ನೇ, ಡಿ ಕೆ ಶಿ ಕೂಡ ಅದನ್ನೇ ಇವತ್ತು ಮತ್ತೆ ಪ್ರೆಸ್ ಮಾಡಿದ್ದಾರೆ. ಯಾರು ಹೇಳುದು ಬಿಡಿ, ಕ್ಯಾಬಿನೆಟ್ ಉದಯ ಪ್ರಭುಗಳು ಹೇಳಿದ ಉತ್ತರಕ್ಕೆ ಆದಿನ ಮಲ್ಲಿಕಾರ್ಜುನ ಅವರು ಹೇಳುವಾಗ ಹೇಳ್ಬೋದಿತ್ತು, ಡಿ ಕೆ ಶಿವಕುಮಾರ್ ಹೇಳ್ಬೋದಿತ್ತು, ನಾವು ಕೆಂಪು ಬಸ್ ಅಲ್ಲಿ ಕೊಡ್ತೇವೆ ಹೇಳಿದ್ರೆ ಏನಂತರಲ್ಲಿ ಬೇಜಾರಿಲ್ಲ. ನಿಮ್ಮ ಪ್ರಣಾಳಿಕೆ ಮಾತಾಡಿ, ನಮ್ಮ ಪ್ರಣಾಳಿಕೆ ಮಾತಾಡ್ತೀರಿ. ಅದನ್ನು ಒಪ್ಪಬೇಕು. ನೀವು 5 ವರ್ಷ ಆದ್ಮೇಲೆ ಮಾತಾಡಿ, ಇನ್ನು ಜಾರಿಗೆ ಬಂದಿಲ್ಲ, ಜಾರಿಗೆ ಬರೋಕ್ ಮುಂಚೆ ಹೇಗೆ ಮಾತಾಡ್ತೀರಿ? ಬರ್ಲಿಕ್ಕೆ ಛತ್ತೀಸ್ಗಢದಲ್ಲಿ ರೈತರದ್ದು 1 ಲಕ್ಷ ಸಾಲ ಮನ್ನಾ ನಾನು ಮಾಡ್ತೇನೆ ಅಂತ ಇನ್ನು ಖಾಲಿ 7 ನಿಮ್ಮಲ್ಲಿ ಹೇಳಿರುವಾಗ 15 ಲಕ್ಷದ್ದು, ನಾನು ಹೇಳುದು 15 ಲಕ್ಷ ಬಂದಿದ್ಯಾ? ಇರುವುದು ಛತ್ತೀಸ್ಗಢದಲ್ಲಿ ಇವತ್ತು 15 ಲಕ್ಷ ಬಂದಿದ್ಯಾ? ಹೋಗಿ ನೋಡಿ, 15 ಲಕ್ಷ ಬಂದಿಲ್ಲ, ನೋಡಿ 2 ಕೋಟಿ ಉದ್ಯೋಗ ಬಂದಿಲ್ಲ. ನಿಮ್ಮದು ನಮ್ಗೆ ಹೇಳುದು ಏನಿಲ್ಲ, ನಿಮ್ದು ಹೇಳಿದಿರಿ ಸಿದ್ದರಾಮಯ್ಯ 2 ವರ್ಷ ನಮ್ಮ ಡಿ ಕೆ ಶಿವಕುಮಾರ್ ಅದನ್ನೆಲ್ಲ ನೀವು ಹೇಳಿಲ್ಲ. ಆದ್ರೆ ರಾಜಸ್ಥಾನದಲ್ಲೂ ಹಾಗೆ ಹೇಳಿದ್ದು, ಛತ್ತೀಸ್ಗಢದಲ್ಲೂ ಹಾಗೆ ಹೇಳಿದ್ದು. ಯಾವ ಚೀಫ್ ಮಿನಿಸ್ಟರ್ ಸಮೇತ ಇಲ್ಲಿ ನಿಮ್ಗೆ ಯಾವುದೇ ಸಂಶಯ ಬೇಡ, ನೀವು ತಗೊಳ್ಬೇಡಿ, ಸಂಶಯ ಬೇಡ, ನೀವು ತಗೊಳ್ಬೇಡಿ, ಅವರು ತಗೊಳ್ಳೋದು ಬೇಡ, ನಿಮ್ಮ ಕಾರ್ಯಕರ್ತರು ತಗೊಳ್ಳೋದು ಬೇಡ. ಸಂತೋಷ, ಮಧ್ಯಪ್ರದೇಶಕ್ಕೆ ನಿಮ್ಮ ಕಾರ್ಯಕರ್ತರು ಘೋಷಣೆ ಮಾಡ್ಕೊಳ್ಳಿ. ಏನಂತ ಹೇಳುದಿಲ್ಲ, ಗ್ಯಾಸ್ ಸಬ್ಸಿಡಿ ಬಿಟ್ಟಿದಿರಲ್ಲ, ಅದೇ ತರ ಈ ಸಬ್ಸಿಡಿ ಬಿಡಿ. ಯಾಕೆ ಕೊಡ್ಲಿಲ್ಲ ಕೇಳಿ. ರಾಜಸ್ಥಾನದಲ್ಲಿ ಕೊಟ್ಟಿದೆ ಅಂತ ಮೊನ್ನೆ ಇಲ್ಲೇ ಬಂದು ಹೇಳಿದ್ದಾರೆ, ಅಶೋಕ್ ಗೆಹ್ಲೋಟ್ ಅವರು ಮಂಗಳೂರು ಬಂದು ಹೇಳಿದ್ದಾರೆ. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ. ಎಸ್ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಸರ್ ವಿನಯ್ ಅಂತ, ಸುರತ್ಕಲ್ಲಿಂದ. ವಿನಯ್ ಅವರು ಸುರತ್ಕಲ್ಲಿಂದ. ಎಸ್ ಮೇಡಮ್, ಮಾತಾಡಿ. ಪುಲ್ದಿನ ಮೂಜನಕ್ಕೆಲ್ಲ ಸೊಲ್ಮೇಲು. ನಮಸ್ತೆ ಮೇಡಮ್. ನಾನು ತುಲಟೆ ಪಾತಿರುವೆ. ಎಸ್ ಮೇಡಮ್, ಪಾತಿರ್ಲೆ. ಸರ್ ಫಸ್ಟ್ ಆಫ್ ಆಲ್ ಪನ್ನೋಡ ಒಂದು ಬಿಜೆಪಿ ದಾಖಲೆಗೆ ಪಂಡ ಬಿಜೆಪಿ ದಾಖಲೆಗೆ ಒಂದು ಎಡ್ಡೆ ಪಾತೆ ಸರ್ ದಯಪಂಡ ಗೊತ್ತನೆ ಮೋದಿನ ಮೋನೆ ತೂದು ಮಾತೆರ್ಲ ಬಿಜೆಪಿಗೆ ಓಟು ಪಾಡರ್ ಪಂದ್ ಎಂದೇರು ಅಂಡ್ ಏರ್ಲಿ ಈ ಸಲ ಪಾಡ್ದಿದ್ದಾರೆ. ಓಕೆ, ಒಂದು ಮಲ್ಲ ಹಾಕ್ಲಿಗೆ ಪನ್ನೋಡ ಮಲ್ಲ ಪಾಠ ಅಂದೆ ಪನ್ನೋಡು ಬಿಜೆಪಿ ದಾಖಲೆಗೆ. ಅಂಡ್ ಒಂದು ಕಾಂಗ್ರೆಸ್ ಒಂದು ಮಾತ್ರ ಈ ಸಲ ಮಾತ್ರ ಕಾಂಗ್ರೆಸ್ ಲಾಸ್ಟ್ ಸರ್ ಪನ್ನೋಡ ದಯಪಂಡ ಸುರುಕ್ಕೆ ಬಂತೆ ಡಿ ಕೆ ಸಿ. ಕಾಂಗ್ರೆಸ್ ನೆಕ್ ಬತ್ತಂಡ ಅಧಿಕಾರ ಬತ್ತನ ಒಂದು ಬಜರಂಗ ದಳ ಬ್ಯಾನ್ ಮಾಡ್ಕೊಂಡು ಅಂಚೆಂಚೆ ಬಂದೆ. ಅಕಲ್ ಕಾಂಗ್ರೆಸ್ ಇನ್ನವರಿ ಜಲ್ಪ ಏರ ಬಿಜೆಪಿ ದ ಶಾಲ್ ಪಾರ್ದು ಪೆಟ್ಟನ್ ಕಟ್ತಿದ್ದಾರೆ ಮಕ್ಳಿಗೆ ಅವು ಪೂರ ಕಣ್ಣಿಗೆ ತೋಜ್ಜ ಒಂದೇ ನಮ್ಮ ಮಕ್ಳು ಆಡಳಿತ ನಡಪ್ಪ ಅವನು ಒಲ್ಪ ದಾದೆ. ಹಲೋ ಹಲೋ, ಪಲ್ಲೆ ಮೇಡಮ್. ಓಲ್ ಬಿಜೆಪಿ ದ ಶಾಲ್ ಪಾರ್ದು ಪೆಟ್ಟನ್ ಕಟ್ತಿದ್ದಾರೆ. ಅವೋಲ ಅಂಚೆ ಸೈಡ್ ಸರ್ ತೂತಿದ್ದಾರೆ, ಫುಲ್ ವೈರಲ್ ಆತನ್ ಬಿಜೆಪಿ ದ ಶಾಲ್ ಪಾರ್ದು ಪೆಟ್ಟನ್ ಕಟ್ತಿದೀನಿ ಪೂರ ಮಕ್ಕಳು ಆಡಳಿತ ಬರ್ತನ ಗೋಹತ್ಯೆ ನಿಷೇಧ ಮನ್ಪೇರು, ಲವ್ ಜಿಹಾದ್ ಬ್ಯಾನ್ ಮನ್ಪೇರು ಅಂಚೆ ಅವೇನ್ ಪೂರ ಪನ್ಪೇರು ಅವು ಪೂರ ದಾದ ಮಕ್ಳು ಮನ್ಪೇರು ತೀರುಂಡ. ಪಲ್ಲೆ ಡಿಕೆಶಿ ಒಂದು ವಿನ್ನವರಿಜಿ ಪಾಕಿಸ್ತಾನ ಎದುರೆ ಪಾಕಿಸ್ತಾನ ಒಂದು ಜೈ ಎಂದು ಪನ್ಪೇರು ಡಿಕೆಶಿನ ಎದುರೆ ಆತೀತ ನಾ ಆತ ದೇಶಗ ಒಂದು ಮನ್ಪುನಾಯಂಡ ಅಕ್ಲೇನ ಅರೆಸ್ಟ್ ಮನ್ಪದ್ರು ಹೌದೇ ಮನ್ಪಾದಿ ಜೈ ಅದನ್ನ ಓಟ್ ಓಡತ್ತ ಮೇಡಮ್ ಉಲೇಮ ಅವು ಮಾತ ಎಡಿಟೆಡ್ ಒಂದು ವಾಟ್ಸಾಪ್ ದ ಯೂನಿವರ್ಸಿಟಿ ಉಂಡತೆ ಬೆತೆ ಬೆತೆ ಬರ್ಪುಂಡು ಓಲ್ ಎಂಚಿನಂದ ಇಪ್ಪು ಜೈಕೆ ಅವು ಎಡಿಟೆಡ್ ಮಾತ ಇಪ್ಪುಂಡು ಅವೇ ನಂಬೊಚ್ಚಿ ಇನಿ ಇತ್ತ ಅಧಿಕಾರಕ್ಕೆ ಬತ್ತದ ನಾತೆ ಬೊಕ್ಕ ಪ್ರಣಾಳಿಕೆ ದಾದ ಪಂತೆರತೆ ಕಾನೂನುಗೂ ಸಂವಿಧಾನಗೂ ವಿರುದ್ಧವಾದಿಯವ್ರ ನಡತಂಡ ಮಾತ್ರ ಅಂಚಿತ ಮಿತ ಕ್ರಮದೆತ್ತನು ಅಂತ ಪಂತೆನ ಅಕಲ್ ವಿರುದ್ಧ ನಡತಿಜಿಂಡ ಕಾನೂನುಗೂ ಸರಿಯಾದ ನಡತೆ ದಾಲ ಆಪುಜಿ ಓಲ್ ಪಂತೆ ಓಲ್ ಪಂತೆರಿಂದ ಇರು ತೊಚ್ಪಲ್ಲೆ ಕಂಪ್ಲೇಂಟ್ ಕೊರ್ಲೆ ಐ ಕ್ರಮದೆತ್ತನು ಬೇರೆ ನಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿ ನಂಬರ್ ಆಗುತ್ತೆ ಮೊಬೈಲ್ ಮಸ್ತ್ ಬರ್ಕೊಂಡು ಮೊಬೈಲ್ ಮಸ್ತ್ ಬರ್ಕೊಂಡು ಸಾಲ ಪಾಡುವೆ ಮತ್ತಾಂತರ ವಾಪಸ್ ಗೆತ್ತೊನೆ ಬಂತಾರೆ ಅವೇನ್ ಪಂಪೇರೆ ಇಚ್ಚ ಮೇಡಮ್ ಸುರತ ವಿಷಯ ಬಂದಿದೆ ಭಾವನಾತ್ಮಕ ವಿಷಯಕ್ಕೆ ನಮ್ಮ ಚರ್ಚೆ ಬರ್ಚಿ ಬಿಜೆಪಿ ಜಗ್ಲಿಕ್ಕೆ ಪಾಠ ಅಂತ ಬಂತಾರೆ ಇರು ಒಂದೇ ದಿನ ಕಾಪುಲೆ ಎಡ್ಡೆ ದಕ್ಷ ಆಡಳಿತ ಬರ್ಕೊಂಡು ಮೋದಿಗೆ ಮೊನೆ ಡೆಲ್ಲಿ ದೇಕ ಪಾಡಲ್ಲ ಮಾಮೂಲಿ ಹಳ್ಳಿ ದೇಕಲ ಮೋದಿನ ಮೊನೆ ತೋಡೆ ಇಂಚ ಇರು ಎಲ್ಲ ಪಂಚಾಯತ್ ದೇಕಲ ಮಕ್ಕಳು ಮೋದಿನೇ ಕನತೆ ಓಣಿ ಓಣಿಗೆ ಆಪುಂಡೆ ಡೆಲ್ಲಿಗೆ ಪಾಡ್ಲೆ ಬಂಡೇರ ಅದು ಪಂಚಾಯತ್ ಕರೆಕ್ಟ್ ಕರೆಕ್ಟ್ ಅತ್ತ ಪಂಚಾಯತ್ ಹಾಕಲ ಬತ್ತದು ಮೋದಿನ ಮೊನೆ ತೋದು ಓಟ್ ಮಾಡ್ಲೆ ಬಂಡ ಪಾಡುವರ ಬಂದು ಕೇಳೊಂದುಲೇರು ವಿನಯ್ ಮೇಡಮ್ ಕೇಳುಂಡೆ ಮೇಡಮ್ ಕೇನುಂಡೆ ಪಂಚಾಯತ್ ಹಕ್ಕಲೆಲ್ಲ ಮೋದಿಗೆ ಓಟ್ ಮಾಡ್ಲೆ ಬಂದು ಪಾಂಡ ಪಂಚಾಯತ್ ಮೋದಿಗೆ ಓಟ್ ಮಾಡುವಾರ ಬಂದು ಕೇನೊಂದುಲ್ಲೇರು
ಓಟ್ ಅಂಚದ್ದು ಹಾ, ಒಂಜಿ. ಮಾಪಲ ಏಪಲ ಆಪಿಲ ಕ್ಯಾಂಪೇನ್ ಈ ಸಲ ಮೇಡಮ್ ಸೈಡ್ ಅಂತೂ ಆತು ಭರ್ಜರಿ ಅದು ಕ್ಯಾಂಪೇನ್ ಆತಿನಿ ಜೇಲ ಬತ್ ಇಲ್ಲ ಓಟುಕೆ ನಾವು ಪರ ದಾಲ್ ಆತಿನಿ ಆಕ್ಲೆ ಕೊಂಚ ಓವರ್ ಕಾನ್ಫಿಡೆನ್ಸ್ ಆ ಎಂಕ್ಲೆ ನಮ್ಮ ಮೋದಿ ಅವೇ ವಿಚಾರ ಮೇಡಮ್ ಪನೋಡೆ ವಿಷಯ ಈತೆ ವೆರಿ ಸಿಂಪಲ್ ಇರ್ಪನ ಕರೆಕ್ಟ್ ಇತ್ತು ಐಟೆ ಆನ್ಸರ್ ಉಂಟು ದದಪನಗ ಬಿಜೆಪಿ ದಕ್ಲೆ ಒಂಚೂರು ಇತ್ತು ಕರೆಕ್ಟ್ ಎಸ್ ಎಂಕ್ಲು ವಿನ್ ಆಪ ಪಂಡದೆ ದಾಯ್ ವಿನ್ ಆಪ ಎಂಕ್ಲೆಡ ಮೋದಿ ಉಲ್ಲೇರು ಮೋದಿನ ಪುದರ್ ಉಂಡು ಮೋದಿನ ಲೆಪ್ಪುಗಾರ ಒಂಜಿ ರೋಡ್ ಶೋ ಮಲ್ಪುಗ ಅಥವಾ ಒಂಜಿ ಸಮಾವೇಶ ಮಲ್ಪುಗ ಮಾತ್ರೆಗ್ಲ ಒಂಜಿ ಗ್ರಿಪ್ ಕನಕ ಪಂಡ ವಿಚಾರ ಆ ಎಂಕ್ಲೆಗ್ ಮೋದಿ ಉಲ್ಲೇರ್ ಪಂಡ ವಿಚಾರ ಆಂಡ ಕಾಂಗ್ರೆಸ್ ದಕ್ಲು ಅಂಚ ಮಂತ ಚೇರು ಸರಿ ಬೆಂತೇರು ಸರಿ ಬೆಂತೇರು ಕಾಂಗ್ರೆಸ್ ಸಪೋರ್ಟ್ ಮನ್ ಪಾತ್ರ ನಿಜ ಸರ್ ಯಾನ್ ಬಿಜೆಪಿ ಅಲ್ಲದತಿ ಈ ಗೊತ್ತುಂಡು ಓವರ್ ಕಾನ್ಫಿಡೆನ್ಸ್ ಎಸ್ ಯಾನ್ ಅವೇ ಎಕ್ಸ್ಪ್ಲೇನ್ ಮಾಡ್ತದಿಲ್ಲ ಕಾಂಗ್ರೆಸ್ ದಕ್ಲು ಬೆಂತೇರು ಮೇಡಮ್ ಪರೋಡೆ ಈ ಎಲೆಕ್ಷನ್ ಕಾಂಗ್ರೆಸ್ ದಕ್ಲು ಹಲೋ ಈ ಎಲೆಕ್ಷನ್ ಕಾಂಗ್ರೆಸ್ ದಕ್ಲು ಬೆಂತೇರ್ ನೋ ಡೌಟ್ ಈ ಗ್ಯಾರಂಟಿ ಪರ್ಮನೆ ದಾದ ಉಂಡು ಇತ್ತ ವಿಚಾರ ಇತ್ತ ಚರ್ಚೆ ಮತ್ತೊಂದು ನಾವು ದಾದನೆ ಪಡ ಅಂಡ ಬೆಂತೇರ್ ಆಯ್ತ ಪಿರೋಡು ಬಾರಿ ಭಂಗವಾಯ್ದೆ ಅಂಡ ಬಿಜೆಪಿ ದಕ್ಲು ಅಂಚ ದಾಲ ಮಲ್ದಿಜೇರ್ ವೆರಿ ಸಿಂಪಲ್ 5 ವರ್ಷ ಬೊಮ್ಮಾಯಿ ಇತ್ತ ಬೊಮ್ಮಾಯಿನ ಸರ್ಕಾರ ನಿಕುಲ್ತುತ್ತಾರೆ ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಾರನ್ನ ಸರ್ಕಾರದ ಬಿಜೆಪಿ ಪನ್ಪುನಂಚಿನ ಓವಾಂಡಲ ಒಂಜಿ ಯೋಜನೆ ನೀರ್ಪಲ್ನೆ ಮೇಡಮ್ ಉಂಡೆ ಇಜ್ಜಿ ಒಳ್ಳೆ ಯೋಜನೆ ಕೊರ್ಪಾನ್ ಪಂತೇರಾ ನಥಿಂಗ್ ಅಕುಲ್ ಮೋದಿನ ಮೋನೆ ಹೊತ್ತದು ಮಾತ್ರ ಪೋತೇರ್ ಅವ್ರ ಜನಕ್ಕೂ ಡೈರೆಕ್ಟ್ ರಿಸಲ್ಟ್ ಕೊಡ್ತೀನಿ ಅಂಚಿನ ಬೆತ್ತದಾಲತ್ ಮೇಡಮ್ ಈರೆಲ್ಲ ಒಂಜಿ ಮಧ್ಯಮ ವರ್ಗದ ಗೈಣಿ ಆದ ನಮ್ಮ ಇಲ್ಲ ಜೀವನ ಬದುಕುನ ತೂಕ ವಾಟ್ಸಾಪ್ ಭಾವನಾತ್ಮಕದ ನನ್ನ ಬುಡ್ಕ ಸುರತ್ಕಲ್ ಏರಿಯಾಲ ದುಮ್ಮ ವಿಜಯ್ ಕುಮಾರ್ ಶೆಟ್ಟಿ ರೆಡ್ಡಿ ಬೇರೆ ಮಲ್ತದ ಏರಿಯಾ ಅವ್ರು ಮಾತ್ರ ನಿಗಲ್ ಬದಲಾವಡು ನೆಕ್ಸ್ಟ್ ಬದಲ ಕೃಷ್ಣ ಮಕ್ಕಳು ಒಂದೇ ಮಾತೇರ್ನು ಮಕ್ಕಳಿಗೆ ಬ್ಯಾರಿ ಪಾಕಿಸ್ತಾನ ಮುಸಲ್ಮಾನ ಬುಡ್ಡ ಬಕ್ಕ ಶಬ್ದ ಇಜ್ಜ ಮೇಡಮ್ ನಮ್ಮ ಜೀವನ ಬದುಕು ನಮ್ಮ ಜೋಕ್ಲಿಗೆಲ್ಲ ಉದ್ಯೋಗ ತಿಕ್ಕುನ ಎಂತೂಕ ಅವು ಕಾಂಗ್ರೆಸ್ ಪಕ್ಷ ಮನೆಯಿಂದ ದನ ಕದ್ದು ಹೋದಕ್ಕೆ ಇವರು ಖಂಡನೆ ಇದುವರೆಗೆ ಅಲ್ಲ ಹೇಳಿದ್ದು ಈಗ ಮನೆಯಲ್ಲಿ ಕಟ್ಟಿದ ದನ ತಕೊಂಡು ಹೋದಾಗ ನಮ್ಗಲ್ಲ ಅದು ಮಾರುದು ಯಾರಂತ ಗೊತ್ತಿದೆ ಅದು ಸಾಗಿಸುದು ಯಾರಂತ ಎಲ್ರಿಗೂ ಗೊತ್ತಿದೆ ಕ್ಯಾಥಲಿಕ್ ಮನೆಯವರೇ ನಮ್ಮ ಬಿಜೆಪಿ ಆಫೀಸ್ಗೆ ಬಂದಿದ್ರು ಯಾರು ಇನ್ನೂ ಬುದ್ಧಿ ಬಂದಿಲ್ಲ ಕಾಂಗ್ರೆಸ್ ಕೇಳಿದ್ರು ನಿಗಲಾಂಡಲ್ಲ ಹೆಲ್ಪ್ ಮಲ್ಪುಲೆ ಅಂತ ಇದ್ರಲ್ಲ 3 ವರ್ಷ ಆಡಳಿತ ನಿಲ್ಲಿಸಬೇಕಿತ್ತು ನಾವೆಲ್ಲರೂ ನಾವು ಗೋಹತ್ಯೆ ನಿಷೇಧ ಇಂಡಿಯಾದಲ್ಲಿ ಹೈಯೆಸ್ಟ್ ರಕ್ತ ಆಗೋದು ಇಂಡಿಯಾದಲ್ಲಿ ಯಾರು ಆಡಳಿತ ಸರಿ ಬರ್ತೇನೆ ಮತ್ತೊಂದು ಆಡಳಿತ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರಲ್ಲಿಂದ ಸರ್ ನಮಸ್ತೆ ಸದಾಶಿವಾಚಾರ್ಯ ಕಾಪಿನಿಂದ ಸದಾಶಿವಾಚಾರ್ಯ ಕಾಪು ಎಸ್ ಸರ್ ಮಾತಾಡಿ ಸರ್ ಏನಿಲ್ಲ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅವರು ಹೇಳ್ತಾರೆ 168 ಪ್ರಣಾಳಿಕೆಯಲ್ಲಿ 159 ಈಡೇರಿಸಿದ್ದಾರೆ ಅಂತ ಹೇಳಿದ್ರು 18 ಅವರಿಗೆ ಯಾಕೆ ರಿಎಲೆಕ್ಟ್ ಮಾಡಲಿಲ್ಲ 79-80 ಸೀಟಿಗೆ ಬಂದ್ಬಿಟ್ರಲ್ಲ 120 ಐತೆ ಈಗ ಈ ಭರವಸೆಗಳನ್ನು ಈಡೇರಿಸಲಿ ಭರವಸೆ ಕೊಟ್ಟಿದ್ದಾರೆ ಯಾರು ಜನ ಕೆಲಸ ಮಾಡಬೇಡಿ ಎಲ್ಲ ನಾವು ಬರ್ತೇವೆ ಎಲ್ಲರಿಗೂ ಕೊಡ್ತೇವೆ ಕೆಲಸ ಕೊಡಿ ಅಂತ ಒಂದು ನೈತಿಕ ಹಕ್ಕಿನಲ್ಲಿ ಮಾತಾಡಬೇಕು ವಿನಃ ಸುಮ್ಮನೆ ಮನೆಯಲ್ಲಿ ಕೆಲಸ 3,000 ಕೊಡಿ ಎಲ್ಲ ನಾವು ಗವರ್ಮೆಂಟ್ ಕೊಡ್ತದೆ ಏನು ಇವರು ಇಂದಿರಾ ಗಾಂಧಿ ಬಡವರು ಹಠಾವೋ ಬಡತನ ಹಠಾವೋ ಅಂತ ಮಾಡಿದ್ದಾರೆ ಒಂದು ಸ್ಲೋಗನ್ ಇನ್ನೂ ಅಳಿಸಲಿಲ್ಲ ಅಂದ್ರೆ ಇನ್ನೂ ಇವರು ಜನರಿಗೆ ಕಷ್ಟ ಇದು ಮಾಡ್ತಾರೆ ಅಂದ್ರೆ ಇಂಥ ಸರ್ಕಾರ ಬೇಕಾ ಇಂಥ ಸರ್ಕಾರ ಬರ್ಬೇಕಾ ಅಂತ ಮೋದಿ ಅಂತ ದೇವತಾ ಪುರುಷನಿಗೆ ಇವರೆಲ್ಲ ಹೀನ ರೀತಿಯಲ್ಲಿ ಮಾತಾಡ್ತಾರೆ ಇವರೆಲ್ಲ ಯೋಗ್ಯವಂತರ ಇವರಿಗೆಲ್ಲ ಏನ್ ಹೇಳಿದ್ರೆ ದೇವರೇ ಮತ್ತೆ ಹೇಳ್ತಾರೆ SDPI ಕ್ಯಾಂಡಿಡೇಟ್ ನಿಲ್ಲಿಸ್ತಾರ SDPI ಕ್ಯಾಂಡಿಡೇಟ್ ಒಳಗೊಳಗನೆ ಅಡ್ಜಸ್ಟ್ಮೆಂಟ್ ಇದೆಂತ ಕ್ರಮ ತುಂಬಾ ಹಿರಿಯರಿದ್ದೀರಾ ಕಾಪಾಡಬೇಕು ನಮ್ಮ ದೇಶವನ್ನು ದೇವರೇ ಕಾಡ್ಬೇಕು ಈ 47 ಸ್ವಾತಂತ್ರ್ಯ ಸಿಕ್ಕಿ ಇನ್ನೂ ಬಡತನ ಹೋಗಲಿಲ್ಲ ಈ ಕಾರಣಕರ್ತರು ಯಾರು ರೂಲ್ ಮಾಡಿ ಬೇಜಾರಾಗ್ತದೆ ಇಲ್ಲ ಒಂದ್ ಸೈಡ್ ಅವ್ರಿಗೆ ಪಾಪ ವಯಸ್ಸಾಗಿದೆ ರಾತ್ರಿ ಹೊತ್ತು ಸದಾಶಿವ ಸರ್ ಕೇಳ್ತದ ಸರ್ ಅವ್ರಿಗೆ ನಮ್ಮ ಮಾತು ಕೇಳ್ತಾ ಇಲ್ಲ ನನಗೆ ಎಷ್ಟು ಬೇಜಾರಾಗ್ತದೆ ಹೌದು ಸದಾಶಿವ ಸರ್ ಒಂದು ನಿಯತ್ತಿಗೆ ಬೆಲೆ ಇಲ್ಲ ಸದಾಶಿವ ಸರ್ 40% ಹೇಳ್ತಾರಲ್ಲ 40% ಯಾವ್ದಕ್ಕೆ ಅದಕ್ಕೆ 18% ಇದು ಬರ್ತದೆ ಪ್ರತಿಯೊಂದು ಬರ್ತದೆ 30 ಇದೆಲ್ಲ ಹೋಗ್ತದೆ 40% ಅಷ್ಟು ತಾಕತ್ತಿದ್ರೆ ಲೋಕಾಯುಕ್ತ ಕೊಡ್ಲಿ ಅದೆಲ್ಲ ಇಲ್ಲ ಸುಮ್ಮನೆ ಸದಾಶಿವ ಸರ್ ಕೇಳ್ತದ ಸದಾಶಿವ ಸರ್ ಮಾತಾಡೋದು ಅದಕ್ಕೆ ಸದಾಶಿವ ಸರ್ ಒಂದು ಸದಾಶಿವ ಸರ್ ಕೇಳ್ತದ ಸರ್ ಬೇಡ ಅವ್ರು ಹೇಳಿದಕ್ಕೆ ಉತ್ತರ ಜನತೆ ಕೊಟ್ಟಿದ್ದಾರೆ ಒಂದು ನೀವು ಕೊಡಿ ಸರ್ ಒಂದು ಸದಾಶಿವ ಸರ್ ತಾವು ಹಿರಿಯರಿದ್ದೀರಾ ತಮ್ಮ ಮಾತುಗಳನ್ನು ನೋಡಿದಾಗ
ನಿಮ್ಮ ಮುಂದೆ ಮಾತಾಡುವಷ್ಟು ದೊಡ್ಡವರಲ್ಲ ನಾವುಗಳು, ಚಿಕ್ಕವರು. ಅದಲ್ಲ, ಅದೇನಿಲ್ಲ ಸರ್. ಕಿರಿಯರು ಅವರ ಮಾತುಗಳಲ್ಲಿ ಎಲ್ಲಿ ತನಕ ಅಂತ ಹೇಳಿದ್ರೆ ಅದು ನಿಷ್ಕಲ್ಮಶವಾಗಿರುವಂತಹ ಪ್ರಾಮಾಣಿಕವಾದ ಮಾತು. ಅದಕ್ಕೋಸ್ಕರ ನನ್ನ ಈ ಒಂದು ರಿಪ್ಲೈ. ತಾವು ಮೋದಿ ಅವರನ್ನ ದೇವತಾ ಮನುಷ್ಯ ಅಂತ ಹೇಳಿದ್ರಿ ಸರ್. ಓಕೆ, ಆಯ್ತು, ಒಪ್ಕೊಳ್ತೀನಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ಬರುವಂತ ಸರ್ಕಾರಕ್ಕೆ ಬರೋಣ, ನಮ್ಮ ರಾಜ್ಯಕ್ಕೆ ಬರೋಣ. ಬೊಮ್ಮಾಯಿ ಅವರಿದ್ದಾರೆ, ಅಲ್ಲಿ ಅಶೋಕ್ ಅವರಿದ್ದಾರೆ, ಅಥವಾ ಅಲ್ಲಿ ಸಿ ಟಿ ರವಿ ಅವರಿದ್ದಾರೆ, ಅಥವಾ ಅಲ್ಲಿ ಇನ್ನಿತರು ನಳಿನ್ ಅವರಿದ್ದಾರೆ, ಇನ್ನಿತರಿದ್ದಾರೆ. ಅವ್ರುಗಳನ್ನ ಯಾವ ರೀತಿ ಪೋರ್ಟ್ರೇಟ್ ಮಾಡ್ತೀರಾ ಸರ್? ಇಲ್ಲಿ ಮೋದಿ ಅವರನ್ನ ದೇವತಾ ಮನುಷ್ಯ ಹೇಳಿದ್ರಿ ಸರಿ, ಅವರಿಗೋಸ್ಕರ ಓಟನ್ನ ಪದೇ ಪದೇ ಹಾಕ್ತಾ ಹೋಗ್ತೀರಾ ಅಂತ ಬಂದಾಗ ನೋಡಿ ಸರ್, ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಇರ್ತಾನೆ ಸರ್. ಯಜಮಾನನ ಮುಖ ನೋಡಿ ಉಳಿದವರು ಎಲ್ಲರೂ ಅನ್ಯಾಯ ಮಾಡಿದಾಗ ಯಜಮಾನನ ಒಬ್ಬರನ್ನ ಮುಖ ನೋಡಿ. 140 ಕೋಟಿ ಜನರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಇಟ್ ವಿಲ್ ಟೇಕ್ ಟೈಮ್ ಸರ್. ಇಲ್ಲ ಸರ್, 9 ವರ್ಷ ಆಗ್ಬೇಕಾದ್ರೆ ಸರ್. ಕೆಳಗಿನವರು ಉಂಟಲ್ಲ, ಕೆಳಗಿನವರು ಇದಾರಲ್ಲ ಸರ್, ಮೋದಿ ಅವರ ಬಗ್ಗೆ ಹೇಳ್ತಾ ಇಲ್ಲ, ಕೆಳಗಿನವರು ಉಂಟಲ್ಲ ಬಹಳಷ್ಟು ಕೊಳ್ಳೆ ಹೊಡೆದಿದ್ದಾರೆ ಸರ್, ಬಹಳಷ್ಟು ಕೊಳ್ಳೆ ಹೊಡೆದಿದ್ದಾರೆ. ಒಂದು ವೆರಿ ಸಿಂಪಲ್ 40% ಬಗ್ಗೆ ತಾವು ಹೇಳಿದೀರಾ. 40% ಅಲ್ವಾ? ಒಬ್ಬ ವ್ಯಕ್ತಿ ಸುಸೈಡ್ ಮಾಡ್ಕೊಂಡಿದ್ದಾನೆ, ಅವರ ಜೀವಾಂತ್ಯ ಆಗಿದೆ ಅಂತ ಬಂದಾಗ ಅದು ಎಷ್ಟು ಕ್ರೂರವಾಗಿದೆ ಅನ್ನೋದಕ್ಕೆ ಸ್ವಲ್ಪ ನೋಡ್ಬೇಕು. ಜೈಲಿಗೆ ಹೋಗಿ ಪ್ರೂಫ್ ಕೊಡ್ಲಿಕ್ಕಾಗದೆ ಜೈಲಿಗೆ ಹೋಗಿ ಪ್ರಚಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವರ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಕೆಸರು ಕಳಿಸಿದ್ದು ಸಿಎಂ ಅದು ಇದೆಲ್ಲ ಹೇಳಿದ್ರು. ಅವರಿಗೆ ಜೈಲಿಗೆ ಹಾಕಿ ಸ್ಟೇಷನ್ಗೆ ಸುಳ್ಳು ಕೇಸಲ್ಲಿ ಹಾಕಿದ್ದು. ಅವನು 40% ಹೇಳಿದವನಿಗೆ ಪ್ರೂಫ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಕೊಡ್ತಾರೆ, ಈಗ ಬರ್ತದೆ, ಈಗ ತನಿಖೆ ಆಗ್ತದೆ, ಈಗ ಲೋಕಾಯುಕ್ತ ಬರ್ತದೆ, ನಿಮ್ಮ ಎಲ್ಲರೂ ಈಗ ಜೈಲಿಗೆ ಹೋಗ್ತಾರೆ, ಲೈನಲ್ಲಿ ಹೋಗ್ತಾರೆ ಜೈಲಿಗೆ. ಯಾರು ಈಶ್ವರಪ್ಪನ ಹೋಗ್ತಾನೆ, ಎಲ್ಲರೂ ಹೋಗ್ತಾರೆ ಲೈನಲ್ಲಿ. ಜೈಲು ರೆಡಿ ಆಗಿರಿ, ಜೈಲು ಬಗ್ಗೆ ನಿಮ್ಗೆ ಜೈಲು ಬಗ್ಗೆ ಇದೆ, ಕಾಯ್ತಾ ಇರಿ ನೀವು. ಅದೇ 40 ಅಂತ ಇವರೇ ಹೇಳ್ಬೇಕು. ಅವ್ರು ಹೇಳಿದ್ರಲ್ಲ, ಮಾತಾಡಿದ ಕೂಡ 18% GST ಉಂಟು, 18% GST ಉಂಟು, ಎಲ್ಲ ಉಂಟು. ಈ ಕಾಂಟ್ರಾಕ್ಟ್ ಉಂಟು ಹೇಳಲಿಕ್ಕೆ ಶುರು ಮಾಡಿದ್ರು, ಪ್ರೂಫ್ ಕೊಡ್ಲಿಕ್ಕೆ ಆಗಲಿಲ್ಲ. ಆಡಳಿತದ ವಿರುದ್ಧ ಕಾಂಟ್ರಾಕ್ಟರ್ ಹೋಗುದಿಲ್ಲ, ಈಗ ಕೊಡ್ತಾರೆ. ಆಯ್ತು, ಕೊಡ್ಲಿಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು ಸದಾಶಿವ ಸರ್, ಧನ್ಯವಾದಗಳು. ನಿತಿನ್ ಅವರ ಯಾಕೆ ಮಾತಾಡಿದ್ರೆ ಅಮಾಯಕರಿದ್ದಾರೆ, ಬಹಳಷ್ಟು ಅಮಾಯಕರಿದ್ದಾರೆ. ಸಿದ್ದರಾಮಯ್ಯ ಅವರ ಉಂಟಲ್ಲ, ನಮ್ಮ ಅವಾಗ ಹೇಗ್ ಕೊಡ್ತಾರೆ ಅನ್ನೋದು, ಹೇಗ್ ಕೊಡ್ತಾರೆ ನಮ್ಗೆ ಮಾತಾಡ್ಲಿಕ್ಕೆ ಸಿಗ್ತಲ್ಲ, ಪಾಯಿಂಟ್ ಸಿಗ್ತಾ ಇಲ್ಲ. ಹಲೋ ಸರ್, ನಮಸ್ತೆ. ಬಹಳಷ್ಟು ಜನರು ಈ ಒಂದು ವಿಚಾರದ ಬಗ್ಗೆ ಅವರ ಅಭಿವ್ಯಕ್ತಿ ಸ್ವತಃ. ಎಸ್ ಸರ್, ಹಲೋ ಸರ್, ನಮಸ್ತೆ, ಮಾತಾಡಿ ಸರ್. ಇಲ್ಲ, ಅಲ್ಲಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಸರ್? ಈಗ ಕೇಂದ್ರ ಸರ್ಕಾರದ ಏನಿದೆ, ಒಂದು ಲಾಸ್ಟ್ ಕಿಸಾನ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ. ಹಲೋ ಸರ್, ನಮಸ್ತೆ, ಕೇಳ್ತಾ ಇದೆ. ತಮ್ಮ ಹೆಸರು ಎಲ್ಲಿಂದ? ನನ್ನ ಹೆಸರು ಎಡ್ಮಂಡ್ ಅಂತ, ಕಿನಿಗೋಳಿಂದ. ಎಡ್ಮಂಡ್ ಅವರು ಕಿನಿಗೋಳಿಂದ. ಎಸ್ ಸರ್, ಮಾತಾಡಿ ಸರ್. ನೋಡಿ, ನಮ್ಮ ಫಸ್ಟ್ ಆಫ್ ಆಲ್ ನೀವು ಅದು ಕ್ಯಾಪ್ಷನ್ ಒಂದು ಬರೀತೀರಿ, ಗೆದ್ದ ರಾಮೆ ಅಂತ. ಅದು ಗೆದ್ದ ರಾಮೆ ಅಂತ ಹೇಳಿದ್ರೆ ನನಗೆ ಒಂದು ಏನೋ ಬೇಜಾರಾಯ್ತು. ನಾವು ಯಾವ್ರಿಗೆ ಆದ್ರೂ ಮನಮೋಹನ್ ಸಿಂಗ್ ಆದ್ರೂ ಗೆದ್ದ ಸಿಂಗ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಗೆದ್ದ ನರೇಂದ್ರ ಮೋದಿ ಗೆದ್ದ ಮೋದಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವೊಂದು ರೆಸ್ಪೆಕ್ಟ್ ಆಗಿ ಕೊಡ್ಬೇಕು. ಸೆಕೆಂಡ್ ಥಿಂಗ್, ನಮ್ದು ಬಿಜೆಪಿ ವಕ್ತಾರರು ಸಂಜಯ್ ಪ್ರಭು ಇದ್ದಾರಲ್ಲ, ಅವ್ರದ್ದು ಸಣ್ಣ ಸವಾಲು. ಅವರು ಸ್ವಲ್ಪ ಮುಂಚೆ ಅವ್ರು ಹೇಳಿದ್ರು, ನಾವು ಇನ್ನು 6 ತಿಂಗಳು ವೇಟ್ ಮಾಡಿ ನೋಡಿ ಅಂತ. ಹಲೋ, ಹೇಳಿ ಹೇಳಿ, ಕೇಳ್ತಾ ಇದೆ. 6 ತಿಂಗಳು ವೇಟ್ ಮಾಡಿ ನೋಡಿ ಅಂತ ಹೇಳ್ತೇವೆ. ಈ 6 ತಿಂಗಳು ನೋಡಿದ್ರೆ ನಾವೊಂದು 9 ವರ್ಷ ನೋಡ್ತಾ ಬಂದಿವೆ. ಕೆಲವೊಂದು ಗ್ಯಾರಂಟಿಗಳು ಅಂದ್ರೆ ಅವ್ರು ಗ್ಯಾರಂಟಿ ಅಂತ ಓಡಿ ಯೂಸ್ ಮಾಡಿಲ್ಲ. ಅವ್ರು ಹೇಳಿದ್ದು ಒಂದು 15 ಲಕ್ಷದ ನಮ್ಮ ಅಕೌಂಟ್ಗೆ ಬರ್ತದೆ ಅಂತ ಹೇಳಿದ್ರು. ಮತ್ತೊಂದು 2 ಕೋಟಿ ಕೆಲವು ಕೋಟಿ ಅವರು ಉದ್ಯೋಗಗಳನ್ನು ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಗ್ಯಾಸ್ ಬೆಲೆ ಮತ್ತು ಡೀಸೆಲ್ ಬೆಲೆ ಮತ್ತು ಇನ್ನು ಕೆಲವರ ಬೆಲೆ ಎಲ್ಲ ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರು. ಸಾಧಾರಣ ಒಂದು 9 ವರ್ಷದಲ್ಲಿ ನಾವು ವೇಟ್ ಮಾಡ್ತಾ ಇರುವಾಗ ಇನ್ನೊಂದು 6 ತಿಂಗಳಲ್ಲಿ ಅವರು ವೇಟ್ ಮಾಡ್ಲಿಕ್ಕೆ ಹೇಳ್ತಾರೆ ಸ್ವಾಮಿ ಅವರು. ಅವರಿಗೆ ನಾವೇನ್ ಹೇಳಿದಂದ್ರೆ ಏನ್ ಅದ್ರ ಬಗ್ಗೆ ಆಗಿದೆ ಅಂತೆಲ್ಲ ಅವ್ರಿಗೆ ಗೊತ್ತಿರ್ಬೋದು. ಏನು ಇಂಪ್ರೂವ್ಮೆಂಟ್ ಆಗಿದೆ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಇಡೀ ಊರೇ ಹೇಳ್ತದೆ, ಅವರಿಗೆ ಗೊತ್ತಿಲ್ಲ. ಒಂದ್ ನಿಮಿಷ, ನೀವು ಆನ್ಸರ್ ಕೊಡುದು ಬೇಡ ಸರ್. ನೀವು ಆನ್ಸರ್ ಕೊಡುದು ಹೇಳಿಬಿಡಿ, ನನ್ಗೆ ಒಂದು ತಲೆ ತಿರುಗಿಸಿದ್ರೆ ಸಾಕು, ಮೇಲೆ ಅಡ್ಡ ಹೇಳಿದ್ರೆ ಸಾಕು. ನಿಮ್ಗೆ ಗ್ಯಾರಂಟಿಯಲ್ಲಿ ಯಾವುದೆಲ್ಲ ಬೇಡ ಅದು ಹೇಳಿ. ಇಲ್ಲ ನಿಮ್ಗೆ ಮಾತ್ರ ಅಲ್ಲ, ಜನರಿಗೆ ಕೊಡುದು ಯಾವುದೆಲ್ಲ ಬೇಡ, ಯಾವುದೆಲ್ಲ ಕೊಡ್ಬೇಕಂತ ಹೇಳಿ. ಸ್ವಾಮಿ, ನಮ್ಮಲ್ಲಿ ಬೇಡ ಹೇಳಿದ ಗ್ಯಾಸ್ ಇದ್ದು ಸಬ್ಸಿಡಿ ಬೇಡ ಅಂತ ಎಷ್ಟೋ ಡಾಕ್ಟರ್ನವರು ಮತ್ತೆ ನಾವು ಕೇಳಿದಕ್ಕೆ ಹೇಳಿದ್ರು, ಅದನ್ನ ನಿಮ್ಮ ಹೇಳಿ. ಓಕೆ, ಅಲ್ಲ ಇವರು ಬಿಡ್ಲಿ, ಬಿಜೆಪಿ ಕಾರ್ಯಕರ್ತರು ಬಿಡ್ಲಿ ಅಂತ ಅವ್ರು ಹೇಳ್ತಾರೆ. ನಿಮ್ಗೆ ಕರೆಂಟ್. ಹಲೋ, ಹೇಳಿ ಹೇಳಿ ಹೇಳಿ.
ಇದು ಬಡ ಜನರಿಗೆ ನೀವು ಕರೆಂಟ್ ಬಿಲ್ ಅಲ್ಲಿ 200 ಯೂನಿಟ್ಸ್ ಅಲ್ಲಾದ್ರೂ 100 ಯೂನಿಟ್ಸ್ ಅದು ಫ್ರೀ ಸಿಕ್ಕಿದ್ರೆ ಏನು ಬೇಕಾ ಬೇಡವಾ? ಎಸ್ ಎಸ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸರ್. ಉತ್ತಮ ಪ್ರಶ್ನೆಗಳೇ. ಸಿದ್ದರಾಮಯ್ಯ ಇದ್ರಲ್ಲ, ಗೆದ್ದರಾಮಯ್ಯ ಹೇಳಿದ್ದಕ್ಕೆ ಅವರು ಅನ್ನಭಾಗ್ಯವನ್ನು ಕೊಟ್ಟಾಗ ಅವರ ಪ್ರೀತಿಯಿಂದ ಅನ್ನರಾಮಯ್ಯ ಅಂತ ಕರೀತಾ ಇದ್ರು. ಮೊನ್ನೆ ಹೃದಯರಾಮಯ್ಯ ಮಾನವಂತಿಕೆ ಜೀವಿ ಅವರು ಹೃದಯರಾಮಯ್ಯ ಅಂತ ಕರೀತಾರೆ. ಆ ಪ್ರೀತಿಯಿಂದ ನೀವು ಒಂದು ಟೈಟಲ್ ಕೊಟ್ಟಿದ್ದೀರಿ ಗೆದ್ದರಾಮಯ್ಯ, ಯಾಕಂದ್ರೆ ಒಂದು ಸಿಎಂ ಪೋಸ್ಟ್ ಗೆ ಗೆದ್ದಿದ್ದಾರೆ, ಜನತೆಯ ವಿಶ್ವಾಸ ಗಳಿಸಿದ್ದಾರೆ, ಜನತೆಯ ಹೃದಯ ಗೆದ್ದಿದ್ದಾರೆ, ಅದನ್ನ ಕೊಟ್ಟಿದ್ದಾರೆ. ಹೌದು, ಅದರಲ್ಲಿ ಗೆದ್ದ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಏನಿದೆ, ಎಷ್ಟು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಅವರು, ಎಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಸುಮ್ಮನೆ ನೀವು ನಾವು ಮಾತಾಡ್ಲಿಕ್ಕೆ ಬಿಡಿ, ಯಾಕೆ ಅಷ್ಟು ಇದು ಆಗ್ತೀರಿ? ಅಷ್ಟು ಏನು ಭಾಗ್ಯ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಅದು ಹೇಗೆ ಈಡೇರಿಸಿದೀವಿ ಅಂತ. ಆ 165 ಏನು ಆ ಪ್ರಣಾಳಿಕೆಯಲ್ಲೇ 156 ಈಡೇರಿಸಿದ್ದೀವಿ. ಅದರ ನಂತರ ಇಂದಿರಾ ಕ್ಯಾಂಟೀನ್ ಅದರಲ್ಲಿ ಇರಲಿಲ್ಲ, ಇಂದಿರಾ ಕ್ಯಾಂಟೀನ್ ಮಾಡಿರುವಂಥದ್ದು ಅದನ್ನ ಇವ್ರು ನಿಲ್ಲಿಸಿದ್ರು. ಅದನ್ನ ನಾವು ಪುನರಪಿ ಈಗ ಪ್ರಾರಂಭ ಮಾಡ್ತೀವಿ. ನಮ್ಮ ಏನು ಜನಪ್ರಿಯ ಮುಂಚೆ ಯೋಜನೆಗಳಿತ್ತು ಅದನ್ನ ಈಗ ಮುಂದುವರಿಸ್ತೀವಿ. ಆಮೇಲೆ ಬಿಜೆಪಿದ್ದು ಸರ್ಕಾರದ ಇದೆಯಲ್ಲ, ಏನು ಫ್ರೀ ಕೊಡೋದು, ಉಚಿತ ಕೊಡೋದು ಹೇಳ್ತಾರಲ್ಲ, ಇವರು 15 ಲಕ್ಷ ಹಾಕಲಿಲ್ಲ. ಅದಕ್ಕೆ ಬದಲಾಗಿ ಚುನಾವಣೆಗಳು ಬಂದಾಗ ಕಿಸಾನ್ ಸಮ್ಮಾನ್ ಹೆಸರಲ್ಲಿ, ಜನಧನ್ ಹೆಸರಲ್ಲಿ 2,000 ಒಂದು ಅಕೌಂಟ್ಗಳಿಗೆ ಹಾಕ್ತಾರೆ. ಅದು ಎಷ್ಟು ಕೋಟಿ ರೂಪಾಯಿ ಆಗ್ತದೆ? ಅದು ಭಿಕ್ಷೆ ಥರ ಆಗೋದಿಲ್ವಾ? ಅದು ಉಚಿತ ಅಲ್ವಾ? ಅದು ಆಗಿ ಕಾಣುವುದಿಲ್ವಾ? ಈ ನಮ್ಮ ಏನು ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಇದೆಲ್ಲ ಉಚಿತ ಕೊಟ್ಟರೆ ದೇಶ ಹಾಳಾಗ್ತದೆ, ರಾಜ್ಯ ಹಾಳಾಗ್ತದೆ, ದಿವಾಳಿ ಆಗ್ತದೆ. ಇವ್ರಿಗೇನು ಲೆಕ್ಕ ಗೊತ್ತಿದೆ? 13 ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಆರ್ಥಿಕವಾಗಿ ಬಹಳಷ್ಟು ಅವರಿಗೆ ನಾಲೆಜ್ ಇದೆ. ಇವತ್ತು ಬೆಳಿಗ್ಗೆನೆ ಅವರು IAS ಆಫೀಸರ್ಸ್ನ, ಚೀಫ್ ಸೆಕ್ರೆಟರಿನ, ಫೈನಾನ್ಸ್ ಸೆಕ್ರೆಟರಿನ ಕರೆದು ಮೀಟಿಂಗ್ ಮಾಡಿದ್ದಾರೆ. ಯಾವ ರೀತಿ ಹಣ ಹೊಂದಿಸಬಹುದು, ಯಾವ ರೀತಿ ಯೋಜನೆಯನ್ನು ಜಾರಿಗೆ ತರಬಹುದು, ಅವರಿಗೆ ಲೆಕ್ಕಾಚಾರಗಳಿದೆ. ಸುಮ್ಮನೆ ಮಾತಾಡೋದಿಲ್ಲ. ಯಾರೋ ಬೇಡ ಅಂತಂದ್ರೆ ಅವ್ರು ಬೇಡ ಬಿಡ್ಲಿ. ಗ್ಯಾಸ್ ಏನು ಬಿಟ್ಟಿದ್ದಾರೆ ಸಬ್ಸಿಡಿ, ಎಷ್ಟು ಜನ ಬಿಡ್ತಾರೆ ಬಿಡ್ಲಿ. ಅದನ್ನು ನಮ್ಮ ಜಿಲ್ಲೆಗೆ ಬೇಡ ಅಂತ ಇವರು ಘೋಷಣೆ ಮಾಡಲಿ ಬಿಜೆಪಿ ಅವರು. ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಡ, ಉಡುಪಿ ಜಿಲ್ಲೆಗೆ ಬೇಡ, ನಾವಿಲ್ಲಿ ಹೇಳಿ. ಇವ್ರದ್ದು ಒಬ್ಬರದ್ದು ಹೇಳುದಲ್ಲ, ನಾನು ಹೇಳುದು. ಇವ್ರು ಅಂಥದ್ದು ಧೈರ್ಯ ತಗೊಳ್ಳಿ. ಅದು ಬಿಟ್ಟು ಯಾವಾಗ ತರ್ತಾರೆ, ಬಸ್ ಯಾವಾಗ ಕೊಡ್ತಾರೆ, ಇವ್ರಿಗೆ ಯಾಕೆ ನಮ್ಮ ಚಿಂತೆ? ನಮ್ಮ ಯೋಜನೆ ನಮಗೆ ಗೊತ್ತಿದೆ, ಯಾವಾಗ ತರಬೇಕು, ಯಾವ ರೀತಿಯಲ್ಲಿ ತರಬೇಕು ಅನ್ನೋ ಸರ್ಕಾರಕ್ಕೆ ಗೊತ್ತಿದೆ. ಇವತ್ತಾನೆ ಮಂತ್ರಿಮಂಡಲ ಬಂದಿದೆ, ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ, ಭರವಸೆಗಳನ್ನು ಕೊಟ್ಟಿದೆ. ಮುಂದಿನ ಕ್ಯಾಬಿನೆಟ್ ಒಳಗೆ ಅದಕ್ಕೆ ತಕ್ಕದಂತೆ ರೂಪುರೇಷೆಗಳು ಬರ್ತದೆ, ಆ ನಿರ್ಣಯಗಳು ಬರ್ತದೆ. ಅದಕ್ಕೆ ಕೊಂಕು ಮಾತಾಡೋದನ್ನು ಬಿಟ್ಟು ನಿಮ್ಗೇನು ಜನಾದೇಶ ಕೊಟ್ಟಿದ್ದಾರೆ, ಹೀನಾಯಾಗಿ ಸೋಲಿಸಿದ್ದಾರೆ, ಇನ್ನು ನೀವು ಆತ್ಮಾಲೋಕನ ಮಾಡ್ಕೊಳ್ಳಿ, ಯಾಕೆ ಸೋತಿದೀವಿ ಅಂತ. ಇನ್ನಾದ್ರೂ ನಿಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳಿ. ಸೋತ ಅಭ್ಯಾಸ ಅಲ್ಲ, ಅದು ಗೊತ್ತು. ಹೋಗಿದೆ, ಹೇಗೆ ಹೋಗಿದೆ. ನೀವು ಬರೀ ಯಾರನ್ನ ಕೊಲೆ ಮಾಡೋದು, ಕೊಲೆ ರಾಜಕಾರಣ, ಅದರ ಮೇಲೆ ರಾಜಕೀಯ ಮಾಡೋದಲ್ಲ. ಸ್ವಲ್ಪ ಬದಲಾಗಿ ಬದುಕು ಕಟ್ಟುವುದನ್ನು ಯೋಚನೆ ಮಾಡಿ, ಅಭಿವೃದ್ಧಿ ಮಾಡೋದನ್ನು ಮಾಡಿ. ಆ ಭ್ರಷ್ಟಾಚಾರ ಮಾಡೋದು, 40% ಭ್ರಷ್ಟಾಚಾರಗಳು ಮಾಡೋದು, ನೀವು ಸೋತಾಗ ಒಬ್ಬೊಬ್ಬರನ್ನ ಕೊಲೆಗಳು ಮಾಡೋದು, ಆ ಕೊಲೆಗಳನ್ನ ಇನ್ನೊಬ್ಬನ ತಲೆ ಕಟ್ಟೋದು, ಆ ಹೆಣ ರಾಜಕೀಯವನ್ನು ಬಿಟ್ಟು ಬಿಡಿ ದಯವಿಟ್ಟು. ನಾನು ಹೇಳುದು, ನಮ್ಮ ಜಿಲ್ಲೆಯ ಒಳ್ಳೆ ಸಾಮರಸ್ಯ ಬದುಕನ್ನು ಕಟ್ಟಲಿಕ್ಕೆ ನೆರವಾಗಿ ನೀವು ಏನ್ ರಾಜ್ಯದ ಎಲ್ಲ ಜನತೆ ಮತ ಕೊಟ್ಟಿದ್ದಾರೆ, ಅದೇ ರೀತಿ ಸಂಜಯ್ ಪ್ರಭು ಜಿಲ್ಲೆ ಕೂಡ ಬದಲಾಗಲಿ, ಸಾಮರಸ್ಯದ ಬದುಕು ಇಲ್ಲಿ ನೆಲೆಸಲಿ. ಸಂಜಯ್ ಪ್ರಭು ಅವರೇ, ತಮ್ಗಳ ಸೋಲಿಗೆ ಇದು ಪ್ರಮುಖವಾಗಿರೋ ಕಾರಣ. ಯಾಕಂದ್ರೆ ಬೊಮ್ಮಾಯಿ ಸರ್ಕಾರ ಏನ್ ಮಾಡಿದೆ, ಬೊಮ್ಮಾಯಿ ಅವರು ಏನ್ ಮಾಡಿದ್ದಾರೆ ಅದನ್ನ ತಾವುಗಳು ಯೋಚನೆ ಮಾಡಿಲ್ಲ. ಎಲ್ಲಿ ತನಕ ನರೇಂದ್ರ ಮೋದಿ ಅವರನ್ನು ಕರೆಸ್ತೀರಾ, ಅಮಿತ್ ಶಾ ಅವರನ್ನು ಕರೆಸ್ತೀರಾ, ಈ ರೋಡ್ ಶೋಗಳು, ಸಮಾವೇಶಗಳು ಇದು ವರ್ಕೌಟ್ ಆಗಲ್ಲ ಅನ್ನುವಂಥದ್ದು. ಯಾಕಂದ್ರೆ ತಮ್ಮಲ್ಲಿ ಒಂದು ಪವರ್ಫುಲ್ ಆಗಿ ವೆಪನ್ ಇರಲಿಲ್ಲ. ಇವುಗಳಲ್ಲಿ ಬಹಳಷ್ಟು ಒಂದು ಅಜೆಂಡಾಗಳಿತ್ತು, ಬಹಳಷ್ಟು ಒಂದು ವೆಪನ್ ನೇರವಾಗಿ ಮೋದಿ ಅವರನ್ನ ಪೋರ್ಟ್ರೇಟ್ ಮಾಡ್ತಾ ಇದ್ರಿ. ಆಡಳಿತ ವಿರೋಧಿ ಅಲೆ ಬಂದಾಗ ಆಡಳಿತ ವಿರೋಧಿ ಅಲೆ ಅಂತ ಬರ್ತದೆ. ಯಾಕೆ ಬರ್ತದೆ? ಆಡಳಿತ ಸರಿ ಇಲ್ಲ ಅಂದ್ರೆ ಬರ್ತದೆ. ಆಗ ಒಂದು ಟಿವಿ ಆಡಳಿತ ಸರಿ ಇಲ್ಲ ಅಂದ್ರೆ ಬರ್ತದೆ ವಿರೋಧ. ಹೇಳಿದಾಗೆ ಸಿದ್ದರಾಮಯ್ಯರು 161 ಇದರಲ್ಲಿ 152 ಮಾಡಿದ್ರು, ಭಯಂಕರ ಮಾಡಿದ್ರು ಹೇಳಿದ್ರು. 30,000ಕ್ಕೆ GT ದೇವೇಗೌಡರ ಎದುರು ಸೋಲ್ತಾರೆ. ಗೊತ್ತಿರ್ಬೋದು ಬಾದಾಮಿಯಲ್ಲಿ ವೈಯಕ್ತಿಕ ಅಲ್ಲ, ಸಿದ್ದರಾಮಯ್ಯ ಸೋಲ್ಬಾರ್ದಿತ್ತು. ನಾನು ಇದು ಹೇಳುದಾದ್ರೆ ಅಷ್ಟು ಯೋಜನೆ ಕೊಟ್ಟು ಅಷ್ಟು ಇದು, ಯಾಕಂದ್ರೆ ಆಡಳಿತ ವಿರೋಧಿ ಅಲೆ ಬರುವಾಗ ನಾವು ಯಾವುದನ್ನೂ ಮಾತಾಡ್ಲಿಕ್ಕೆ ಆಗುದಿಲ್ಲ. ಪ್ರಜಾಪ್ರಭುತ್ವ ಹೇಗೆ ಇರ್ತದಂತ ಹೇಳಿದ್ರೆ, ಮತದಾರರದ್ದು ಯಾರು ಹೇಳ್ತಾರೆ ಮೀನಿನ ಹೆಜ್ಜೆ ಆದ್ರೂ ಹುಡುಕಬಹುದಂತೆ ನೀರಿನಲ್ಲಿ, ಮತದಾರರದ್ದು ದೇಖ್ಲಿಕ್ಕೆ ಆಗುದಿಲ್ಲ. ಅವರು ಸಹ ಎನಿಸಿ ಇರಲಿಲ್ಲ. ಈಗ ನೋಡಿ, ಈ ಬಾರಿ ಸಮೇತ ಅವರಿಗೆ ಒಂದು ಕ್ಷೇತ್ರ ಹುಡುಕ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ. ಅವರಿಗೆ ಗೌರವ ಕೊಡ್ತೇನೆ ನಾನು. ಅಲ್ಲ, ಇವರಿಗೆ ಕ್ಷೇತ್ರ ಹುಡುಕಬೇಕಾದ್ರೆ ಕೋಲಾರ ಹೋದ್ರು, ಇದು ಹೋದ್ರು. ಯಾಕಂತ ಕೇಳಿದ್ರೆ ಅಂತ ಹೇಳುದು ಎಲ್ಲ ಕಡೆ ಕರೀತಾರೆ, ಅದಲ್ಲ. DK ಶಿವಕುಮಾರ್ ಅಂತ ಸಮಸ್ಯೆ ಬರಲಿಲ್ಲ. ಲೀಡರ್ ಅವರು ಕನಕಪುರದಲ್ಲಿ ನಿಲ್ಲುದಂದ್ರೆ ನಿಲ್ಲುದೇ, ಆಚೆ ಎಲ್ಲ ಇವರು ಕೋಲಾರ. ಯಾಕಂದ್ರೆ ಸಿದ್ದರಾಮಯ್ಯರಿಗೆ ಸಮಸ್ಯೆ ಏನಂತ ಅವರು ಏನು ಮಾಡಿದ್ರೆ ಸಮೇತ ಅಷ್ಟು. ನಾನು ಯಾಕೆ ಇದು ಹೇಳಿದಂದ್ರೆ, ಬೊಮ್ಮಾಯಿ ಏನ್ ಮಾಡಿದ್ರು, ಅವ್ರು ಏನ್ ಮಾಡಿದ್ರು, ಇವರೇನ್ ಮಾಡಿದ್ರು ಅಂತ ಡಬಲ್ ಇಂಜಿನ್ ಸರ್ಕಾರ ಏನ್ ಮಾಡಿ ಎಲ್ಲವೂ ಹೇಳಿದ್ದೇವೆ. ಬೊಮ್ಮಾಯಿ ಅವರು ಸಮೇತ ಅವರ ಜಾಗದಲ್ಲಿ ವಿನ್ ಆಗಿದ್ದಾರೆ, ಎಲ್ಲವೂ ಕೊಟ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನ ಸರ್ಕಾರ 80ಕ್ಕೆ ಬರ್ಬೇಕಂತ ಇಲ್ಲ. ಎಲ್ಲ ಕಾಂಗ್ರೆಸ್ ಅವರೊಬ್ಬರೇ ಗೆದ್ದಿದ್ದು. ಅಲ್ಲ ರೀ, 140
140 ಬರ್ಬೋದಿತ್ತು. ಯಾಕೆ ಇದಂತ ಕೇಳಿದ್ರೆ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಏನಾಗ್ತದೆ ಅಂದ್ರೆ ಕೇಂದ್ರ ಸರ್ಕಾರದ ಎಲ್ಲ ಅನುದಾನವನ್ನು ನಾವು ಒಂದು ಪರ್ಫೆಕ್ಟ್ ಆಗಿ ಇಂಥದ್ದು ಫ್ರೀಗೆ ಹೋಗುದಿಲ್ಲ. ಈಗ 50,000 ಕೋಟಿ 60,000 ಕೋಟಿ ನಮಗೆ ಬೇಕಾಗ್ತದೆ. 60,000 ಕೋಟಿಯನ್ನು ಒಳ್ಳೆದಕ್ಕೆ ವಿನಿಯೋಗ ಮಾಡಬಹುದು. ಏನ್ ಮಾಡಬಹುದು ಎಂತದಂತೆಲ್ಲ ಇರ್ಲಿ, ಅವರು 40% ಅಂತ ಹೇಳ್ತಾ ಇರ್ಲಿ. ಓಕೆ, ಈಗ 40% ಉಳಿತದಲ್ಲ, ಅದನ್ನೇ ಕೊಡ್ತೀವಿ. ನೀವು ನಾವು ಕೊಡಬೇಡಿ, ನೀವು ಕೊಡ್ತೇನೆ ಅಂತ ಹೇಳಿದಿರಿ. ಇವತ್ತು ಸಹ ಹೇಳಿದಿರಿ. ಇವತ್ತು ಹೇಳುವಾಗ ಒಂಚೂರು ಸರಿ ಮಾಡಿದ್ರಿ. ಕೆಂಪು ಬಸ್ಸು ಹೇಳಿದ್ರಿ, ಇನ್ನು ನಾಳೆ ಯಾವ ಬಸ್ಸು ಹೇಳ್ತೀರಿ ನಮ್ಗೆ ಗೊತ್ತಿಲ್ಲ. ಕೊಡಿ, ನೀವು ಕೊಟ್ರೆ ಬಾರಿ ಒಳ್ಳೇದು. ಓಕೆ, ಎಸ್ ಸರ್, ಎಸ್ ಸರ್. ನಮ್ಮ ಜೊತೆಗೆ ಎಸ್ ಸರ್, ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ಇನ್ನು ಮುಂದೆ ಕರೆಗಳನ್ನ ನಾನು ಸ್ವೀಕಾರ ಮಾಡ್ತಾ ಇಲ್ಲ, ದಯಮಾಡಿ ಕ್ಷಮಿಸಬೇಕು ಆ ಒಂದು ವಿಚಾರಕ್ಕೆ. ಲಾಸ್ಟ್ ಆಕ್ಷನ್ ಸರ್, ಪದ್ಮಪ್ರಸಾದ್ ಜೈನ್ ನೋಡಿ, ಸರ್ಕಾರ ಈಗ ತಾನೇ ಆಡಳಿತಕ್ಕೆ ಬಂದಿದೆ. ದಕ್ಷ ಆಡಳಿತವನ್ನು ನಾವು ಕೊಡ್ಲಿಕ್ಕಿದ್ದೇವೆ. ಏನು ಜನರ ಪ್ರಶ್ನೆಗಳಿದೆ, ಯಾವಾಗ ಕೊಡ್ತೀರಿ ಅನ್ನೋದು, ಅದು ಜನರ ಪ್ರಶ್ನೆಗಿಂತ ವಿರೋಧ ಪಕ್ಷದವರು ಅದನ್ನ ಪ್ರಚಾರ ಮಾಡುತ್ತಾ ಇರುವಂಥದ್ದು. ಅದಕ್ಕೆ ತಾಳ್ಮೆಯಿಂದ ಇರಬೇಕು. ಏನು ಮುಂದಿನ ಮಂತ್ರಿಮಂಡಲದೊಳಗೆ ಇದಕ್ಕೆ ರೂಪುರೇಷೆ ತೆಗೆದು ಈ ಗ್ಯಾರಂಟಿ ಕಾರ್ಡ್ಗಳನ್ನ ನಾವು 100ಕ್ಕೆ 100ರಷ್ಟು ಅನುಷ್ಠಾನ ಮಾಡ್ತೀವಿ. ಆಮೇಲೆ ಬಿಜೆಪಿಯವರ ತರ ಸುಳ್ಳು ಭರವಸೆಗಳನ್ನ ನಾವು ಕೊಡುವುದಿಲ್ಲ. ಅವರ ಭರವಸೆಗಳು ಯಾವುದು ನಮ್ಮ ಪ್ರಣಾಳಿಕೆಯಲ್ಲಿ ಹೀಗಾಗಿದೆ ಹಾಗಾಗಿದೆ ಗುಬಿ ಕುರ್ಸಿ ಈಗಲೇ ಶುರು ಮಾಡಿದ್ದಾರೆ, ಅಂಥದ್ದೆಲ್ಲ ನಡೆಯುವುದಿಲ್ಲ. ಏನು ನಾವು ಹಿಂದಿನ ಸರ್ಕಾರದಲ್ಲಿ 13ರಿಂದ 18ರವರೆಗೆ ಯಾವ ಥರ ದಕ್ಷ ಆಡಳಿತ ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಅದೇ ರೀತಿ ಆಡಳಿತ ಈ ಸಲನೂ ನಾವು ಕೊಡ್ಲಿಕ್ಕೆ ಇದ್ದೇವೆ. ನಮ್ಮ 8 ಜನ ಪ್ರಮುಖರು ಮಂತ್ರಿಮಂಡಲದಲ್ಲಿ ಈಗ ತಾನೇ ಸ್ಥಾನ ಗಳಿಸಿದ್ದಾರೆ. 8 ಜನ ಬಹಳ ಹಿರಿಯರಿದ್ದಾರೆ, ಪ್ರಮುಖರಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ಮಂತ್ರಿಮಂಡಲಕ್ಕೆ ಸೇರಿಕೊಳ್ಳಲಿಕ್ಕಿದ್ದಾರೆ. ನಮ್ಮ ಜಿಲ್ಲೆಗೆ ಕೂಡ ಅವಕಾಶ ಸಿಗಲಿಕ್ಕಿದೆ. ಹಾಗಾಗಿ ಸಂಪೂರ್ಣ ರಾಜ್ಯದ ಅಭಿವೃದ್ಧಿಯೊಂದಿಗೆ ನಡೀಲಿಕ್ಕಿದೆ. ದಕ್ಷ ಆಡಳಿತದೊಂದಿಗೆ ಏನು ಗ್ಯಾರಂಟಿ ಕಾರ್ಡ್ಗಳು ಪ್ರಮುಖವಾಗಿ ವಿದ್ಯುತ್ತದ್ದು 200 ಯೂನಿಟ್ ವಿದ್ಯುತ್ತಿದ್ದು, ಆಮೇಲೆ ನಿರುದ್ಯೋಗ ಭತ್ಯದ್ದು, ಆಮೇಲೆ ಮಹಿಳೆಯರಿಗೆ ಏನು ಗ್ಯಾಸ್ ಬೆಲೆ ಏರಿಕೆ, ಇತರ ಬೆಲೆ ಏರಿಕೆಗೆ ಕೊಡುವಂಥ ಹಣ ಅದು ಅವರ ಅಕೌಂಟಿಗೆ ಸಲ್ಲಬಹುದು. ಅದು ಕೂಡಲೇ ಅತಿ ಶೀಘ್ರದಲ್ಲಿ 1 ತಿಂಗಳಲ್ಲಿ ಅದೆಲ್ಲ ಯೋಜನೆ ರೂಪುರೇಷೆ ಬರಲಿಕ್ಕಿದೆ. ಹಾಗಾಗಿ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಮಾಡಿದ್ದಕ್ಕೆ ತಮ್ಮ ಸಹಕಾರ ಬೆಂಬಲ ಮುಂದೆ ಕೂಡ ಇರಲಿ. ನಮ್ಮ ಈ ಜಿಲ್ಲೆಯ ಜನತೆ ಕೂಡ ತಮ್ಮ ಸ್ವಲ್ಪ ಮನೋಭಾವವನ್ನು ಬದಲು ಮಾಡಿಕೊಂಡು ಅಭಿವೃದ್ಧಿಯೊಂದಿಗೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಸರ್, ಸಂಜಯ್ ಪ್ರಭು ಅವ್ರ ಜೊತೆಗೆ ಒಂದು ಬೊಮ್ಮಾಯಿ ಅವರು ಏನಾದರೂ ಒಂದು ಯೋಜನೆಗಳು ಇರ್ಬೋದಾ ಸರ್, ಹೇಳ್ಬೋದಾ? ಬೊಮ್ಮಾಯಿ ಅವರ ಏನಾದರೂ ಒಂದು ಯೋಜನೆಗಳು ಬೊಮ್ಮಾಯಿ ಸರ್ಕಾರದಲ್ಲಿ? ಅಲ್ಲ ಸ್ವಾಮಿ, ಮನೆ ಭಾಗ್ಯದ್ದು ಇರ್ಬೋದು ನಿಮಗೆ. ಪ್ರತಿಯೊಬ್ಬರಿಗೆ ಸಹ ಒಂದು ಶುರು ಆಗಬೇಕಂತ ಅವರು ಮಾಡಿದ್ದಾರೆ. ಫಲಾನುಭವಿಗಳದ್ದು ಎಷ್ಟು ನಾವು ಫಂಕ್ಷನ್ ಮಾಡಿದ್ದೇವೆ. ನಮ್ಮ ಫಲಾನುಭವಿಗಳಿಗೆ ಏನೆಲ್ಲ ಕೊಡಬೇಕು ಎಲ್ಲವನ್ನೂ ಮಾಡಿದ್ದೇವೆ. ಪುನಃ ನಾನು ಹೇಳಿದೆಲ್ಲ ಆಡಳಿತ ವಿರೋಧಿ ಅಲೆಯಲ್ಲಿ ಆದದ್ದು ಬಿಟ್ರೆ ಬೇರೆ ಯಾವುದಿಲ್ಲ. ನಾವು ಕೇಂದ್ರ ಸರ್ಕಾರದ ಇದು ಮಾತು ಯಾಕೆ ಗೊತ್ತಾ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಬಹಳಷ್ಟು ಬಾಕಿಗಳು ಬಂದಿತ್ತು, ಸಿದ್ದರಾಮಯ್ಯವರು ಬಂದಿತ್ತು, ಕುಮಾರಸ್ವಾಮಿ ಬಂದಿತ್ತು. ಆದ್ರೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಬಹಳಷ್ಟು ಕಡಿಮೆ ಆಗಿತ್ತು, ಹಾಗಾಗಿ ತಾವುಗಳು ಸೋತಿದ್ದೀರಿ ಅನ್ನೋ ಆರೋಪ. ಕಂಟಿನ್ಯೂ ಮಾಡಿದ್ದಾರೆ. ಏನು ಯಡಿಯೂರಪ್ಪರು 2 ವರ್ಷ ಕೊಟ್ಟಿದ್ದಾರೆ ನೋಡಿ, ಅದನ್ನೇ ಕಂಟಿನ್ಯೂ ಮಾಡಿದ್ದು. ಓಕೆ, ಎನಿವೇ ಯಾವುದು ಹೊಸತ್ತು ಕೊಡ್ಲಿಕ್ಕೆ ಆಗುದಿಲ್ಲ, ಕಂಪ್ಲೀಟ್ ಮಾಡ್ಬೇಕಲ್ಲ. ಓಕೆ, ಇಟ್ಸ್ ಕ್ಲಿಯರ್. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್. ಅಲ್ಲ, ನಾನೇನಂದ್ರೆ ಇವರು ಪದ್ಮರಾಜ್ ಅವರು ಈಗ ಮಾತಾಡಿದಾಗೆ ನೀವು ಹೇಳಿದ್ರಿ ಇದನ್ನು ನಾವು ಚೆನ್ನಾಗಿ ಮಾಡ್ತೇವಂತ, ಅದನ್ನು ಅವರು ಚೆನ್ನಾಗಿ ಮಾಡ್ಲಿ ಅಂತ ಹೇಳಿ ಎಲ್ಲಾ ಜನರಿಗೆ ಇದರ ಸಹಕಾರ ಸಿಗ್ಲಿ ಅಂತ ಹೇಳಿ ನಾನು ಅವರು ಹಾರೈಸ್ತೇನೆ. ಯಾಕಂದ್ರೆ ಮುಂದೆ ನಮಗೆ GST ಸೆಂಟ್ರಲ್ ಇಂದ ಕೊಡ್ಲಿಲ್ಲ, ಅಲ್ಲಿದ್ದು ದುಡ್ಡು ಬರದಿದ್ದದಕ್ಕೆ ಇದು ಕೊಡ್ಲಿಲ್ಲ ಗಿಡ್ಲಿಲ್ಲ ಅಂತ ಯಾವುದೇ ಕಾರಣಗಳನ್ನು ಕೊಡದೆ ಇದನ್ನೊಂದು ಒಳ್ಳೆ ರೀತಿಯಲ್ಲಿ ಅವರು ಮಾಡ್ಲಿ, ದೇವರವರಿಗೆ ಆಶೀರ್ವಾದ ಕೊಡ್ಲಿ ಅಂತ ಹೇಳಿ. ಯಾಕಂತ ಕೇಳಿದ್ರೆ ಅವರಿಗೆ ಬಹುಮತ ಬಂದಿದೆ. ಒಂದು ಚೌಚೌ ಸರ್ಕಾರ ಆದ್ರೆ ಅದನ್ನೇ ಕತೆ ಮಾತಾಡಬಹುದಿತ್ತು. ಜನಾದೇಶ ಅವರಿಗೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನಾದೇಶ ಕೊಟ್ಟ ಮೇಲೆ ಏನೆಲ್ಲ ಅವರು ಹೇಳಿದ್ದಾರೆ ಅದನ್ನು ಅತಿ ಬೇಗ ಶೀಘ್ರದಲ್ಲಿ ಮಾಡ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಸಮಯದ ಭಾವ ತುಂಬಾನೇ ಇದೆ, ಹಾಗಾಗಿ ಕರೆಗಳನ್ನು ನಾನು ಸ್ವೀಕಾರ ಮಾಡ್ತಾ ಇಲ್ಲ, ದಯಮಾಡಿ ಕ್ಷಮಿಸಬೇಕು. ಕರೆಗಳು ಇದೆ ಇನ್ನು ಕೂಡ, ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ. ಜೊತೆಗೆ ಇದು ಸದ್ಯ ಸಿದ್ದರಾಮಯ್ಯನವರು ಗೆದ್ದಿದ್ದಾರೆ, ಅದಕ್ಕೋಸ್ಕರ ನಾವು ಗೆದ್ದರಾಮಯ್ಯ ಅನ್ನುವಂತಹ ಒಂದು ಹೆಸರನ್ನ ಟೈಟಲ್ ನಾವು ಕೊಟ್ಟಿದ್ದೇವೆ. ಜೊತೆಗೆ ಇಲ್ಲಿ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಜೊತೆಗೆ ಒಬ್ರು ಹಾಕಿದ್ದಾರೆ, ನಿತಿನ್ ರವರೇ ನೀವು ಆಂಕರ್, ಕಾಂಗ್ರೆಸ್ ಪರ ವಾದ ಬೇಡ ಅನ್ನುವಂತಹ ವಿಚಾರವನ್ನ ಹಾಕಿದ್ದಾರೆ. ನಂಗೆ ಗೊತ್ತಿಲ್ಲ ಯಾವ ಮಾನದಂಡದ ಮೇಲೆ, ಯಾವ ಆಧಾರದ ಮೇಲೆ ಇದನ್ನ ಹಾಕಿದ್ದಾರೆ ಅನ್ನೋದು. ಎಸ್, ನಾನು ನೇರವಾಗಿ ಸ್ಪಷ್ಟವಾಗಿರುವಂತಹ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಬಹಳಷ್ಟು ಯಡಿಯೂರಪ್ಪನವರು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಅಥವಾ ಕುಮಾರಸ್ವಾಮಿ ಅವರು, ಅವರಿಂದ ನಮ್ಗಳಿಗೆ ಏನ್ ಆಗ್ಬೇಕಾಗಿಲ್ಲ, ಆದ್ರೆ ಮಾಡಿದ್ದಾರೆ. ವಾಟ್ ಅಬೌಟ್ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತಹ ಒಂದು ಯೋಜನೆಗಳನ್ನ ಹೇಳಿ ಅನ್ನುವಂಥದ್ದು. ಎಸ್, ರೈಟ್ ಪ್ರಶ್ನೆ. ಬಹುಶಃ ಇದು ಪ್ರಶ್ನೆ ಸರಿ ಇಲ್ಲ ಅಂತ ಹೇಳುವವರು ಯಾರಿದ್ರೆ ನನಗೆ ನೇರವಾಗಿ ಪ್ರಶ್ನೆಯನ್ನು ಕೇಳಬಹುದು ಈ ಒಂದು ವಿಚಾರ. ಜೊತೆಗೆ ಎಲ್ಲೂ ಕೂಡ ಕಾಂಗ್ರೆಸ್ ಪರ ವಾದ ಅನ್ನುವಂಥದ್ದು ಏನಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎಲ್ಲೂ ಕೂಡ ನಾವು ಅಲ್ಲಗಳಿಲಿಲ್ಲ, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದು ನಮ್ಮ ದೇಶದ ಹೆಮ್ಮೆ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ನಾನು ಪ್ರಥಮದಿಂದ ಇಲ್ಲಿ ತನಕ ಕೂಡ ಅದನ್ನೇ ಹೇಳ್ಕೊಂಡು ಬಂದೆ ಈ ಡಿಬೇಟ್ನಲ್ಲಿ. ಬಹುಶಃ ತಾವುಗಳು ಅದನ್ನು ನೋಡಿಲ್ಲ. ಜೊತೆಗೆ ಅಟ್ ದ ಸೇಮ್ ಟೈಮ್ ನಾವುಗಳು ಪ್ರಶ್ನೆ ಮಾಡಿಲ್ಲ ಅಂತ ಬಂದಾಗ, ಮಾಧ್ಯಮಗಳು ಪ್ರಶ್ನೆ ಮಾಡಿಲ್ಲ ಅಂತ ಬಂದಾಗ ಬಕೆಟ್ಗಳಾಗ್ತೀವಿ. ಆ ಬಕೆಟ್ಗಳ ಸ್ಥಾನಗಳಲ್ಲಿ ನಾವುಗಳು ನಿಲ್ಲಕ್ಕೆ ನಮ್ಗಳಿಗೆ ಇಷ್ಟ ಇಲ್ಲ. ಅಟ್ ದ ಸೇಮ್ ಟೈಮ್ ನಾನು ಕರೆ ಮಾಡಿರುವಂತಹ ಒಬ್ಬ ಸದಾಶಿವರು ಹಿರಿಯರು, ಅವರು ಹೇಳಿರುವಂತಹ ಮುಗ್ಧತೆಯ ಮಾತುಗಳು ನರೇಂದ್ರ ಮೋದಿ ಅವರ ಬಗ್ಗೆ. ಅಟ್ ದ ಸೇಮ್ ಟೈಮ್ ಆ ಪಕ್ಷವನ್ನ
ಇಲ್ಲಿ ಪ್ರತಿನಿಧಿಸ್ತಾ ಇರುವಂತಹ ಕೆಲವು ನಾಯಕರನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಲ್ಟಿಮೇಟ್ಲಿ ನಮ್ಮನ್ನ ನೋಡುವವರು ಅವರುಗಳಿಂದ ಸರಿಯಾಗಿರುವಂತಹ ನ್ಯಾಯಯುತವಾಗಿರುವಂತಹ ಸರ್ಕಾರ ಬರಲಿಲ್ಲ ಅಂತ ಬಂದಾಗ ಜನರು ಬೇಸತ್ತು ಇಂತಹ ಒಂದು ತೀರ್ಮಾನವನ್ನ, ಇಂತಹ ಒಂದು ಜನಾದೇಶವನ್ನ ಕೊಡ್ತಾರೆ. ಇದು ನನ್ನೊಬ್ಬನ ವಿಚಾರಗಳಲ್ಲ, ಜನಾದೇಶ ಕೊಟ್ಟಿರುವಂಥದ್ದು. ಆ ಜನಾದೇಶಗಳನ್ನ ಸ್ವೀಕಾರ ಮಾಡ್ಕೊಳ್ಳಿ. ಇಲ್ಲದ್ರೆ ನಾಟ್ ಓನ್ಲಿ ನಮ್ಮ ರಾಜ್ಯದ ಪರಿಸ್ಥಿತಿಗಳು ಬೇಕಾಗಿಲ್ಲ, ಸ್ಥಳದಲ್ಲಿ ಪುತ್ತೂರು ಇದೆ, ಹತ್ರದಲ್ಲೇ ಪುತ್ತೂರಿನ ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ ಯಾವ ರೀತಿ ಇದೆ ಅನ್ನುವಂಥದ್ದು. ಇದು ಸದ್ಯದ ಪರಿಸ್ಥಿತಿ. ತಮ್ಗಳಲ್ಲಿರುವ ತಪ್ಪುಗಳನ್ನ, ಅವಲೋಕನಗಳನ್ನ ಮಾಡ್ಕೊಳ್ಳಿ, ಬುದ್ಧಿ ಕಲಿಸಿಕೊಳ್ಳಿ, ಬುದ್ಧಿ ಕಲ್ತುಕೊಳ್ಳಿ. ಇಲ್ದಿದ್ರೆ ಜನರು ಮತ್ತೆ ಬುದ್ಧಿ ಕಲಿಸ್ತಾರೆ ತಮ್ಗಳಿಗೆ. ಸೊ ದಟ್ಸ್ ವೈ ನನ್ನಿಂದಲೇ ಎಲ್ಲವೂ, ಮೋದಿಯವರು ಬರಲಿ, ಅವರ ಹೆಸರನ್ನು ಇಟ್ಕೊಂಡು ನಾವುಗಳು ಹೋಗ್ತೀವಿ, ಮೋದಿಯವರು ಬರಲಿ, ಅವರನ್ನ ಒಂದು ರೋಡ್ ಶೋ ಮಾಡ್ತೀವಿ, ಅವರಿಂದ ಒಂದು ಸಮಾವೇಶವನ್ನ ಮಾಡ್ತೀವಿ, ಅಥವಾ ಅಮಿತ್ ಶಾ ಬರ್ತಾರೆ ಅವರೊಂದು ರೋಡ್ ಶೋ ಮಾಡ್ತೀವಿ, ಭಾಷಣಗಳನ್ನ ಮಾಡ್ತೀವಿ, ಅಥವಾ ವ್ಯಂಗ್ಯವಾಗಿ ಕಾಮಿಡಿ ಆಗಿರುವಂಥ ಭಾಷಣಗಳನ್ನ ಮಾಡ್ತೀವಿ, ಇದರಿಂದ ನಾವು ಗೆಲ್ತೀವಿ. ಭ್ರಮೆ. ಜನರು ಪಾಠ ಕಲಿಸ್ತಾರೆ, ಬುದ್ಧಿ ಕಲಿಸ್ತಾರೆ. ಹಾಗಾಗಿ ಇಂಥ ಮನಸ್ಥಿತಿ ಇರಲಿ. ತಪ್ಪುಗಳು ಆದಾಗ ಯಾವ ರೀತಿ ಅಂತ ಬಂದಾಗ ತಮ್ಗಳ ಇದೇ ಮನಸ್ಥಿತಿ ಹಾಳಾಗ್ತಾ ಇರುವಂಥದ್ದು. ಪುತ್ತೂರಲ್ಲಿ ತಮ್ಮ ದೇವ ದುರ್ಲಭ ಕಾರ್ಯಕರ್ತರು ಏನಿದ್ದಾರೆ ಅವರುಗಳು ನಾಯಕರನ್ನ ಪ್ರಶ್ನೆ ಮಾಡಿರುವಂಥದ್ದು, ಆಗಿರುವಂಥ ತಪ್ಪನ್ನು ತಿದ್ದುಕೊಳ್ಳಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಅದೇ ಅವ್ರಿಗೆ ಯಾವ ರೀತಿ ಬಡಿತೀರ ತಾವುಗಳು, ಇದು ತಮ್ಗಳನ್ನ ಪ್ರಶ್ನೆನೇ ಮಾಡಬಾರ್ದು ಅನ್ನುವಂತಹ ಮನಸ್ಥಿತಿ ಇದೆಯಲ್ಲ, ಇದು ಅಪಾಯಕಾರಿ. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪಕ್ಕಾ ಅಪಾಯಕಾರಿ. ನಾನು ಇದನ್ನೇ ಹೇಳ್ತಾ ಇರುವಂಥ ಪ್ರತಿ ಬಾರಿ. ಇದು ಯಾವತ್ತೂ ಕೂಡ ಸಲ್ಲದು. ನರೇಂದ್ರ ಮೋದಿ ಅವರು ಯಾವ ರೀತಿ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಮೈಸೂರಿಗೆ ಒಂದು ರೋಡ್ ಶೋಗೆ ಹೋಗ್ತಾರೆ. ಅವ್ರು ರೋಡ್ ಶೋಗೆ ಹೋದ್ರ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದನದ ಮೂತ್ರ ಅಂದ್ರೆ ಗೋಮೂತ್ರವನ್ನ ಹಾಕಿ ರಸ್ತೆನ ಶುದ್ಧೀಕರಣ ಮಾಡಿದ್ರಂತೆ. ಅಂತಹ ನರೇಂದ್ರ ಮೋದಿ ಅವರು ಪ್ರಧಾನಿಯವರಿಗೆ ಏನು ಮಾತಾಡಿಲ್ಲ. ಅವರುಗಳಿಗೆ ಬರುವಂತಹ ಅವಹೇಳನಗಳು ಎಷ್ಟು, ಅವರುಗಳಿಗೆ ಮಾಡುವಂಥ ಅಪಹಾಸ್ಯಗಳು ಎಷ್ಟು. ಅಂದ್ರೆ ಕೆಲವರಿಗೆ ಒಂದು ಫ್ಲೆಕ್ಸ್ ಹಾಕಿದ್ರೆ ಉರಿತದೆ ಅಲ್ವಾ. ಸೊ ಇದನ್ನ ಬದಲಾವಣೆ ಮಾಡ್ಕೊಳ್ಳಿ ತಾವುಗಳು. ಇಲ್ಲದ್ರೆ ಬದಲಾಗುವುದಿಲ್ಲ ಅಂತ ಹೇಳಿದ್ರೆ ತಾವುಗಳು ಕೂಡ ಬದಲಾಗುವುದಿಲ್ಲ, ಜನರು ಕೂಡ ಬದಲಾಗುವುದಿಲ್ಲ, ತಮ್ಮ ಸರ್ಕಾರವು ಕೂಡ ಇದೇ ರೀತಿ ಇರುತ್ತೆ. ದಟ್ಸ್ ವೈ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು, ಧನ್ಯವಾದಗಳು. ಯಾರ ಪರವಾಗಿಯೂ ಕೂಡ ನಾವುಗಳು ಇಲ್ಲ, ಯಾಕಂದ್ರೆ ಪ್ರತಿ ಬಾರಿ ಕೂಡ ಸತ್ಯದ ಪರವಾಗಿದ್ದೀವಿ. ಆ ಒಂದು ಬ್ರ್ಯಾಂಡ್ ಇದೆ ನಮ್ಗಳಿಗೆ, ಅದನ್ನ ನಾವು ಉಳಿಸಿಕೊಂಡು ಸಾರ್ವಜನಿಕ ಜೀವನದಲ್ಲಿ ನಾವು ಟೀಕೆಗೆ ಸ್ವಲ್ಪ ಟೀಕೆಯನ್ನು ತಗೊಳ್ಳುವ ಶಕ್ತಿ ನಮಗೆ ಇರಬೇಕು, ಅದಕ್ಕೆ ರೆಡಿ ಇರಬೇಕು. ಅದರ ಒಟ್ಟಿಗೆ ಹೊಸ ಸರ್ಕಾರ ಬಂದಾಗ ನಾವು ಅದನ್ನ ಸ್ವಾಗತಿಸಲೇಬೇಕು, ಅದಕ್ಕೆ ಸಹಕಾರ ಕೊಡಲೇಬೇಕು. ವಿಪಕ್ಷದವರದು ಕರ್ತವ್ಯ, ಅದರಲ್ಲಿ ಯಾವುದೇ ಭೇದಭಾವ ಇಲ್ಲ. ಮಾಧ್ಯಮದ ಇದನ್ನ ತಾವು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀರಿ. ಈ ಹಿಂದೆ ಆಡಳಿತ ಪಕ್ಷ ನೀವು ಟೀಕೆ ಮಾಡಿದ್ದು ನೋಡಿದೀವಿ ನಿತಿನ್ ಅವರೇ. ಧನ್ಯವಾದಗಳು. ಯಾವತ್ತೂ ಕೂಡ ನನ್ನ ಪ್ರಕಾರ ಥ್ಯಾಂಕ್ ಯು, ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು